ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ಈಗ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನಿಂದ ಹೊರಬಂದಂತ ಹಾಗೂ ಫಾಸ್ಟ್ ರನ್ನರ್ ಅಪ್ ಆಗಿರುವಂಥ ಡ್ರೋನ್ ಪ್ರತಾಪ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಪ್ರತಾಪ್. ನಮಸ್ಕಾರ ಮ್ಯಾಮ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಓಕೆ, ಅಲ್ಲ ನಾವೆಲ್ಲ ಸೂಪರ್ ಆಗಿದ್ದೀವಿ. ಇದೇನು ಕಾಲಿಗೆ ಚಪ್ಪಲಿನೇ ಹಾಕೊಂಡಿಲ್ಲ ನೀವು? ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಗೆ ಬಂದೆ. ಓಕೆ ಫೈನ್. ಏನು ಕೇಳ್ಕೊಂಡಿದ್ದೆ ಅವ್ರ ಹತ್ರ? ಆಲ್ರೆಡಿ ನೀವು ಕೇಳ್ಕೊಂಡಿರೋದೆಲ್ಲ ಸಿಕ್ಕಿದೆ ಅನ್ಸುತ್ತೆ. ಅದು ಕೊಟ್ಟಿರೋದಕ್ಕೆ ದೇವರಿಗೆ ಧನ್ಯವಾದ ಹೇಳ್ಬೇಕಲ್ವಾ. ಸಿಕ್ಕಿರೋ ಜನರ ಪ್ರೀತಿಗೆ ಸಾಕಷ್ಟು ಪ್ರೀತಿ ಸಿಕ್ಕಿದೆ. ಕೋಟ್ಯಾಂತರ ಅಭಿಮಾನಿಗಳು ಓಟ್ಸ್ ಹಾಕಿದ್ದಾರೆ, ಅವ್ರಿಗೆಲ್ಲ ಒಂದು ಧನ್ಯವಾದ ಹೇಳಬೇಕಾಗಿತ್ತು. ದೇವ್ರ ಮುಖಾಂತರ ಹೇಳ್ಬಿಟ್ಟು ಬಂದೆ. ನೀವು ಹೇಗಿದ್ದೀರಾ ಅಂತ ನನ್ನನ್ನು ಕೇಳಿದಾಗ ನನಗೆ ಬಿಗ್ ಬಾಸ್ ಮನೆದು ನೆನಪಾಯ್ತು. ಬಹುಶಃ ನೀವು ಒಬ್ಬರೇ ಅನ್ಸುತ್ತೆ ಬಿಗ್ ಬಾಸ್ ನಿಮ್ಮನ್ನ ಹೇಗಿದ್ದೀರಾ ಅಂತ ಕೇಳಿದಾಗ ನೀವು ಬಿಗ್ ಬಾಸಿಗೆ ಹೇಗಿದ್ದೀರಾ ಅಂತ ಕೇಳಿದ್ದು. ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು. ನಮ್ಮನ್ನು ಯಾರು ಕೇಳಿದಾಗ ನಾವು ಅವ್ರ ಕುಶಲೋಪರಿ ವಿಚಾರಿಸ್ತೀವಲ್ವ, ಬಂದ್ಬಿಡ್ತು. ಕೇಳ್ಬಿಟ್ಟೆ ನಂಗೆ ಗೊತ್ತಾಗಿಲ್ಲ ಆ ಸಮಯದಲ್ಲಿ. ಓಕೆ, ಪ್ರತಾಪ್ ಅವ್ರ ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ರನ್ನರ್ ಅಪ್ ಆಗ್ತೀರಿ? ಸುದೀಪ್ ಸರ್ ಕೈಯಲ್ಲಿ ನಿಮ್ಮ ಕೈ ಇರುತ್ತೆ? ಖಂಡಿತ ಇಲ್ಲ. ಹೋಗಿದ್ದು ಮೊದಲನೇ ವಾರದಿಂದ ಅತಿ ಕಡಿಮೆ ವೋಟಿಂಗ್, 41% ಮನೇಲಿರೋರಿಗೆಲ್ಲ ಕಂಪೇರ್ ಮಾಡಿದ್ರೆ. 2 ವಾರ ಅಂದ್ಕೊಂಡು ಹೋದೆ, ಅದು ನೋಡಿದ್ರೆ 2ನೇ ಸ್ಥಾನಕ್ಕೆ ಬಂದು ನಿಂತ್ಕೊಂಡೆ. ಭಾಳ ಖುಷಿ ಆಗುತ್ತೆ, ಭಾಳ ಸಂತೋಷ ಆಗುತ್ತೆ. ಸಿಕ್ಕಿರೋದ್ರಲ್ಲಿ ಆತ್ಮತೃಪ್ತಿ ಇದೆ ನನಗೆ. ಓಕೆ, ನೀವು ಅಂದ್ಕೊಂಡಿದ್ರಾ? ಅಂದರೆ ನಿಮ್ಮ ಫೇವ್ರೆಟ್ ದೀದಿಗಳಲ್ಲಿ ಇದ್ದಂಥ ಎಲ್ಲ ದೀದಿಗಳಲ್ಲಿ ಇದ್ದಂಥ ಫೇವ್ರೆಟ್ ದೀದಿ ಸಂಗೀತ ಅವ್ರನ್ನ ನೀವು ಬೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ರಾ? ಅಂದರೆ ಬೀಟ್ ಮಾಡಿದೆ ಅಂತ ಅದೆಲ್ಲ ಜನರ ಅಭಿಪ್ರಾಯ. ನಾವು ಬೀಟ್ ಮಾಡ್ತೀವಿ, ಮನೆ ಒಳಗೆ ಏನೂ ಗೊತ್ತಾಗಲ್ಲ. ಅಲ್ಲಿ ನಾವು ಯಾರು ಬೀಟ್ ಮಾಡ್ತಾ ಇದ್ದೀವಿ, ಯಾವ ಪೊಸಿಷನ್ಗೆ ಹೋಗ್ತಾ ಇದ್ದೀವಿ ಏನೂ ಗೊತ್ತಾಗಲ್ಲ. ನಮ್ಮ ಪ್ರಕಾರ ನಾವು ಆಟ ಚೆನ್ನಾಗಿ ಆಡ್ತೀವಿ ಅಂತಲೇ ಇರುತ್ತೆ. ಕೆಲವೊಂದು ಸ್ವಲ್ಪ ಪಂಚಾಯತಿಗಳು ನಡೆದಾಗ ಸುದೀಪ್ ಸರ್ ಹೇಳಿದಾಗ ನಮ್ಮ ಆಟ ಸರಿ ಇರಲಿಲ್ವೇನೋ, ನಾವು ನಡ್ಕೊಂಡಿದ್ದ ರೀತಿ ಸರಿ ಇರಲಿಲ್ವೇನೋ, ಆಟ ಅಂದರೆ ಟಾಸ್ಕ್ಗಳ ಮುಖಾಂತರ ಹೇಳೋದಾಗಿರ್ಬೋದು, ಮನೆ ಒಳಗೆ ನಡ್ಕೊಂಡಿದ್ದ ರೀತಿ ಆಗಿರ್ಬೋದು, ಸರಿ ಇರಲಿಲ್ವೇನೋ ಅಂತ ಅನಿಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಡ್ರೋನ್ ಪ್ರತಾಪ್ ಅವರಿಗೆ ಬಿಫೋರ್ ಬಿಗ್ ಬಾಸ್ ಲೈಫ್ ಹೇಗಿತ್ತು, ಇವಾಗ ಆಫ್ಟರ್ ಬಿಗ್ ಬಾಸ್ ಲೈಫ್ ಹೇಗಿದೆ, ಏನು ಅನ್ನಿಸ್ತಾ ಇದೆ? ಜನಗಳು ಏನು ಅಂತಿದ್ದಾರೆ, ಮನೆಯವ್ರು ಏನು ಅಂತಿದ್ದಾರೆ? ಮನೆಯವರು ಭಾಳ ಖುಷಿ ಪಟ್ಟಿದ್ದಾರೆ, ಅಪ್ಪ ಅವ್ವ ಇಬ್ಬರೂ. ಊರ ಜನ ಖುಷಿ ಪಟ್ಟಿದ್ದಾರೆ, ಅದು ನನಗೆ ತಲುಪ್ತು. ಜನಗಳ ಪ್ರೀತಿ ಅಂತೂ ಮುಗಿಲು ಮುಟ್ಟಿದೆ. ಬಹುಶಃ ಈ ಪ್ರೀತಿನೆಲ್ಲ ತೊಗೊಂಡು ನಾನು ಎಲ್ಲೋಗ್ಲಿ ಅಂತ ಗೊತ್ತಿಲ್ಲ. ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಒಂದಂತೂ ಕೂಗಿ ಹೇಳ್ತಾ ಇದೆ. ಮಾತುಗಳ ಮುಖಾಂತರ ಅಲ್ಲ, ಕೆಲಸದ ಮುಖಾಂತರ ತೋರಿಸಿ ಪ್ರತಾಪ್ ಏನಂತ ಅಂತ ಹೇಳ್ತಾ ಇದ್ದಾರೆ. ಕೆಲಸ ಹೆಚ್ಚು ಮಾಡಬೇಕು ಇನ್ನು ಮುಂದೆ. ಓಕೆ, ಯೂಶ್ವಲಿ ನಾವಿಲ್ಲಿ ಯಾರಾದರೂ ಬಂದಾಗ ನಿಮ್ಮ ಬಗ್ಗೆ ಕೇಳಿದ್ರೆ ಎಲ್ಲರೂ ಏನು ಹೇಳ್ತಾರೆ, ಪ್ರತಾಪ್ ಸ್ವಲ್ಪ ಸೈಲೆಂಟು, ಕೆಲವರು ಇನ್ನೋಸೆಂಟ್ ಅಂತ ಹೇಳ್ತಾರೆ. ಬಟ್ ಹೀಗಿದ್ದಿದ್ದು ಪ್ರತಾಪು ಇದ್ದಕ್ಕಿದ್ದಂಗೆ ಲಾಸ್ಟ್ ಒಂದು 3 ವೀಕ್ಸಲ್ಲಿ ಅದು ಏನು ಅಂಥ ಫೈಯರ್ ಏನು ಬಂತು ಅಂತ ವಿನಯ್ಗೇನೆ ಟಕ್ಕರ್ ಕೊಟ್ಟು ಬಾಕ್ಸಿಂಗ್ದು ಚಟುವಟಿಕೆಯಲ್ಲಿ ಆ ಲೆವೆಲಿಗೆ ರೆಬಲ್ ಆಗಿಬಿಟ್ಟಿದ್ರಲ್ಲ ನೀವು, ಹೇಗೆ ಸಾಧ್ಯ ಅದು ಅಂತ? ಅಂದರೆ ಯಾರಿಗೇ ಆದರೂ ನಗ್ನಗ್ತಾ ಉತ್ತರ ಕೊಡಬೇಕು. ಕೆಲವ್ರ ರೀತಿ ಕೆಲವ್ರ ಥರ ಇರುತ್ತೆ. ನನಗೆ ಹೋಗ್ತಾ ಅಂತೂ ಪ್ರತಿ ವಾರ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತಾನೆ ಹೋಗ್ತಾ ಇತ್ತು. ಕಡೆ ವಾರಗಳಿಗಂತೂ ಮುಗಿತಾ ಇದೆ ಅಂತ ಬಂದಾಗ ನನ್ನಲ್ಲೂ ಒಂದು ಗೆಲ್ಲಬೇಕು ಅನ್ನೋ ಛಲ, ಒಂದು ಆತ್ಮಬಲ ಬಂದುಬಿಡ್ತು. ಉತ್ತರ ಕೊಡಬೇಕು ನನ್ನ ರೀತಿಲಿ ನಾನು ಕೊಟ್ಬಿಟ್ಟು ಅದು ನ್ಯಾಚುರಲಾಗಿ ಬಂದುಬಿಡ್ತು ನನಗೆ. ಹಣ ಕೇಳಿ ಅಂತ ಒಂದು ನನ್ನ ರೀತಿಲಿ ಹೇಗೆ ಹೇಳಬೇಕು, ಯಾಕೆಂದರೆ ಅವ್ರು ಹೇಗೆ ನಡ್ಕೊಂಡಿದ್ದಾರೆ ಈ ಮನೇಲಿ ನನ್ನನ್ನು ಪಾಯಿಂಟ್ಔಟ್ ಮಾಡ್ತಾಯಿದ್ರು. ಆ ಕಾರ್ಡು ಈ ಕಾರ್ಡು ಆ ರೀತಿ ಇದ್ದಾನೆ ಈ ರೀತಿ ಇದ್ದಾನೆ ಅಂತ. ನಾನು ನನ್ನ ಥರದಲ್ಲೇ ನನಗೆ ಉತ್ತರ ಕೊಡಬೇಕು ಅಂತ ಅನ್ನಿಸ್ತು, ಕೊಟ್ಟೆ. ಅಂದರೆ ಅಲ್ಲೇನು ಪರ್ಸ್ನಾಲಿಟಿ ವಾರ್ ಥರ ಆಗ್ಬಿಡ್ತಾ ಹೇಗೆ ಅಂತ? ಪರ್ಸ್ನಾಲಿಟಿ ವಾರ್ ಅನ್ನೋದಕ್ಕಿಂತ ಆ ಮನೇಲಿ ಯಾರನ್ನ ಹೊರಗಾಗ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮಾತುಗಳ ಮುಖಾಂತರ ಅವ್ರು ಆಡಿದ ರೀತಿನ ನಾವು, ಅವ್ರ ವ್ಯಕ್ತಿತ್ವ ಆಗಿರ್ಬೋದು, ಅವ್ರು ನಡ್ಕೊಂಡಂಥ ರೀತಿ ಆಗಿರ್ಬೋದು, ನಮ್ಮ ವ್ಯಕ್ತಿತ್ವ ಆಗಿರ್ಬೋದು, ನಾವು ವ್ಯಕ್ತಿತ್ವ ಅನ್ನೋದು ಒಂದು ಪದದಿಂದನೇ ತುಂಬ ದೊಡ್ಡ ಗಲಾಟೆ ಆಗ್ಬಿಡ್ತಾ ಅಂತ ನಿಮ್ಮ ಮತ್ತೆ ವಿನಯ್ ಮಧ್ಯೆ? ನಾನು ಹೇಳಿದ್ದು ಪದದಲ್ಲಿ ಯಾವುದೇ ರೀತಿ ಆಭಾಸ ಆಗುವಂಥದ್ದೇನೂ ಇರಲಿಲ್ಲ. ನಾನು ಹೇಳಿದ ರೀತಿ ಬಂದು ಅವರು ಮಾತಾಡುವಂಥ ರೀತಿ, ಅದ್ರ ಬಗ್ಗೆ ನಾನು ಮಾತನಾಡಿದೆ. ಅವರ ಆಟದ ಸ್ಟ್ರಾಟಜಿ ಇರ್ಬೋದು ಬಹುಶಃ ಅದು, ಅದ್ರ ಬಗ್ಗೆ ನಾನು ಆ ಮನೇಲೇ ಬಿಟ್ಟಿದ್ದೀನಿ. ಅದನ್ನೆಲ್ಲ ಇಲ್ಲಿ ತನಕ ನಾನು ಕ್ಯಾರಿ ಮಾಡ್ಕೊಂಡು ಬಂದೇ ಇಲ್ಲ. ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನೂ ಇಲ್ಲ ನನಗೆ ಅವ್ರ ಮೇಲೆ, ಅಲ್ಲೇ ಬಿಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ.
ಅವ್ರು ಮಾತಾಡಿದಂಥ ರೀತಿ ನೋಡಿ. ಅಂದ್ರೆ ಮನೆಯಲ್ಲಿ ಎಲ್ಲರೂ ಒಂದು ಲೆವೆಲಲ್ಲಿ ಅಗ್ರೆಸಿವ್ ಆಗಿಬಿಟ್ಟಿದ್ರು. ಹೋಗ್ತಾ ಹೋಗ್ತಾ ಇಂಥವ್ರು ಸೈಲೆಂಟ್ ಆಗಿದ್ರು, ಇಂಥವ್ರು ಅಗ್ರೆಸಿವ್ ಅಂತ ಹೇಳೋಕ್ಕೆ ಆಗಲ್ಲ, ಎಲ್ಲರೂ ಒಂದು ಲೆವೆಲಿಗೆ ಅಗ್ರೆಸಿವ್ ಆಗಿಬಿಟ್ಟಿದ್ರು. ಬಟ್ ಪ್ರತಾಪ್ ಮಾತ್ರನೇ ಅಂದರೆ ಕೊನೆ ಒಂದು 2 ವಾರ ಬಿಟ್ಟರೆ ಆ ಒಂದು ಸೈಲೆನ್ಸ್ನ ಮೇಂಟೈನ್ ಮಾಡ್ಕೊಂಡು ಬಂದರು. ಅದೊಂದು ಸೈಲೆಂಟ್ ವಾರಿಯರ್ ಥರ ಇದ್ರಿ ನೀವು. ಅಂದರೆ ನಿಮ್ಮ ಸ್ಟ್ರಾಟಜಿ ಆಗಿತ್ತು ಅದು, ಅಥವಾ ಇಲ್ಲ ಪ್ರತಾಪ್ ಇರೋದೇ ಹಾಗೇನಾ, ಇಲ್ಲ ಬಿಗ್ ಬಾಸ್ಗೋಸ್ಕರ ಪ್ರತಾಪ್ ಆ ರೀತಿ ಮಾಡಿದ್ದ? ಬಿಗ್ ಬಾಸ್ಗೋಸ್ಕರ ಮಾಡಬೇಕಂದ್ರೆ ಮಾತುಗಳು ತೊದಲ್ತವೆ, ನನಗೆ ಫಂಬಲ್ ಆಗುತ್ತೆ. ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ಮಾತಾಡಬೇಕು, ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಮಾಡೋಕ್ಕೋದ್ರಲ್ಲಿ ಖಂಡಿತ ವರ್ಕ್ ಆಗಲ್ಲ. ಮುಗ್ರಿಸ್ ಬಿದ್ದಿದ್ದಾರೆ, ಎಲ್ಲ ಬಿದ್ದಿದ್ದಾರೆ. ಹೀಗೆ ಮಾಡಬೇಕು, ಈ ಥರ ಸ್ಟ್ರಾಟಜಿ ಮಾಡಬೇಕು, ಈ ಥರದವ್ರನ್ನ ಜೊತೆಲಿ ಇಟ್ಕೋಬೇಕು, ಹೀಗೆ ಮಾಡಬೇಕು, ಏನು ವರ್ಕ್ ಆಗಲ್ಲ. ಮನಸ್ಸಿಂದ ಏನು ಬರುತ್ತೋ ಮೈಂಡಲ್ಲಿ, ನಮ್ಗೆ ಇವ್ರು ಇಷ್ಟ ಆದ್ರಪ್ಪ, ಇವ್ರ ಜೊತೆ ಮಾತಾಡಬೇಕು, ಇವ್ರು ನಮಗೆ ಸ್ವಲ್ಪ ಇಡಿಸ್ತಿಲ್ಲಪ್ಪ, ಸ್ವಲ್ಪ ದೂರ ಇರೋಣ, ಈ ಥರ ಎಲ್ಲ ನಮ್ಗೆ ಏನು ಅನ್ಸುತ್ತೆ ಅದನ್ನು ನಡ್ಕೊಂಡು ಹೋದರೆ ಅವಾಗಲೇ ಅದು ನ್ಯಾಚುರಲಾಗಿ ಬರೋದು. ಯಾಕೆಂದರೆ ಏನು 1.5 ಗಂಟೆ ಟಿ ವಿಲಿ ತೋರಿಸ್ಬೋದು, 24/7 ಲೈವಲ್ಲಿ ಬರ್ತಾ ಇರುತ್ತೆ. 100 ದಿನ ಎಂಥ ಮನುಷ್ಯನಿಗಾಗಲಿ ಅಂಥ ಸಂದರ್ಭಗಳು ಬಂದಾಗ ಮಾತಾಡಲೇಬೇಕು ಅನ್ಸುತ್ತೆ. ಕೆಲವೊಂದು ಬಾರಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ, ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌನವಾಗಿದ್ದೀನಿ. ಕಡೆ ವಾರಗಳಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತು, ಜಾಗ ಸಿಕ್ತು, ಎಲ್ಲ ಮೌನವಾಗಿದ್ದರು, ನನಗೆ ಮಾತಾಡೋಕ್ಕೆ ಜಾಗ ಸಿಕ್ತು, ಮಾತಾಡಿದೆ. ಓಕೆ, ಪ್ರತಾಪ್ ಅವರು ಯೂಶಲಿ ನಾವು ನೋಡೋ ಫುಟೇಜಲ್ಲಿ ಬಿಗ್ ಬಾಸ್ನಲ್ಲಿ ಅಂದರೆ ಆಡಿಯನ್ಸ್ ಆಗಿ ನಾವೇನು ನೋಡಿದ್ದೀವಿ, ಯಾವಾಗಲೂ ಒಂಥರ ಚಿಂತಾಕ್ರಾಂತರಾಗಿ ಕೂತ್ಕೊಂಡಿರ್ತಾ ಇದ್ರು. ಪಾಪ ಏನೋ ಯೋಚನೆ ಮಾಡ್ತಾ, ಅಂದರೆ ಮನೆಯಲ್ಲಿ ತುಂಬ ಮನೆ ತುಂಬ ಮಕ್ಕಳನ್ನೆಲ್ಲ ಸಾಕಬೇಕು, ಏನೋ ಬಡತನ ಅನ್ನೋ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊತಾ ಇದ್ರು. ಆ್ಯಕ್ಚುಲಿ ಏನು ಯೋಚನೆ ಮಾಡ್ತಾಯಿದ್ರಿ ನೀವು? ಅಂದರೆ ಹೊರಗಿಂದ ಯೋಚನೆ ಮಾಡ್ತಿದ್ರಾ, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ರಾ, ಅಥವಾ ಬಿಗ್ ಬಾಸ್ನಲ್ಲಿ ಇವರೆಲ್ಲರೂ ಮಧ್ಯೆ ನಾನು ಹೇಗಿರ್ಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ರಾ, ಇಲ್ಲ ನಾಳೆ ಬರೋ ಗೇಮಿಗೆ ಹೇಗೆ ಸ್ಟ್ರಾಟಜಿ ಮಾಡಲಿ ಅಂತ ಯೋಚನೆ ಮಾಡ್ತಿದ್ರಾ? ಸ್ಟ್ರಾಟಜಿ ಅಂಥದ್ದು ಇಲ್ಲ. ಮನೇಲಿ ಏನೋ ಅಂತಾರೆ, ಈಗ ನಿಮಗೆ ಯಾರಾದರೂ ಏನೋ ಅಂತಾರೆ ಮನೆಯಲ್ಲಿ, ಬೇಸರ ಆಗುತ್ತೆ. ಪಾಪ ಅವರು ಇಂಟೆನ್ಷನ್ ಇಟ್ಕೊಂಡು ಅಂತಾರೋ ಇಲ್ವೋ ಗೊತ್ತಿಲ್ಲ. ಬೇಸರ ಆದಾಗ ನಮ್ಗೆ ಬೇಜಾರಾಗುತ್ತೆ. ಬೇಜಾರಾದಾಗ ಒಂದು ಕಡೆ ಕೂರಬೇಕು, ಏಕಾಂತತೆ ಬೇಕು, ಪ್ರಶಾಂತತೆ ಬೇಕು ಅನ್ಸುತ್ತೆ. ಕೂತ್ಕೋತಿದ್ದೆ ನಾನು, ಯೋಚನೆ ಮಾಡ್ತಿದ್ದೆ. ಅವ್ರು ಹೇಳಿದ್ದ ಅಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಅವ್ರು ಮಾತಾಡಿದ್ರ ಬಗ್ಗೆ ಈ ಥರ ಅಂದ್ರಲ್ಲ, ಎಷ್ಟೋ ವಿಚಾರಗಳು ಹೊರಗಡೆ ಕನೆಕ್ಟ್ ಆಗ್ತಾ ಇತ್ತು. ಕೆಲವೊಮ್ಮೆ ಮಾತಾಡಿದಾಗ ಹೊರಗಡೆ ವಿಚಾರಗಳಿಗೆ ಕನೆಕ್ಟ್ ಆಗಿ ಮಾತುಗಳು ಬರ್ತಾ ಇತ್ತು. ಆಬ್ವಿಯಸ್ಲಿ ಎಂಥ ಮನುಷ್ಯಂಗಾದರೂ ಎಂಥ ಜಟಿಲವಾಗಿದ್ರು ಕೂಡ ಅದ್ರ ಬಗ್ಗೆ ಯೋಚನೆ ಬಂದೇ ಬರುತ್ತೆ. ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೂ ಬಂತು. ಅಂದ್ರೆ ಹೊರಗೆ ನೀವ್ ಅನುಭವಿಸಿದ ಅವಮಾನ, ನೋವು ಏನಿದೆ ಅಲ್ಲ, ಮನೆ ಒಳಗಡೆ ಸ್ಟಾರ್ಟಿಂಗ್ ಕೂಡ ಆಯ್ತು ನಿಮಗದು. ಅಂದ್ರೆ ತುಂಬಾ ನೀವು ವೀಕ್ ಆಗ್ಬಿಟ್ರಿ. ಬಹುಶಃ ನೀವು ಆಡಿಯನ್ಸಿಗೆ ಕನೆಕ್ಟ್ ಆಗಿದ್ದ ಆ ಟೈಮಲ್ಲೇ ಅನ್ಸುತ್ತೆ. ಎಲ್ಲರೂ ಹೆಂಗಂದ್ರೆ ಒಂಥರ ಪ್ರತಾಪ್ನ ಮನೆ ಮಗನ ಥರ ನೋಡೋಕ್ಕೆ ಶುರು ಮಾಡಿಬಿಟ್ರು. ತುಂಬ ಅಂದರೆ ನಿಮ್ಮ ಮೇಲೆ ಒಂಥರ ಅದು ಕರುಣೆ, ಅನುಕಂಪ ಎಲ್ಲ ಬಂತು ಜನಗಳಿಗೆ. ಅಂದರೆ ಈ ಹುಡುಗನಿಗೆ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರಪ್ಪ ಮನೆಯಲ್ಲಿ ಇವರೆಲ್ಲರೂ ಅಂತ. ಅಂದರೆ ಆ ಸಿಚುವೇಶನ್ ಹೆಂಗಿತ್ತು, ಅದರಲ್ಲೂ ಈ ಸ್ಪೆಷಲಿ ರೂರಲ್ ಆಡಿಯನ್ಸಿಗೆ ನೀವು ತುಂಬ ಕನೆಕ್ಟ್ ಆದ್ರಿ. ಅಂದರೆ ಹಳ್ಳಿ ಜನಗಳ ಮುಗ್ಧತೆ ಇದೆಲ್ಲ, ಅದೊಂದು ಕನೆಕ್ಟ್ ಆಯಿತು ನಿಮ್ಮ ಫೀಲಿಂಗ್ಸ್ ಜೊತೆಗೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ ರೀತಿ ಇರುತ್ತೆ ಮನೆ ಒಳಗೆ ವಾತಾವರಣ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಲೆವೆಲ್ಗೆ ಜಾಸ್ತಿನೇ ಇತ್ತು ಮನೆಯೊಳಗೆ. ಅಷ್ಟೆಲ್ಲ ಏನು ನಡೀತಾ ಇದೆ, ಫುಲ್ಲು ಸ್ವಲ್ಪ ಸ್ಟ್ರೆಸ್ ಇತ್ತು ಮೆಂಟಲಿ ನನಗೆ. ಏನಕ್ಕೆ ಹಿಂಗೆ ಆಗ್ತಾಯಿದೆ. ಆವಾಗಲೇ ನಾನು ಬಾತ್ರೂಮ್ಗೆ ಹೋಗಿ ಹತ್ತಿದ್ದು. ಮನೇಲಿ ಯಾರಾದರೂ ಏನಾದರೂ ಅಂದರೆ ನಾವು ಎದುರುಗಡೆ ತೋರಿಸ್ಕೊಳ್ಳಲ್ಲ ಕೆಲವೊಂದು ಬಾರಿ, ನಮ್ಮ ಮನಸ್ಸಲ್ಲೇ ಇಟ್ಕೋತೀವಿ ಕೆಲವೇನಾದರೂ ಆದರೆ. ನನಗೂ ಯಾರಿಗೂ ತೋರಿಸ್ಕೋಬಾರ್ದು. ಅದು ಬೇರೆ ಕ್ಯಾಮ್ರಾಗಳಿವೆ ಇಲ್ಲಿ, ಕಾಣಿಸ್ಕೊಂಡ್ರೆ ಪ್ರತಾಪ್ ಹೇಗಿದ್ರು, ಇಲ್ಲೇ ಹೇಗಿದ್ದಾರೆ, ಎಂತೆಂಥದ್ದು ಫೇಸ್ ಮಾಡಿ ಇಲ್ಲಿ ಬಂದಿದ್ದಾರೆ ಅಂತೆಲ್ಲ ಇತ್ತು. ಅದು ತೋರಿಸ್ಕೋಬಾರ್ದು ನನಗೆ. ಅದು ಎಲ್ಲೋ ಒಂದು ಕಡೆ ಮನೆ ಆ ರೀತಿ ಮೆದು ಮಾಡಿಬಿಡ್ತು ನನ್ನ. ನಾನು ಮನೇಲಿ ಹೆಂಗೆ ಇರ್ತಿದ್ನೋ, ಈಗ ಹೊರಗಡೆ ಏನಾದರೂ ನನಗೆ ಏನಾದರೂ ಒಂದಷ್ಟು ಕಷ್ಟಗಳು ಏನಾದರೂ ಬಂದರೆ, ಸಿಚುವೇಶನ್ಸು ಸಣ್ಣ ಪುಟ್ಟದು ಏನಾದರೂ ಬಂದರೆ, ಎಲ್ರಿಗೂ ಬರುತ್ತೆ ಜೀವನದಲ್ಲಿ, ನಾನು ಒಬ್ಬನಿಗೆ ಅಂತಲ್ಲ. ಮನೆ ಒಳಗೆ ಕೂತು ಹೇಗೆ ನಾನು ಇರ್ತಿದ್ನೋ ಅದೇ ರೀತಿ ಇರೋ ಥರ ಆಗೋಯ್ತಲ್ಲಿ. ಏನೋ ಒಂದು 2 ಅವರ್ 3 ಅವರ್ ಆಟನೋ ಆಡ್ಬಿಟ್ಟು ಬಂದು ಇದು ಮಾಡೋದು, ಶೋನೋ ಇದ್ದಿದ್ರೆ ಆಗ್ಬೋದಿತ್ತು. 24 ಗಂಟೆ ಕ್ಯಾಮ್ರಾಗಳು ಓಡ್ತಾ ಇರ್ತವೆ, ನಮ್ಮ ಭಾವನೆಗಳನ್ನ ಬಚ್ಚಿಟ್ಕೊಳಕ್ಕಾಗಲ್ಲ. ಬಂತು. ಪ್ರತಾಪ್ ಮನೆ ಹೊರಗೆ ಏನೇ ಇದ್ರೂ, ಅಂದರೆ ನಿಮ್ಮ ಬಗ್ಗೆ ಏನೇ ವಿಚಾರಗಳಿದ್ರು ಹೊರಗೆ, ಬಿಗ್ ಬಾಸ್ನಲ್ಲಿ ಇದೊಂದು ರೀಸನ್ನಿಗೆ ಪ್ರತಾಪ್ ಸೂಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಟೀಮ್ ಅವರಿಗೆ ಯಾಕೆ ಅನ್ನಿಸ್ತು? ಅಂದರೆ ಅವ್ರು ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರಾ? ಯಾವ ಕ್ರೈಟೀರಿಯಾ ಮೇಲೆ ನಿಮ್ಮನ್ನ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರು ಮನೆಗೆ? 3ನೇ ಬಾರಿ ಇದು ಕರಿತಿರೋದು. ಓಕೆ. 3 ಬಾರಿನೂ ಇಲ್ಲ ಅಂದಿದ್ದೆ.
ಈ ಬಾರಿ ಹ್ಯಾಪಿ ಬಿಗ್ ಬಾಸ್ ಸೀಸನ್ 10 ಆಮೇಲೆ ಒಂದು ಕಡೆ ಎಲ್ಲೋ ಇಂಟರ್ವ್ಯೂಲ್ಲಿ ಹೇಳಿದ್ರಿ ನೀವು, ನಾನು ಬಿಗ್ ಬಾಸ್ಗೆ ಹೋಗಲ್ಲ, ನಂಗೆ ಮಾಡೋ ತುಂಬ ಕೆಲಸ ಇದೆ, ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಕೂಡ ಹೇಳಿದ್ರಿ ನೀವು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ. ನನಗೆ ಜ್ಞಾಪಕ ಇಲ್ಲ ಅದ್ರ ಬಗ್ಗೆ, ಸುಮ್ಮನೆ ಮೊದಲು ಹಿಂಗೆ ಆಗಿವೆ. ಇಲ್ಲ, ನಾವು ನೋಡಿದ್ದೀವಿ, ನಮಗೆ ನೆನಪಿದೆ. ನೀವು ಹೇಳಿದ್ರಿ ಅಂದರೆ ನನಗೆ ಬಿಗ್ ಬಾಸಿಗೆ ಹೋಗಿ ಅಂದರೆ ನನಗೆ ಮಾಡೋಕ್ಕೆ ಇನ್ನೂ ಸಾಕಷ್ಟು ಕೆಲಸಗಳಿವೆ, ನಾನು ಇಲ್ಲೇ ಮಾಡ್ತೀನಿ, ಅದ್ರ ಬದಲು ಅಲ್ಲಿ ಹೋಗಿ 3 ತಿಂಗಳು ನಂಗೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಂತ ಒಂದು ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರಿ. ಅದೊಂದು ಕ್ಲಿಪ್ಪಿಂಗ್ ನೋಡಿದ್ದೆ ನಾನು, ಹಾಗಾಗಿ ಹೇಳ್ತೀನಿ. ಬಟ್ ಯಾವ ಕ್ರೈಟೀರಿಯಾ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂತ? ಬಹುಶಃ ನನಗೆ ಒಂದು ಅವಕಾಶ ಸಿಕ್ತು, ಬಂದವರು ಹೇಳಿದ್ದು ಅಷ್ಟೇ, ಒಂದಷ್ಟು ಟಾಸ್ಕ್ಗಳಿರ್ತವೆ, ನೀವಾಗಿದ್ರೆ ಎಲ್ಲ ನಿಮ್ಮ ಕೈಲೇ ಇರುತ್ತೆ, ನಿಮ್ಮ ವ್ಯಕ್ತಿತ್ವ ಅಲ್ಲಿ ತೋರಿಸಿದ್ರೆ ಜನಗಳು ನಿಮ್ಮನ್ನ ಇಷ್ಟಪಡೋದು ಇಷ್ಟಪಡದಿರೋದು ಎಲ್ಲ ನಿಮ್ಮ ಕೈಲೇ ಇದೆ. ಏನಾದರೂ ನಾನು ಆ್ಯಕ್ಟ್ ಮಾಡಬೇಕು ಅಂತ ಹೋದರೆ ಅದು ಬಹುಶಃ ಒಂದು 20 ದಿನಕ್ಕೆ ಆಟ ಮುಗಿದೋಗ್ತಿತ್ತು. ನನಗೆ ಹೆಂಗೆ ಅನ್ಸುತ್ತೋ ಹಂಗೆ ಇತ್ಕೊಂಡು ಹೋದೆ, ಎಷ್ಟು ಖುಷಿ ಆಗುತ್ತೋ ಅಷ್ಟು ಮನಸ್ಫೂರ್ತಿಯಾಗಿ ನಕ್ಕಿದ್ದೀನಿ, ಏನೇನು ಮಾಡಬೇಕು ಅನ್ಸುತ್ತೋ ಎಲ್ಲ ಮಾಡಿದ್ದೀನಿ ಮನೆ ಒಳಗಡೆ. ಬಹುಶಃ ಹೊರಗಡೆ ಮಾತಾಡೋದಕ್ಕಿಂತ ಮನೆಯೊಳಗೆ ಹೆಚ್ಚು ಮಾತಾಡ್ತಾ ಬಂದೆ, ವಾರಕ್ಕೂ ಕಂಪೇರ್ ಮಾಡ್ತಾ ಹೋದರೆ ಮಾತುಗಳನ್ನ ಜಾಸ್ತಿ ಆಡ್ತಾ ಬಂದೆ. ಓಕೆ, ಪ್ರತಾಪ್ ಮೇಲೆ ಈ ನಾರಿ ಶಕ್ತಿ ಮೇಲೆ ಜಾಸ್ತಿ ನಂಬಿಕೆನಾ ಅಂತ? ಯಾಕಂದ್ರೆ ನೀವು ಈ ಮೇಲ್ ಕಂಟೆಸ್ಟೆಂಟ್ಗಳಿಗಿಂತ ಜಾಸ್ತಿ ಫಿಮೇಲ್ ಕಂಟೆಸ್ಟೆಂಟ್ಸು ಇನ್ನೂ ಚೆನ್ನಾಗಿ ಹೇಳೋದಿದ್ರೆ ನಿಮ್ಮ ದೀದಿಯರು. ಆ್ಯಕ್ಚುಲಿ ಅದೊಂದು ದೀದಿ ಅನ್ನೋ ಕಾನ್ಸೆಪ್ಟು ಇಲ್ಲಿ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದರೆ, ಪ್ರತಾಪ್ ಅಂದರೆ ದೀದಿ ಅಂದರೆ ಪ್ರತಾಪ್ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ನಾರಿ ಶಕ್ತಿಯರ ಮೇಲೆ ನಿಮಗೆ ಜಾಸ್ತಿ ನಂಬಿಕೆನಾ? ಯಾಕಂದರೆ ಅವ್ರ ಹಿಂದೆ ನೀವಿದ್ರಿ, ನಿಮ್ಮ ಹಿಂದೆ ಅವರು ಕೂಡ ಇದ್ರು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೆಣ್ಣು ಮಕ್ಕಳು ನಂಬಿಕೆ ಇಟ್ಟರೆ, ಒಬ್ಬ ವ್ಯಕ್ತಿನ ನೋಡಿದ್ರೆ ಅವನಲ್ಲಿ ಹಣ ಇದೆಯಾ ಇಲ್ವಾ ಇದೆಲ್ಲ ನೋಡೋಕೆ ಹೋಗಲ್ಲ. ನೀವು ಹಳ್ಳಿಗಾಡಿಗೂ ಹೋಗಿ ಗಂಡ ಏನೇ ಮಾಡಲಿ, ಎಷ್ಟೇ ತಪ್ಪು ಮಾಡಲಿ, ಸರಿ ಮಾಡಲಿ, ಗಂಡನ ಕ್ಷಮಿಸಿ ಮನೆಯೊಳಗೆ ಕರ್ಕೋತಾಳೆ. ಅದು ಈಗಲೂ ಕೂಡ ನಮ್ಮ ದೇಶದಲ್ಲಿ ಪ್ರಾಕ್ಟೀಸ್ ಆಗ್ತಾ ಬರ್ತಾ ಇದೆ. ಅವನಲ್ಲಿರೋ ಒಂದು ಒಳ್ಳೆ ಗುಣ ನೋಡ್ತಾಳೆ. ಒಬ್ಬ ತಾಯಿ ಆದವಳು, ಹೆಂಡತಿ ಆದವಳು, ಅಥವಾ ಮಗಳಾದವಳು, ತಂಗಿ ಆದವಳು, ಒಂದು ಪ್ರೀತಿ ತೋರಿಸೋದೇ ಹೆಣ್ಣುಮಗಳು ಒಂದು ಮನೆಯಲ್ಲಿ. ಎಷ್ಟೇ ನೋವಿದ್ದು ನಾವು ಹೊರಗಡೆಯಿಂದ ಬಂದಾಗ ಬಹುಶಃ ಪ್ರೀತಿ ಸಿಕ್ತು ನನಗೆ ಕೆಲವರಿಂದ. ನನಗೆ ಹೆಣ್ಮಕ್ಳ ಮೇಲೆ ಅಪಾರವಾದ ಗೌರವ ಇದೆ. ಅದು ಯಾವುದೇ ಹೆಣ್ಮಗಳಾಗಿರ್ಬೋದು, ಮನೆಯಲ್ಲೂ ಸಾಕಷ್ಟು ಹೆಣ್ಮಕ್ಳು ಏನೇ ಅಂದಿರ್ಬೋದು, ಅವಳು ಒಬ್ಬಳು ಹೆಣ್ಮಗಳೇ. ಅದೇ ರೀತಿ ನನಗೆ ಒಂದು ಈ ಹೊರಗಡೆನೂ ಅಷ್ಟೇ ಹೆಣ್ಮಕ್ಳಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಅಂದರೆ ನಾವು ಹಿಂದೆ ಉಳಿದವ್ರು ಪುಷ್ ಮಾಡಬೇಕು ಅಂತಲ್ಲ, ಸಾಮಾನ್ಯರಾಗಿ ನೋಡಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಆ ವಾರ ನಾನು ನಾಮಿನೇಷನ್ ಪಾಸ್ ಕೊಟ್ಟಿದ್ದು ಅದೇ ಕಾರಣಕ್ಕೋಸ್ಕರ. ಇಷ್ಟು ಜನ ಗಂಡ್ಮಕ್ಳಿದ್ದೀವಿ, ಇಷ್ಟೇ ಹೆಣ್ಮಕ್ಳಿದ್ದಾರೆ, ಬರಲಿ ಅವ್ರ ಮೇಲೆ. ಬಟ್ ಒಂದು ಡೌಟ್ ಏನಂದ್ರೆ, ದೀದಿಯರ್ ಹೆಗಲ್ ಮೇಲೆ ಗನ್ನಿಟ್ಟು ಪ್ರತಾಪ್ ಒಬ್ರೊಬ್ಬರೇ ಮೇಲ್ ಕಂಟೆಸ್ಟೆಂಟ್ನ ಹೊಡೆದ್ರ ಅಂತ? ಖಂಡಿತ ಇಲ್ಲ, ಅದು ನಿಮ್ಮ ವ್ಯಾಖ್ಯಾನ. ನನಗೆ ವೈಯಕ್ತಿಕವಾಗಿ ನನಗೆ ಮನಸ್ಸಲ್ಲಿ ಯಾರು ಪ್ರೀತಿ ತೋರಿಸ್ತಿದ್ದಾರೆ ಅನ್ನಿಸ್ತಿತ್ತೋ ಅವ್ರ ಜೊತೆ ಆಟ ಆಡ್ತಿದ್ದೆ. ಇವ್ರನ್ನ ಗೇಮಿಗೆ ಟಾಸ್ಕ್ ತಗೊಳ್ಳೋಣಪ್ಪ, ಇವ್ರು ಚೆನ್ನಾಗಿ ಮಾತಾಡ್ತಾರೆ, ಸ್ವಲ್ಪ ಯಾರ್ಯಾದ್ರು. ನಿಮ್ಮ ನಗು ಎರಡೆರಡು ಅರ್ಥ ಕೊಡ್ತಾ ಇದೆ. ಇಲ್ಲ ಖಂಡಿತ ಇಲ್ಲ. ಆ ಥರ ಹೊಡಿಬೇಕಂತ ಇದ್ದಿದ್ರೆ ನನ್ನದೇ ಆದಂಥ ಒಂದು ಸೈನ್ಯ ಕಟ್ತಿದ್ದೆ ಮನೆ ಒಳಗಡೆ. ಯಾವ ಸೈನ್ಯನೂ ಕಟ್ಟಿಲ್ಲ, ಒಂಟಿಯಾಗಿ ಆಟ ಆಡಿದ್ದೀನಿ. ಏನು ಸರಿ ಅನಿಸುತ್ತೋ ಸರಿ ನಿರ್ಧಾರಗಳು ತೊಗೊಂಡಿದ್ದೀನಿ. ನನ್ನ ನಿರ್ಧಾರಗಳಿಗೆ ತಪ್ಪಿದ್ರೂ ನಿಂತಿದ್ದೀನಿ ಕೆಲವೊಂದು ವಾರಗಳು, ನಾನು ತೊಗೊಂಡಿರೋಂಥ ನಿರ್ಧಾರಗಳಿಗೆ. ಬಹುಶಃ ಅದು ನನ್ನ ಇಲ್ಲಿ ತನಕ ಕರ್ಕೊಬಂತು ಅಂತ ಭಾವಿಸ್ತೀನಿ. ಓಕೆ, ಬಿಗ್ ಬಾಸ್ನಲ್ಲಿ ಏನಂದರೆ ಹೊರಗಡೆ ಏನೇ ಇರ್ಬೋದು, ಆದರೆ ಮನೆ ಒಳಗಡೆ ಬಂದು ಇಷ್ಟು ಪ್ರೀತಿ ಗಳಿಸಿ ಇಷ್ಟು ಪಾಸಿಟಿವಿಟಿನ ಮನೆಯಿಂದ ಹೊರಗೆ ತೊಗೊಂಡು ಬಂದಿರೋ ಏಕೈಕ ಕಂಟೆಸ್ಟೆಂಟ್ ಅಂದರೆ ಮೋಸ್ಟ್ಲಿ ಡ್ರೋನ್ ಪ್ರತಾಪೇ ಅನಿಸುತ್ತೆ. ನನಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ ನನಗೇನಾದರೂ ಇಷ್ಟು ಪ್ರೀತಿ ಬೆಂಬಲ ಇದೆ ಅಂತ. ನನಗೆ ಮುಂಚಿನ ವಾರಗಳಲ್ಲೇ ಒಂದಷ್ಟು, ಯಾಕೆಂದ್ರೆ ಹೊರಗಡೆ ವಿಚಾರಗಳು ನಮ್ಗೇನು ಗೊತ್ತಾಗಲ್ಲ, ಸ್ವಲ್ಪ ಪಂಚಿಂಗ್ಗಳು ಸ್ವಲ್ಪ ಜಾಸ್ತಿ ಬರೋದೇನೋ ಮುಂಚಿನ ವಾರಗಳಿಂದನೇ. ನನಗೆ ಏನನ್ಸುತ್ತೆ, ಯಾವುದೇ ಒಂದು ಅದು ಒಳ್ಳೇದು ಕೂಡ, ಸಮಾಜದ ಮೇಲೆ ಭಯ ಇರಬೇಕು ಒಬ್ಬ ಮನುಷ್ಯನಾದವನಿಗೆ. ಅವ್ನು ಸರಿದಾರಿಲಿ ನಡೀತಿದ್ರು ಕೂಡ ಅವನು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಎಲ್ಲೇ ಹೋಗಲಿ, ಆ ಭಯ ಇಟ್ಕೊಂಡು ಬದುಕಬೇಕು. ಹಂಗೆ ಕೂಡ ಮನೆಯೊಳಗೆ ಕೂಡ ಒಂದು ಭಯ ಭಕ್ತಿ ಇಟ್ಕೊಂಡು ಬದುಕ್ತೆ ನಾನು. ಏನು ಅನ್ಕೋತಾರೋ, ಇವ್ರ ಮನ್ಸಿಗೆ ಬೇಜಾರಾಗುತ್ತೇನೋ, ನಾವು ಈ ಥರ ನಡ್ಕೊಳ್ಳೋದ್ರಿಂದ ಇವ್ರ ಮನ್ಸಿಗೆ ಬೇಜಾರಾಗುತ್ತೇನೋ. ಹೊರಗಡೆನೂ ಅಷ್ಟೇ, ನಾನು ಯಾರಿಗಾರು ಏನಾದ್ರು ಮಾತುಗಳಂದರೆ ಅವ್ರಿಗೆ ಬೇಜಾರಾಗುತ್ತೆ, ಇವ್ರಿಗೆ ಬೇಜಾರಾಗುತ್ತೆ. ನನ್ನಲ್ಲೇ ಕೊರಗ್ತೀನಿ. ಯಾರಾದರೂ ಅವ್ರ ಆಟಕ್ಕೋಸ್ಕರ ನನ್ನ ಮೇಲೆ ಇಲ್ದಿರೋದು ಹೇಳಿರ್ಬೋದು,
ಬಟ್ ಈ ಥರ ಅಂದ್ರಲ್ಲ ನನಗೆ, ನಾನು ಆ ಥರ ನಡ್ಕೊಂಡೇನೋ ಅಂತ ನನಗೆ ಒಂದೊಂದ್ಸಲ ಬೇಸರ ಆಗಿದ್ದುಂಟು. ಓಕೆ, ಮೈಕಲ್ ಅವರು ಒಂದ್ಸತಿ ಕುತ್ಕೊಂಡು ಮಾತಾಡ್ತಿರ್ತಾರೆ, ವಿನಯ್ ಹತ್ರ ಹೇಳ್ತಿರ್ತಾರೆ, ನಿನ್ನ ಆಪೋಸಿಟ್ ಯಾರು ಆಟ ಆಡ್ತಾರಲ್ಲ ಅವರು ವಿಲನ್ ಆಗ್ಬಿಡ್ತಾರೆ, ಹೀರೋ ಆಗ್ಬಿಡ್ತಾರೆ, ನೀನು ವಿಲನ್ ಆಗ್ಬಿಡ್ತೀಯ ಅಂತ ವಿನಯ್ ಹೇಳ್ತಾರೆ. ಈ ಮಾತೇನಾದರೂ ಪ್ರತಾಪ್ ಕಿವಿಗೆ ಬಿತ್ತಾ ಅಂತ? ಯಾಕಂದರೆ ಹೋಗ್ತಾ ಹೋಗ್ತಾ ವಿನಯ್ ಆಪೋಸಿಟೇ ಆಡಿದ್ದು, ಪ್ರತಾಪು ಹೊರಗಡೆ ನೆಕ್ಸ್ಟ್ ಲೆವೆಲಲ್ಲಿ ಕೆಲವರಿಗೆ ಹೀರೋ ಆಗಿಬಿಟ್ರು. ಆ ಥರ ಇಲ್ಲ. ಮನೆ ಒಳಗಡೆ ವಾರ ವಾರ ನನಗೆ ಕಾನ್ಫಿಡೆನ್ಸ್ ಗೇನ್ ಆಗ್ತಾ ಬಂದಾಗ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಅಂತ ಬಂದರೆ ಎಲ್ಲರೂ ಒಂದೇ ಮನೆ ಒಳಗಡೆ, ಒಬ್ಬರು ಹೆಚ್ಚು ಒಬ್ಬರು ಕಮ್ಮಿ ಅಲ್ಲ. ಅದೇ ರೀತಿ ಕೆಲವೊಮ್ಮೆ ಒಬ್ಬರ ಮೇಲೆ ಅಭಿಪ್ರಾಯಗಳು ಬರ್ತಾ ಇರಲಿಲ್ಲ, ನಾನು ಗಮನಿಸ್ತಾ ಹೋಗ್ತಿದ್ದಂಗೆ ಕೆಲವು ವಾರಗಳು ಹೇಳಬೇಕು ಅನ್ನಿಸ್ತು ಅಭಿಪ್ರಾಯಗಳನ್ನ. ಯಾಕೆಂದರೆ ನಮಗನ್ಸಿದ್ದು ನಾವು ಹೇಳಲಿಲ್ಲ ಅಂದರೆ ಮನೆ ಒಳಗಡೆ ನಮಗೆ ನಾವೇ ಎಲ್ಲೋ ಒಂದು ಕಡೆ ದ್ರೋಹ ಮಾಡ್ಕೊಳ್ತೀವಿ, ಕೊರಗ್ತೀವಿ ಒಳಗಡೆನೆ, ಅಯ್ಯೋ ಹಿಂಗಾಯ್ತಲ್ಲ ಅಂತ. ಇದೇ ಮಾತನ್ನ ಈಶಾನಿಗೆ ಯಾಕೆ ಮಾಡಲಿಲ್ಲ ನೀವು? ಹೆಣ್ಮಗಳು ಮಾತುಗಳನ್ನ ಎಲ್ಲಿ ನೊಂದ್ಕೋತಾರೆ, ಮೊದಲೇ ವಾರನೇ ಹೊಟ್ಟೋಗಿದ್ರು. ಅದಕ್ಕಿಂತ ಹೆಚ್ಚಾಗಿ ಮನೆಗೆ ಅತಿಥಿಯಾಗಿ ಬಂದಿದ್ರು. ಕಂಟೆಸ್ಟೆಂಟ್ ಆಗಿ ಬಂದಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ಒಬ್ರು ಅತಿಥಿಯಾಗಿ ಬರ್ಬೇಕಾದ್ರೆ ಅವ್ರಿಗೆ ಕೊಡಬೇಕಾಗಿರೋ ಗೌರವ ಕೊಡಬೇಕು. ಅವ್ರೇನು ಕಂಟೆಸ್ಟೆಂಟ್ ಆಗಿ ಒಳಗಡೆ ಆಡಕ್ಕೆ ಬಂದಿರಲಿಲ್ಲ. ಬಹುಶಃ ಅವ್ರಿಗೆ ಮೌನವಾಗಿ ಇತ್ಕೊಂಡೆ ಕೆಲವ್ರಿಗೆ ಉತ್ತರ ಕೊಡಬೇಕಾಗತ್ತೆ. ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ನಾನು ವಿನಯ್ ಬಗ್ಗೆ ಏನು ಕ್ವಶನ್ ಕೇಳಿದೆ ಅಂದರೆ, ವಿನಯ್ ಅಂದರೆ ಸಂಗೀತ ಕೂಡ ನಿಮ್ಗೆ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಅಂದರೆ ವಿನಯ್ ನಿನ್ನ ಕಡೆ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವ್ರು ಬರ್ತಾ ಇದ್ದಾರೆ ನಿನ್ನ ಹತ್ರ, ಬಟ್ ನೀನೇ ಅದನ್ನ ಒಪ್ಕೊತಾ ಇಲ್ಲ ಅಂತ. ಅವ್ರು ಅಷ್ಟೆಲ್ಲ ನಿಮ್ಮ ಹತ್ರ ಬಂದ್ರೂ ನೀವೇನಕ್ಕೆ ಅವ್ರಿಗೆ ಅಷ್ಟೊಂದು ಎಗೇನ್ಸ್ಟ್ ಇದ್ರಿ ಅಂತ? ಅಂದರೆ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಹೆಸರೇನಾದರೂ ಬಂದರೆ ನೀವು ವಿನಯ್ದೇ ತೊಗೊತಾ ಇದ್ರಿ, ವಿನಯ್ ಪ್ರತಾಪ್ದೇ ತೊಗೊತಾ ಇದ್ರು. ಆಮೇಲೆ ಅವರು ನನಗೊಂಥರ ಮಗನ ಥರ ಅಂತ ಹೇಳಿದಾಗ ಕೂಡ ಅಂದರೆ ನಿಮ್ಮ ಮನಸ್ಸು ಕರಗಲಿಲ್ವಾ ಅಂತ? ಮನಸ್ಸು ಕರಗುತ್ತೆ. ಬಹುಶಃ ಮಗನ ಥರ ನಾನು ವರ್ಷಾನುಗಟ್ಟಲೆ ಇದ್ದರೆ ಮನೆ ಒಳಗಡೆ ಅವ್ರು ಆಡಿದ ರೀತಿ ಬಗ್ಗೆ ರೀಸನಿಂಗ್ ಕೊಟ್ಟ ಮೇಲೆ ನಾವು ಅದು ಅಲ್ಲಿಗೆ ಮುಗಿಯುತ್ತೆ. ಅದನ್ನು ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲೋ ಒಂದು ಸೋಫಾ ಮೇಲೆ ಕೂತ್ಕೊಂಡು ಏನೋ ಒಂದು ಅಭಿಪ್ರಾಯ ಕೊಡ್ತೀವಿ, ಎಲ್ಲೋ ನಿಂತ್ಕೊಂಡು ಬ್ಲೂ ಡಾಟ್ ಮೇಲೆ ನಿಂತ್ಕೊಂಡು ಅಭಿಪ್ರಾಯಗಳು ಕೊಡ್ತೀವಿ, ಅದಲ್ಲೇ ಮುಗಿಸ್ಬೇಕು. ನಾವು ಅಭಿಪ್ರಾಯಗಳನ್ನೇ ಕೊಡಬಾರ್ದು ಅಂತ ಹೇಳಿದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಕ್ಯಾರಿ ಮಾಡಿದಾಗ ಆ ಥರ ಮನಸ್ತಾಪಗಳು ಬರ್ತಾ ಇತ್ತು. ಅದು ಅಲ್ಲೇ ಬಿಟ್ಟಿದ್ದೀನಿ ನಾನು. ಅವ್ರ ಮಗನ ಥರ ಅಂದ್ಕೊಂಡಿದ್ರೆ ಈಗಲೂ ಕೂಡ ನನ್ನ ಮಗನ ಥರನೇ ಇರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದರಲ್ಲಿ ಎರಡು ಮಾತಿಲ್ಲ, ಯಾವುದೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಏನಕ್ಕಂದರೆ ವಿನಯ್ ಅನ್ನೋ ಫೈರಿಗೆ ನೀವು ಪೆಟ್ರೋಲ್ ಹಾಕಿ ಅದು ಇನ್ನೂ ದಗ ಅಂತ ಉರಿತಿತ್ತ ಅಂತ ಮನೆಯಲ್ಲಿ, ಆ್ಯಂಡ್ ಅದು ನಿಮಗೆ ಅಡ್ವಾಂಟೇಜ್ ಕೂಡ ಆಗ್ತಿತ್ತು ಅಂತ ನಿಮಗೇನಾದರೂ ಅನಿಸುತ್ತಾ? ಖಂಡಿತ ಇಲ್ಲ. ನನಗೆ ವೈಯಕ್ತಿಕವಾಗಿ ಕೆಲವು ಮಾತುಗಳು ಮಾತಾಡಿದರು. ನಾನು ಅವ್ರ ಮೇಲೆ ಮಾತಾಡ್ದಿದ್ದಾಗೆಲ್ಲ ನನಗೆ ಅದು ನಂತರದ ದಿವಸಗಳಲ್ಲಿ ಗೊತ್ತಾಗ್ತಾ ತಿಳುವಳಿಕೆಗೆ ಬಂತು. ಉತ್ತರ ಕೊಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ನನ್ನನ್ನು ನೋಡ್ತಿರೋರ್ಗು, ನನ್ನನ್ನು ಪ್ರೀತಿ ಮಾಡ್ತಿರೋರ್ಗು ಉತ್ತರಗಳು ಕೊಟ್ಟಿಲ್ಲ ಅಂದರೆ ನಾನು ಬಹುಶಃ ಅವ್ರಿಗೆ ಒಂದು ನ್ಯಾಯ ಕೊಡಿಸಲ್ಲ ಅಂತ ನನಗನ್ನಿಸ್ತು. ಅವ್ರ ಆಟದ ಪ್ರಕಾರ ಅವರು ನನಗೆ ಎಲ್ಲೆಲ್ಲಿ ಕ್ವಶನ್ ಆಗ್ತಾಯಿದ್ರು, ನನಗೂ ಉತ್ತರ ಕೊಡಬೇಕು. ನಾನು ಅವ್ರಿಗೆ ಕೋಪ ಮಾಡ್ಕೊಂಡಿಲ್ಲ ಎಲ್ಲೂ ಕೂಡ. ಅವ್ರಿಗೆ ಒಂದು ಕೊಡಬೇಕಾಗಿರೋ ಮರ್ಯಾದೆ ಕೊಟ್ಟೆ ಮಾತಾಡಿದ್ದೀನಿ. ಅದು ಅವ್ರನ್ನ ಎದುರಾಕೊಂಡಿದ್ದೆ ಅನ್ನೋದಕ್ಕಿಂತ ಒಂದು ವಾದ ಆಗಿತ್ತು ಅವ್ರ ಮಧ್ಯೆ ಅಷ್ಟೇ. ನನ್ನ ಪ್ರಕಾರ ವಾದ ಆಗಿತ್ತು. ಇದರಲ್ಲಿ ಅವ್ರನ್ನ ಎದುರಾಕೊಂಡೆ ಇವ್ರು ಎದುರಾಕೊಂಡೆ ಅನ್ನೋದೇನು ಬರಲ್ಲ. ಓಕೆ, ನೀವು ಅಂದರೆ ಡೇ ಒನ್ನಿಂದ ಲಾಸ್ಟ್ವರೆಗೂ ಇದ್ದವರು ಮನೆಯಲ್ಲಿ, ನಿಮಗೆ ಯಾವತ್ತಾದರೂ ಅನ್ನಿಸ್ತಾ ಅಂದರೆ ವಿನಯ್ ಅವರು ಥ್ರೂಔಟ್ ಸೀಸನ್ನು ನಿಮ್ಮನ್ನು ಫೇಕ್ ಅಂತ ತೋರಿಸೋದಕ್ಕೆ ಟ್ರೈ ಮಾಡಿದರು ಮನೆಯಲ್ಲಿ ಅಂತ? ಕೆಲವೊಂದು ಬಾರಿ ಒಂದಷ್ಟು ಆ ಥರ ಕೊಡಬೇಕು ಅಂತ ಬಂದಾಗ ಕೊಟ್ಟಿರ್ಬೋದೇನೋ. ಮನಸ್ಥಿತಿಯಿಂದ ಕೊಟ್ಟಿದ್ದಾರೆ ಅಂತ ನನಗನ್ಸಲ್ಲ. ಕೊಟ್ಟಿದ್ರು ಕೂಡ ಅದು ಅವ್ರ ಇಚ್ಛೆ. ಯಾಕೆಂದರೆ ನಾವೇನು ಅಂತ ನಮಗೆ ಗೊತ್ತಿರಬೇಕಾದ್ರೆ ಇನ್ನೊಬ್ಬರ ಅಭಿಪ್ರಾಯನ ನಾವು ಯಾಕೆ ಅಕ್ಸೆಪ್ಟ್ ಮಾಡಬೇಕು? ಅದಲ್ಲೇ ಬಿಟ್ಟು ನಾವು ಒಪ್ಪಲ್ಲ ಅಂತ ಮುಂದೆ ಹೋಗ್ಬೇಕಷ್ಟೆ. ಓಕೆ, ಈಗ ಪ್ರತಾಪ್ ಅವರು ಮನೆಯಲ್ಲಿ 2 ಸಲ ಹುಷಾರ್ ತಪ್ತಾರೆ. ಒಂದು ಟಾಸ್ಕ್ ಟೈಮಲ್ಲಿ, ಇನ್ನೊಂದು ಉಪವಾಸದಿಂದ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತಾರೆ. ಬಟ್ ಏನಾಯ್ತು, ಮನೆ ಹೊರಗಡೆ ಅದನ್ನ ಬೇರೆ ಬೇರೆ ಥರನೇ ಬಿಂಬಿಸ್ಬಿಟ್ಟಿದ್ರು. ಅದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್ ಏನು ಅಂತ? ಆಗಿದ್ದು ಅಂದರೆ ಯಾವ ರೇಂಜಿಗೆ ಹೇಳ್ಬಿಟ್ಟಿದ್ರು ಅಂದರೆ, ಡ್ರೋನ್ ಪ್ರತಾಪ್ ಮನೆ ಒಳಗಡೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಿಟ್ಟಿದ್ರು. ಇವಾಗ ಸೂಸೈಡ್ ಅಟೆಂಪ್ಟ್ ಮಾಡಿರೋರ್ನ ಮನೆ ಒಳಗಡೆ ಮತ್ತೆ ಬಿಡೋದಕ್ಕೂ ಆಗೋದಿಲ್ಲ ಅಲ್ವಾ? ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ, ಯಾಕಂದ್ರೆ ಇದೊಂದು ಕ್ಲಾರಿಫಿಕೇಶನ್ ಸಿಕ್ಬಿಡ್ಲಿ ಎಲ್ರಿಗೂ ಅಂತ. ಖಂಡಿತ. ಅಲ್ಲ, ನೀವು ನಗ್ತಾ ಇರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಒಳಗೆ ಅಂಥದ್ದೇನು ಆಗಿರಲ್ಲ ಅಂತ. ಮನಸ್ಸಿಗೆ ಬೇಜಾರಾಗಿ ಸ್ವಲ್ಪ ಊಟ ಸರಿಯಾಗಿ ಮಾಡ್ತಿರ್ಲಿಲ್ಲ ನಾನು. ಸ್ವಲ್ಪ ಯಾರಿಗೆ ಆದರೂ ಅಷ್ಟು ವಾರಗಳಾದ್ಮೇಲೆ ಸ್ವಲ್ಪ ಏನಪ್ಪ ಇಷ್ಟೆಲ್ಲ ಆಗ್ತಾ ಇದೆ, ಏನು ಮನ್ಸಿಗೆ ಬಂದೇ ಬರುತ್ತೆ. ಸ್ಟ್ರೇಂಜರ್ಸ್ ಅಂತ ಕರೆಯೋಕೆ ಇಷ್ಟಪಡಲ್ಲ. ಟೀಕೆಗಳಿನ್ನ ಬರ್ತಾ ಇವೆಲ್ಲ ಅವ್ರ ಆಟದ ಪ್ರಕಾರ ಅವ್ರು ಆಡ್ಕೊಂಡು ಹೋಗಿರ್ಬೋದು, ಆಟ ಅನ್ಕೊಂಡು ಅಂತ ಅನ್ಸಿರುತ್ತೆ ಮನ್ಸಿಗೆಲ್ಲ ಒಂದ್ ಕಡೆ.
ಆವಾಗ ಅಂದ್ರೆ ಸ್ವಾಮೀಜಿ ಹೇಳಿದ್ದೇನಾದ್ರೂ ನೀವು ತುಂಬಾ ಮನ್ಸಿಗೆ ತಗೊಂಡ್ಬಿಟ್ರಾ ಅಂತ? ಅಂದ್ರೆ ಹತ್ರ ಇದ್ದು ಹೇಸಿಗೆ ಆಗೋದಕ್ಕಿಂತ ದೂರ ಇದ್ದು ಧೂಪ ಆಗು ಅನ್ನೋದೊಂದು ಮಾತು ಹೇಳ್ತಾರೆ ನಿಮಗೆ, ಅದರಿಂದ ಏನಾದ್ರು ನೀವು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ರ ಮನೆ ಒಳಗೆ? ಆ ಟೈಮಲ್ಲಿ ಏನ್ ಈ ಥರ ಹೇಳ್ತಾರಲ್ಲ ಅಂತ ಮನ್ಸಿಗೆ ಹೋಗಿದ್ದುಂಟು, ಬಟ್ ಆ ವಿಚಾರಕ್ಕಂತೂ ಅಲ್ಲ, ಅವ್ರು ಹೇಳಿದಕ್ಕಲ್ಲ. ಆದರೆ ಮನೆ ಒಳಗಡೆ ಸ್ವಲ್ಪ ಕುಗ್ಗಿದ್ದುಂಟು. ಒಂದೊಂದು ಟೈಮ್ ಊಟ ಮಾಡ್ತಿರಲಿಲ್ಲ ಸ್ವಲ್ಪ ಸರಿಯಾಗಿ. ಆ ಊಟ ಮಾಡ್ದಿದ್ದಾಗ ಯಾವುದೋ ಒಂದು ಹಳೆ ಆಹಾರ ತಿಂದಿದ್ರಿಂದ ಫುಡ್ ಪಾಯ್ಸನ್ ಆಯಿತು, ಹಸ್ಕೊಂಡು ಇದು ಮಾಡಿದ್ರಿಂದ. ಸಹಜ ಅವೆಲ್ಲ, ಹೊರಗಡೆ ಇದ್ರೂ ಆಗ್ತದೆ ಒಂದೊಂದ್ಸಲ. ಆ ರೀತಿ ಒಂದು ಆರೋಗ್ಯ ತಪ್ಪಿದೆ ಅಷ್ಟೇ. ಅಲ್ಲ, ಮತ್ತೆ ಯಾಕೆ ಈ ತರ ಬಿಂಬಿಸ್ಬಿಟ್ರು ಅದನ್ನ ಅಂತ? ನನಗೇನು ಗೊತ್ತಿಲ್ಲ. ಹೊರಗಡೆ ನೋಡಿದ್ಮೇಲೆ ಅವ್ರು ಬಂದು ಕೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ಈ ತರ ಬಿಂಬಿಸಿದ್ದಾರೆ ಅಂತ. ಹಾಸ್ಯಾಸ್ಪದ ಅನ್ನಿಸ್ತು. ಈಗ ನನ್ನ ವಿಚಾರದಲ್ಲೇ ಹಿಂದೆ ಕೂಡ ಹಲವಾರು ಬಾರಿ ನಾನು ಮಾಡಿರುವಂಥದ್ದನ್ನ ನಾನು ಕ್ಷಮೆ ಕೇಳಿದ್ದೀನಿ ಕೆಲವೊಂದು ವಿಚಾರದಲ್ಲಿ. ಆದರೂ ಕೂಡ ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸೋಕೆ ಹೋದ್ರು, ದುಡ್ಡು ಹಾಗೆ ಹೀಗೆ ಅಂತ. ಅದೇ ರೀತಿ ಇದು ಒಂದಾಗಿದೆ ಇನ್ಸಿಡೆಂಟು, ಹಾಸ್ಯಾಸ್ಪದ ಅನ್ಸುತ್ತೆ. ಅದಕ್ಕೆ ಒಂದಷ್ಟು ಕ್ಲಾರಿಟಿಗಳು ಕೊಟ್ಟಿದ್ದಾರೆ, ಕೊಡಬೇಕಾಗಿರೋರು. ಬೆಳಿಗ್ಗೆ ತಾನೇ ಡಾಕ್ಟರ್ ಎಲ್ಲ ಮಾತಾಡಿರೋದು. ಯಾಕೆಂದ್ರೆ ಹಾಸ್ಪಿಟ್ಲು ರೆಕಾರ್ಡ್ಸ್ ಇರುತ್ತೆ, ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳಿ. ಹಾಸ್ಪಿಟಲ್ ರೆಕಾರ್ಡ್ಸ್ ಸುಳ್ಳು ಹೇಳಲ್ಲ, ಏನು ಸುಳ್ಳು ಹೇಳಿದ್ರು. ಅದು ಅಷ್ಟೆಲ್ಲ ಮೀಡಿಯಾ ಅಟೆನ್ಷನ್ ಇರುತ್ತೆ, ಎಲ್ಲ ಇರುತ್ತೆ ಆ ಥರ ಶೋ ಅಂದಮೇಲೆ ಸಹಜ. ಓಕೆ, ಆ ಹಾಸ್ಪಿಟಲ್ಗೆ ಹೋಗಿ ಪ್ರತಾಪ್ ಅವ್ರು ಬಂದಮೇಲೆ, ಅಲ್ಲಿಂದ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದಮೇಲೆ ಮನೆನ ಶಕ್ತಿಮಾನ್ ಆಗ್ಬಿಟ್ರ ಪ್ರತಾಪ್ ಅಂತ? ಯಾವುದೇ ಮನುಷ್ಯಂಗೆ ಕೆಲವೊಂದು ಘಟನೆಗಳು ಅವ್ರನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಮಾತಾಡೋರು ಇದ್ದಾಗಲೇ ನಮಗೆ ಒಂದು ಶಕ್ತಿ ಬರೋದು, ಹಠ ಬರೋದು, ಏನಾದರೂ ಮಾಡಬೇಕಂತ. ಟಾಸ್ಕ್ ಆಡಲ್ಲ ಅಂದರು ಕೆಲವೊಮ್ಮೆ. ಒಂದು ವಾರ ತುಂಬ ಚೆನ್ನಾಗಿ ಅದ್ಭುತವಾಗಿ ಟಾಸ್ಕ್ ಆಡಿ, ಅದು ಇಂಡಿವಿಜುವಲ್ ಟಾಸ್ಕ್ ಆಡೋಕ್ಕೆ ಬಂತು, ಗ್ರೂಪಲ್ಲಿ ಆಡೋದಕ್ಕಿಂತ. ಇಂಡಿವಿಜುವಲ್ ಟಾಸ್ಕಲ್ಲಿ ಒಂದಷ್ಟು ನನ್ನ ಪರ್ಫಾರ್ಮೆನ್ಸ್ ಪ್ರೂವ್ ಆಯಿತು. ನಂತರ ದಿವಸಗಳಲ್ಲಿ ಮಾತಾಡಲ್ಲ, ಸರಿಯಾಗಿ ಉತ್ತರಗಳು ಕೊಡಲ್ಲ, ಡಾಟ್ ಮೇಲೆ ಮಾತ್ರ ಉತ್ತರ ಕೊಡ್ತಾರೆ ಅಂತ ಬಂತು. ನನಗೆ ಎಲ್ಲಿ ಸಂದರ್ಭಗಳು ಬಂತು, ಮಾತುಗಳು ಮಿತವಾಗಿರಬೇಕು, ಆದರೆ ಸ್ಪಷ್ಟವಾಗಿರಬೇಕು, ಸ್ಪಷ್ಟವಾಗಿ ತಲುಪಿಸಿದ್ದೀನಿ. ಓಕೆ, ಪ್ರತಾಪ್ ಅವ್ರಿಗೆ ಯೂಶ್ವಲಿ ನಾವು ಈ ಪ್ರಶ್ನೆ ಯಾವ ಕಂಟೆಸ್ಟೆಂಟಿಗೂ ಕೇಳಿಲ್ಲ, ಬಟ್ ಈ ಕ್ವೆಶನ್ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಲೂ ನಿಮಗೆ ಹೇಳ್ತೀನಿ. ಯೂಶ್ವಲಿ ಅಂದರೆ ಈ ಥರ ಹುಷಾರೇನಾದರೂ ಇಲ್ಲ ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ನಿಮಗೆ ಯಾವ ರೀತಿ ಕರ್ಕೊಂಬರ್ತಾರೆ ಅಂತ? ಅಂದರೆ ಕಣ್ಣಿಗೆ ಬಟ್ಟೆ ಎಲ್ಲ ಕಟ್ಕೊಂಡು, ಏನೂ ಗೊತ್ತಾಗದೇ ಇರೋ ಥರ ಕರ್ಕೊಂಡು ಬಂದು, ಆ ಕಣ್ಣು ಆಗಿದಾಗ ಮಾತ್ರ ಆಲ್ಕಲೈನ್ ಕಂಟೆಂಟ್ ಸೋಪ್ ಎಲ್ಲ ಹೋಗಿದ್ದಾಗ ಆಗೇನು ಬಟ್ಟೆ ಏನು ಹಾಕಿರಲಿಲ್ಲ, ಫುಲ್ ಕಣ್ಣೇ ಕಾಣಿಸ್ತಿರ್ಲಿಲ್ಲ. ಹಾಗೆ ಕರ್ಕೊಂಡು ಬಂದು ಬಟ್ಟೆ ಚೇಂಜ್ ಮಾಡಿ ಹಾಸ್ಪಿಟಲ್ ಇರಿಸಿ ಮತ್ತೆ ವಾಪಸ್ ಕರ್ಕೊಂಡು ಬಂದರು. ವಾಪಸ್ ಕರ್ಕೋಬೇಕಾದ್ರೆ ಬ್ಲೈಂಡ್ಸ್ ಹಾಕಿ ಕರ್ಕೊಂಡು ಬಂದಿದ್ರು. ಎರಡನೇ ಸಲ ಕೂಡ ಕನ್ಫೆಷನ್ ರೂಮಿಂದ ಬ್ಲೈಂಡ್ಸ್ ಎಲ್ಲ ಕವರ್ ಮಾಡಿ, ಕಣ್ಣಿಗೆಲ್ಲ ಬ್ಲೈಂಡ್ಸ್ ಹಾಕಿ ಕರ್ಕೊಂಡೋಗಿ ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಿರಲ್ಲ. ಯಾವ ಲೆವೆಲ್ಗೆ ಅಂದರೆ ಹಾಸ್ಪಿಟಲ್ ಗಡಿಯಾರನ್ನು ತೆಗೆದುಬಿಟ್ಟಿರ್ತಾರೆ, ಎಷ್ಟು ಗಂಟೆ ಅಂತಲೂ ಗೊತ್ತಾಗಲ್ಲ. ಆ ಲೆವೆಲ್ಗೆ ನಮ್ಮ ಜೊತೆ ಯಾವಾಗಲೂ ಯಾವ ಜಾಗದಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗಲ್ಲ. ನಮ್ಮ ಜೊತೆಲಿರೋರೇ ಇಬ್ರು, ಅವ್ರಿಗೆ ನೋಡಿದ್ರೆ ಅವ್ರಿಬ್ರು ನೋಡ್ಬೇಕು, ಬರೋ ಡಾಕ್ಟ್ರು ನರ್ಸ್ಗಳು ಅಷ್ಟೇ. ಅದು ಮುಗಿಸ್ಕೊಂಡು ಮತ್ತೆ ಮನೆ. ಏನಕ್ಕೆ ಈ ಪ್ರಶ್ನೆ ಕೇಳಿದ್ವಿ ಅಂತಂದ್ರೆ, ತುಕಾಲಿ ಅವ್ರು ಒಂದ್ಸತಿ ಕೂತ್ಕೊಂಡು ಹೇಳ್ತಾರೆ, 3 ದಿನಕ್ಕೂ ಟ್ರಿಪ್ಪು, ಕೈಯಲ್ಲಿ ಒಂದು ಡ್ರಿಪ್ಪು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾರೆ. ಅಂದರೆ ಈ ಥರ 3 ದಿನಕ್ಕೂ ಹೊರಗೆ ಹೋಗ್ಬಿಟ್ಟು ಬರ್ತಾನೆ, ಆಮೇಲೆ ಏನೋ ಚೇಂಜಸ್ ಕಾಣಿಸುತ್ತೆ ಪ್ರತಾಪ್ ಏನೋ ಬಿಹೇವಿಯರಲ್ಲಿ ಅಂತ. ಅಂದರೆ ಅವರು ಯಾವ ಥರ ಹೇಳ್ತಾರೆ ಅಂದರೆ, ಪ್ರತಾಪಿಗೇನೋ ಹೊರಗಿಂದ ಯಾರೋ ಇನ್ಪುಟ್ ಕೊಟ್ಟಿದ್ದಾರೆ, ಈ ಥರ ಹೊರಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಇನ್ಪುಟ್ ಕೊಟ್ಟಿದ್ದಾರೆ ಅನ್ನೋ ಥರ ಮಾತಾಡಿರ್ತಾರೆ ಅವರು. ಆ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ ನಾನು. ಇನ್ ಕೇಸು ಚಾನಲ್ ಅವರು ಅದು ಮಾಡಿದ್ದೆ ನಿಜ ಆಗಿದ್ರೆ ಆ ಕ್ಲಿಪ್ಪಿಂಗ್ನ ಹೊರಗಡೆ ಹೋಗ್ಬಿಡ್ತಿರ್ಲಿಲ್ಲ. ಮನ್ಸು ಮಾಡಿದ್ರೆ ಕಟ್ ಮಾಡಿ ಅಲ್ಲೇ ತೆಗಿಬೋದಾಗಿತ್ತು. ಏನಕ್ಕೋಸ್ಕರ ಅದು ಹೋಗ್ಬಿಟ್ರು? ವಿಮರ್ಶೆಗೆ ಒಳಪಡ್ಲಿ ಅವ್ರು ಹೇಳೋದು, ಗೊತ್ತಾಗ್ಲಿ ಜನಕ್ಕೆ ಸತ್ಯ ಏನು ಅಂತ. ಅದು ಅವರ ಮನ್ಸಲ್ಲಿ ಅನ್ಸಿರ್ಬೋದೇನೋ, ಯಾಕೆಂದ್ರೆ ಆ ಮನೇಲಿ ಅನ್ನಿಸ್ತಾ ಇರುತ್ತೆ ಕೆಲವ್ರಿಗೆ ಆಗಾಗ. ಹಂಗಿದೆ, ಇದ್ರ ಮೇಲೆ ಒಂದು ತನಿಖೆ ಮಾಡ್ಬಿಡೋಣ. ಯಾವ್ದ್ರ ಮೇಲೆ? ನಡೆಸಿ. ಓಕೆ, ಪ್ರತಾಪ್ ಅವ್ರ ಅಂದರೆ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದು ಒಳ್ಳೇದಾಯ್ತು. ಯಾಕಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ, ಅಂದರೆ ಹೊರಗಡೆ ಹೇಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ನೀವು ಹೇಳ್ತಿದ್ರಿ ಗಡಿಯಾರ ಕೂಡ ಇಟ್ಟಿಲ್ಲ ಅನ್ನೋದು, ನಮ್ಗೆ ಯಾರಿಗೂ ಐಡಿಯಾನೇ ಇಲ್ಲ ಅದ್ರ ಬಗ್ಗೆ. ನಾವು ಅವ್ರ ಜೊತೆ ಮಾತಾಡಕ್ ಪ್ರಯತ್ನ ಪಡ್ತೀವಿ, ತಂಡದವ್ರ ಇಬ್ರು ಜೊತೆ. ನಿಮ್ಮ ಹೆಸರೇನು ಅಂತಾನೂ ಹೇಳಲ್ಲ ಅವರು, ಆ ಲೆವೆಲ್ಗೆ ಇರ್ತಾರೆ. ಓಕೆ, ಇನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಅದೊಂದು ಫೋಟೋ ಆಕ್ಚುಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ಕಾರ್ತಿಕ್ ಕೂತಿರ್ತಾರೆ, ನೀವು ಅವ್ರ ತೊಡೆ ಮೇಲೆ ಮಲ್ಕೊಂಡಿರ್ತೀರಾ. ಅದೊಂದು ನಿಮ್ಗೆ ವಾಲ್ ಆಫ್ ಫ್ರೇಮ್ ಅಲ್ಲೂ ಇತ್ತು ಅನ್ಸುತ್ತೆ ಆ ಫೋಟೋ, ಅಂದ್ರೆ ಕಿಚನ್ ಅಲ್ಲಿ ಕೂತ್ಕೊಂಡಿದ್ದಾಗ. ಅಷ್ಟು ಚೆನ್ನಾಗಿದ್ದಿದ್ದು ಬಾಂಡಿಂಗು, ಅಂದ್ರೆ ಹೋಗ್ತಾ ಹೋಗ್ತಾ ಅಂದ್ರೆ ನಿಮ್ಮ ಮತ್ತೆ ಕಾರ್ತಿಕ್ ಮಧ್ಯನೂ ಅದೊಂದು ಸ್ವಲ್ಪ ಅಂದ್ರೆ ಏನೋ ಸರಿ ಬರ್ತಾ ಇರ್ಲಿಲ್ಲ.
ಸ್ವಲ್ಪ ಅದೇ ಸಂಗೀತ ವಿಚಾರಕ್ಕ ಅಥವಾ ನೀವು ಸಂಗೀತ ಕ್ಲೋಸ್ ಅನ್ನೋ ವಿಚಾರಕ್ಕ, ಇಲ್ಲ ನಿಮಗೂ ಮತ್ತೆ ಕಾರ್ತಿಕ್ಗೂ ನಿಜವಾಗ್ಲೂ ಆಗ್ತಾ ಇರ್ಲಿಲ್ವಾ, ಇಲ್ಲ ಕಾರ್ತಿಕ್ ಬಿಹೇವಿಯರ್ ಇಂದ ನಿಮಗೆ ಬೇಜಾರಾಗಿತ್ತಾ? ಆ ಮನೇಲಿ ಏನಾಗುತ್ತೆ ಅಂದರೆ, ನಾವು ಮಾತಾಡಿದ್ದಂಥ ಮಾತುಗಳು ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಅಥವಾ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಮನಸ್ತಾಪಗಳು ಬರ್ತವೆ. ಬೇರೆ ಥರದ್ದು ಓಕೆ, ಎದುರೆದುರಿಗೆ ಬರುವಂಥದ್ದು, ಆಗದಿರುವಂಥದ್ದು ಇವೆಲ್ಲ ಓಕೆ, ಆಟಕ್ಕೋಸ್ಕರ ಜೋರಾಗಿ ಮಾಡುವಂಥದ್ದು, ಈ ಥರ ಸಣ್ಣ ಪುಟ್ಟ ಅಭಿಪ್ರಾಯಗಳು ಬರ್ತದೆ. ಅದು ಬಿಟ್ಟರೆ ಕಾರ್ತಿಕ್ ಅಣ್ಣನ ಮೇಲೆ ಅಂಥದ್ದು ನನಗೇನು ಇಲ್ಲ. ಮನೇಲಿ ಹೊರಗಡೆ ಬರ್ಬೇಕಾದ್ರೆ ಬಹುಶಃ ಭಾಳ ಚೆನ್ನಾಗಿ ಮಾತಾಡಿದ್ವಿ ನಾವೇ ಇದ್ದಾಗ ಒಂದಷ್ಟು ಜನ. ಫೈನಲ್ ವಾರ ಅಂತೂ ತುಂಬ ಚೆನ್ನಾಗಿ ಮಾತಾಡಿದ್ವಿ. ನನಗೇನು ಅಂಥದ್ದೇನಿಲ್ಲ. ಗ್ಲೌಸ್ದು ಚಟುವಟಿಕೆ ಇದ್ದಾಗ ಸ್ವಲ್ಪ ಕಾರ್ತಿಕ್ ಮೇಲೂ ಗರಂ ಆಗ್ತೀರಾ ಅನ್ಸುತ್ತೆ ನೀವು. ಯಾವ ಗ್ಲೌಸ್ದು? ಇದು ಬಾಕ್ಸಿಂಗ್ ಇದ್ರಲ್ಲ, ಸ್ವಲ್ಪ ಎಂಡಲ್ಲಿ ಸ್ವಲ್ಪ ಒಂದಷ್ಟು ಮಾತುಗಳು ಹೇಳ್ಬೇಕಾಗಿತ್ತು ನಾನು ಅವ್ರಿಗೆ. ಅಲ್ಲಿ ವೇದಿಕೆ ಮೇಲೆ ನಿಲ್ಸಿದಾಗ ಕೊನೆಯಲ್ಲಿ ನಿಲ್ಸಿದ್ರು ನನ್ನ. ಸಂಗೀತ ದೀದಿ ಒಬ್ರು ಬಿಟ್ಟು ಇನ್ನೆಲ್ಲ ನನ್ನ ಕೊನೆಯಲ್ಲಿ ನಿಲ್ಸಿದ್ರು. ಅವಾಗ ಸ್ವಲ್ಪ ಒಂದಷ್ಟು ಮಾತುಗಳು ಆಡಿದ್ರು, ಏನೂ ಆಡಿಲ್ಲ ಕೆಲವೊಂದು ಟಾಸ್ಕ್ಗಳು ಅಂತ. ಅವ್ರು ಸ್ವಲ್ಪ ಪ್ರಾಪರಾಗಿ ಆ ಥರ ಮಾತಾಡಿದ್ರೆ ಯಾವ ಮನಸ್ತಾಪಗಳು ಬರಲ್ಲ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು. ಕೊಡೋ ಜಾಗ ಕೊಟ್ಬಿಟ್ರೆ ಕೇಳ್ತಾರೆ ಸೈಲೆಂಟ್ ಆಗಿ, ಸುಮ್ಮನೆ ವಾದಗಳು ಬರಲ್ಲ ಅಂತ ಅಂಟಿಸ್ಬಿಟ್ಟು ಕೊಟ್ಟಿದ್ದಷ್ಟೇ. ಓಕೆ, ಕಾರ್ತಿಕ್ ಮತ್ತೆ ಸಂಗೀತದ್ದು ಗಲಾಟೆಗಳಾಗ್ತಿದ್ದಾಗ ಅಂದ್ರೆ ಅವರಿಬ್ರು ಮಾತಾಡ್ದಲೇ ಇದ್ದಾಗ ಬಹುಶಃ ಮನೆಯಲ್ಲಿ ನೀವು ಮತ್ತೆ ನಮ್ರತಾ ಅಷ್ಟೇ ಎಫರ್ಟ್ ಹಾಕೋದನ್ಸುತ್ತೆ. ಅಂದ್ರೆ ನಮ್ರತಾ ಹೋಗಿ ಕಾರ್ತಿಕ್ ಹತ್ರ ಅಥವಾ ಸಂಗೀತ ಹತ್ರ ಇಬ್ರು ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನೀವು ಫಿಸಿಕಲಿನೇ ಟ್ರೈ ಮಾಡ್ತೀರಾ, ಅಂದ್ರೆ ಇಬ್ರು ಕರ್ಕೊಂಡೋಗಿ ಇಲ್ಲ ಮಾತಾಡಿ ಅಂತ ಹೇಳ್ತೀರಾ. ಬಟ್ ಅಂದ್ರೂ ಅದು ಯಾಕೋ ಜೋಡ್ಕೊಂಡ್ಲೇ ಇಲ್ಲ ಎರಡೂನು. ಯಾವ ಕಾರಣಕ್ಕೆ ಅಂತ? ಸೋಲ್ಬೇಕಾಗತ್ತೆ ಜೀವನದಲ್ಲಿ ಕೆಲವೊಮ್ಮೆ. ಏನೇ ಮನಸ್ತಪ್ಪಗಳು ಯಾರ ಕಡೆಯಿಂದನೇ ತಪ್ಪಾಗಿದ್ರು, ಎರಡೂ ಕಡೆಯಲ್ಲಿ ಅದು ಯಾರೇ ತಪ್ಪಾಗಿರ್ಬೋದು, ಸೋತು ಸ್ವಲ್ಪ ಮುಂದೆ ಬರಲಿಲ್ಲ ಅಂದರೆ ಇಬ್ಬರಲ್ಲಿ ಯಾರೇ ಆದ್ರೂ ಅದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಅದು ಅವ್ರ ವೈಯಕ್ತಿಕ ನಿರ್ಧಾರಗಳು. ನಮಗೆ ನೋಡಬೇಕು ಅಂತ ಆಸೆ ಇರುತ್ತೆ, ಮಾತಾಡಲಿ ಅಂದರೆ ನೋಡಿರ್ತೀವಲ್ಲ ಒಂದಷ್ಟು ಜರ್ನಿನ ಅಂತ ಆಸೆ ಇರುತ್ತೆ. ಅದವ್ರ ವೈಯಕ್ತಿಕ ನಿರ್ಧಾರಗಳು. ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಿ ಮನೆಯೊಳಗೆ ನೋಡಬೇಕು, ನಾವು ಇದ್ದಾಗ ನಮ್ಮ ಕಣ್ಣೆದ್ರಿಗೆ ಚೆನ್ನಾಗಿರ್ಲಿ ಅಂತ ಆಸೆ ಇರುತ್ತಪ್ಪ ನಮ್ಗೆ ನೋಡ್ಬೇಕಾದ್ರೆ. ಮನೆಯೊಳಗೆ ಅವ್ರವ್ರ ನಿರ್ಧಾರಗಳು, ವೈಯಕ್ತಿಕ ಅಭಿಪ್ರಾಯಗಳು. ನನಗೆ ಆಸೆ ಇತ್ತು, ಆ ಒಂದು ಕಾರಣಕ್ಕೋಸ್ಕರ ಚೆನ್ನಾಗಿರ್ಲಿ, ದೀದಿ ಮತ್ತೆ ಅಣ್ಣ ಮಾತಾಡ್ಕೊಂಡಿರ್ಲಿ, ಖುಷಿ ಆಗುತ್ತೆ ನಿಜವಾಗ್ಲು. ಮನೆ ವಾತಾವರಣನೇ ಬದಲಾಗುತ್ತೆ, ಆಟದ ರೀತಿನೇ ಬದಲಾಗುತ್ತೆ. ಅದೊಂದು ಕಾರಣಕ್ಕೆ ಮಾಡದೆ ಹೊರತು ಅದವ್ರ ವೈಯಕ್ತಿಕ ನಿರ್ಧಾರಗಳು. ಓಕೆ, ಸಂಗೀತ ಅವರ ಕೆಲವು ಡಿಸಿಷನ್ ಪ್ರತಾಪಿಗೆ ಅರ್ಥನೇ ಆಗ್ಲಿಲ್ವ ಅಂತ ಅದನ್ನ ಅರ್ಥ ಮಾಡ್ಸೋದಕ್ಕೆ ಹಳೆ ಕಂಟೆಸ್ಟೆಂಟ್ ಮನೆ ಒಳಗಡೆ ಬರ್ಬೇಕಾಯ್ತಾ? ಪ್ರತಾಪಿಗೆ ಕೂರಿಸ್ಕೊಂಡು ಇಲ್ಲ ಸಂಗೀತ ನಿನ್ಗೆ ಇದನ್ನ ಮಾಡಿದ್ದಾರೆ ಅದನ್ನ ಮಾಡಿದ್ದಾರೆ ಅಂತ ಹೇಳೋ ಅಂಥ ಪರಿಸ್ಥಿತಿ ಬಂತ? ಸ್ಪೆಷಲಿ ನೀತು ಅವರು ನಿಮ್ಮನ್ನು ಕೂರಿಸ್ಕೊಂಡಿಲ್ಲ, ಸಂಗೀತನ ಜೊತೆ ಇರು, ಸಂಗೀತ ನಿನ್ಗೋಸ್ಕರ ಏನೆಲ್ಲ ಮಾಡಿದಾರೆ ಗೊತ್ತಾ ಅಂತ ಅವ್ರು ಹೇಳ್ಬೇಕಾಯ್ತಾ ಪ್ರತಾಪಿಗೆ ಅಂತ? ಯಾಕಂದ್ರೆ ಪ್ರತಾಪು ಎಲ್ಲರೂ ಥರ ಯೋಚನೆ ಮಾಡೋದಿಲ್ಲ, ತುಂಬ ಡಿಫ್ರೆಂಟ್ ಅವರು, ಆ್ಯಂಡ್ ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತಾರೆ. ಅಷ್ಟೆಲ್ಲ ಇರುವಾಗ ನೀತು ಬಂದು ಹೇಳಬೇಕಿತ್ತ ಪ್ರತಾಪಿಗೆ? ನನಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಆ ಕ್ಯಾಪ್ಟನ್ಸಿ ನನಗೇನು ಆಸೆ ಇತ್ತು, ನಮ್ಮ ಅಪ್ಪ ಬಂದು ಹೇಳೋಗಿದ್ರು ಮನೆ ಕ್ಯಾಪ್ಟನ್ ಆಗಬೇಕು, ನಂಗೆ ನೋಡೋಕೆ ಆಸೆ ಐತೆ ಅಂತ. ನನಗೆ ಆ ಮುಖ ತೊಳಿಬೇಕಾದ್ರೆ ಮನೇಲೆ ವಿನಯಣ್ಣ ಹೇಳಿದ್ರು ಕ್ಯಾಪ್ಟನ್ಸಿ ಆಗ್ತಾರೆ, ನೀವಾಗ ಇನ್ನೂ ಅನೌನ್ಸ್ ಮಾಡಿಲ್ಲ. ಕರೆಕ್ಟ್. ಅವ್ರು ಆ ಹೇಳಿದ ವಿಚಾರ ನನ್ನ ಕಿವಿಲಿತ್ತು, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ವಾದಕ್ಕೆ ಹೋಗಿದ್ದೆ ನಾನು. ಆಗ್ಬೋದೇನೋ, ಯಾಕೆಂದ್ರೆ ಅವ್ರು ಸ್ವಲ್ಪ ನೋಡಿ ಬಂದಿದ್ದಾರಲ್ಲ ಬಿಗ್ ಬಾಸ್ ಎಲ್ಲ ನೋಡಿ ಮಾಡಿ ಎಲ್ಲ ಬಂದು, ನಾವೇನು ನೋಡಿಲ್ಲ, ಒಂದಷ್ಟು ಗೊತ್ತಿರುತ್ತೆ ಅನ್ಕೊಂಡು ನಾನು ಅದೇ ಮನಸ್ಸಲ್ಲಿ ಇಟ್ಕೊಂಡು ಕ್ಯಾಪ್ಟನ್ ಆಗಬೇಕು ಅಂತ ಉದ್ದೇಶದಿಂದ ನಾನು ವಾದ ಮಾಡೋಕ್ಕೆ ಹೋಗಿತ್ತು. ಅವರು ಟಿಕೆಟ್ ಟು ಫಿನಾಲೆ ನಾನು ಅವ್ರಿಗೆ ಬಂದಿರೋದು ಬೇಜಾರಾಗ್ಬಿಟ್ಟಿದೆ ಅಂತ ಭಾವಿಸಿದ್ರು. ಈಗ ಯಾರಿಗೆ ಆದ್ರೂ ಅದು ಸಿಕ್ಕಿಲ್ಲ ಅಂದಾಗ ಸ್ವಲ್ಪ ಬೇಸರ ಆಗುತ್ತೆ. ಅಷ್ಟು ಅಂಕ ತಗೊಂಡು ರಿಯಾಕ್ಟ್ ಮಾಡಲೇಬೇಕು, ನಾನೊಬ್ಬ ಮನುಷ್ಯ. ಈಗ ಸ್ಟ್ರಾಟರ್ಜಿ ಮಾಡಿ ಓಕೆ ಒಂದು ಶುಗರ್ ಕೋಟ್ ಮಾಡಿಕೊಂಡು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ನಗ್ನಗ್ತಾ ಹೋಗೋಣ ಅಂತ ಇಲ್ಲ. ನನಗೆ ಅನ್ನಿಸ್ತು ರಿಯಾಕ್ಟ್ ಮಾಡಬೇಕು ಅಂತ, ಮಾಡಿದೆ. ಆ ಕ್ಷಣದಲ್ಲಿ ಮನ್ಸಿಗೆ ಸ್ವಲ್ಪ ಬೇಸರ ಆಗಿ ಕಷ್ಟಪಟ್ಟು ಆಡಿದ್ದೆ ಅದು ಆ ವಾರ. ಅಷ್ಟೊಂದು ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು. ಬಟ್ ಏನು ಮಾಡಲಿ, ನೀವಾಗಿರೋದೇ ಆಟ ಅದು, ಅದಕ್ಕೆ ರನ್ನರ್ ಅಪ್ ಆಗಿದ್ದೀನಿ. ನಾನಾಗಿದ್ದೆ, ರಿಯಾಕ್ಟ್ ಮಾಡಿದೆ ಒಂಚೂರು, ಅಂದರೆ ನನ್ನ ವೇಳೆ ರಿಯಾಕ್ಟ್ ಮಾಡಿದೆ. ಕಿಚ್ಚಾಡಿಲ್ಲ ಅರ್ಚಾಡಿಲ್ಲ ಅಂದ್ರೆ ಮೆತ್ತಗೆ ಒಂದಷ್ಟು ಅಪೋಸಿಷನ್ ಮಾಡಿದೆ. ಅದು ನನ್ನ ರೀತಿಯಲ್ಲಿ ಸರಿ ಇತ್ತೋ ತಪ್ಪಿತ್ತೋ ಗೊತ್ತಿಲ್ಲ, ಅನ್ಸಿದ್ ಮಾಡಿದ್ದೀನಿ ಮ್ಯಾಮ್ ಅಷ್ಟೇ. ಓಕೆ, ರಕ್ಷಕ್ ಅವರು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಗೂಬೆ ಅಂತ, ಅದು ಒಂದು 3-4 ಸತಿ ಹೇಳ್ತಾರೆ ಅದೊಂದು. ಆ್ಯಂಡ್ ಇಶಾನಿ ಅವರು ಬಂದು ನಿಮಗೆ ಕಾಗೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಅದು ಇದೇ ಥರ ಸಾಕಷ್ಟು ವಿಚಾರಗಳಾಗಿದೆ. ಇದೆಲ್ಲನೂ ಕಾರ್ತಿಕಿಗೆ ಪ್ಲಸ್ ಆಯ್ತಾ ಅಂತ? ಸಾರಿ, ಕಾರ್ತಿಕ್ ಅಂತ ಇದ್ದೀನಿ, ಪ್ರತಾಪ್ ಅವ್ರಿಗೆ ಪ್ಲಸ್ ಆಯ್ತಾ ಅಂತ? ಒಂದು ಮಾತಲ್ಲ, ಸಾಕಷ್ಟು ಮಾತುಗಳು ಬಂದಿವೆ.
ಏನೋ ಗೊತ್ತೋ ಗೊತ್ತಿಲ್ಲದೆ ಆಡ್ಬಿಟ್ಟಿದ್ದಾರೆ. ಹ್ಮ್ ಹ್ಮ್ ಬಿಟ್ಬಿಡಿ ಅದನ್ನ ಅಲ್ಲಿಗೆ, ಮುಂದುವರ್ಸೋದು ಬೇಡ. ಇಬ್ರು ವಿಚಾರದಲ್ಲೂ ಅಷ್ಟೇ. ಯಾಕಂದ್ರೆ ನಾ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಬಹುಶಃ ಇಶಾನಿ ಅವರಿಗೆ ಒಂದು 56-57,000 ಫಾಲೋವರ್ಸ್ ಇರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ. ಅವ್ರ ಅಕೌಂಟಿಗೆ 1 lakh ಪ್ಲಸ್ ಕಮೆಂಟ್ಸ್ ಬಂದಿದೆ. ಅದು ನಿಮ್ಮ ಸಪೋರ್ಟರ್ಸ್ ಕಮೆಂಟ್ ಹಾಕಿರೋದು. ಓಕೆ. ಯಾರ್ಯಾರು ಪ್ರೀತಿ ತೋರಿಸಿದ್ದೀರಾ, ನಿಮಗೆ ಆ ಕ್ಷಣದಲ್ಲಿ ನನಗೆ ಅವಮಾನ ಆಗಿದೆ ಅಂತ ಅನ್ನಿಸ್ತು. ಬಿಟ್ಟುಬಿಡಿ. ಆಕೆನೂ ಒಬ್ಳು ಹೆಣ್ಮಗಳು, ಒಂದು ಜೀವನ ಇದೆ, ಕಟ್ಕೊಳ್ಳಿ. ಆಟನ ಆಟದ ಥರನೇ ನೋಡಿ, ಅಲ್ಲಿಗೆ ಬಿಟ್ಬಿಡಿ. ರಕ್ಷಕವರು ಅಷ್ಟೇ, ಬೆಳಿಬೇಕವರು, ಒಳ್ಳೇದಾಗಲಿ ಅವ್ರಿಗೂ ಕೂಡ, ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಇಬ್ರಿಗೂ ಒಳ್ಳೇದಾಗಲಿ. ಒಂದಷ್ಟು ಅವರು ಮಾಡಿರೋದಕ್ಕೆ ಒಂದಷ್ಟು ಮಾತುಗಳನ್ನ ಕೇಳಿದ್ದಾರೆ, ನೀವು ಕೂಡ ಉತ್ತರಗಳನ್ನ ಕೊಟ್ಟಿದ್ದಾರೆ ಕೊಡಬೇಕಾಗಿರೋದ ಕಡೆ. ಇನ್ನು ಮುಂದುವರ್ಸೋದು ಬೇಡ ಅಷ್ಟೇ. ಇನ್ನು ಮುಂದೆ ಏನಾದರೂ ಅದೇ ಥರದಲ್ಲಿ ಬಂದರೆ ನೋಡ್ಕೊಳ್ಳೋಣ, ಮತ್ತೆ ಬೇಡ ಅಂತ ಅಷ್ಟೇ. ಓಕೆ. ಪ್ರಥಮ್ ಅವ್ರ ಮನೆಗೆ ಬರ್ತಾರೆ, ಆಮೇಲೆ ತಾರಮ್ಮ ಮನೆಗೆ ಬರ್ತಾರೆ. ಅದು ಹೇಗಿತ್ತು ಅಂದರೆ, ಪ್ರತಾಪ್ಗೆ ಜೀವನದಲ್ಲಿ ಒಂದು ಹೊಸ ಹುಮ್ಮಸ್ಸು ತರೋ ಥರ ಇತ್ತು ಅವರೆಲ್ಲ ಬಂದಿದ್ದು. ಯಾಕಂದರೆ ನೀವು ಎವ್ರಿ ವೀಕು ಸ್ವಲ್ಪ ಬದಲಾಗ್ತಾ ಹೋಗ್ತಾ ಇದ್ರಿ. ಅಂದರೆ ಪ್ರಥಮ್ ಬಂದಾಗ ನಿಮ್ಮ ಬಿಹೇವಿಯರ್ ಸ್ವಲ್ಪ ನೆಕ್ಸ್ಟ್ ಚೇಂಜ್ ಆಯಿತು, ತಾರಮ್ಮ ಬಂದಾಗ ಸ್ವಲ್ಪ ಚೇಂಜ್ ಆಯಿತು. ಅಂದರೆ ನಾನು ಹೇಳ್ತಿದ್ದೀನಿ ಪಾಸಿಟಿವ್ ವೇ. ಅಂದರೆ ನಿಮಗದು ಪ್ಲಸ್ ಆಯಿತು ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ. ತಾರಮ್ಮ ಬಂದಾಗಲಂತೂ ಪ್ರಥಮ್ ಅವ್ರು ಬಂದು ಒಂದಷ್ಟು ಜನಕ್ಕೆ ಕ್ಲಾಸ್ ಎತ್ತಿದ್ರಲ್ಲಿ. ಆ ಟೈಮ್ಗೆ ಅದು ಕ್ಲಾಸ್ ಅನಿಸಿಲ್ಲ ನನಗೆ. ಓ ಏನೋ ಮಾತಾಡ್ತಿದಾರಪ್ಪ, ಮನಸ್ಸಲ್ಲಿ ಇದ್ದಿದ್ದು ಹೇಳಬೇಕು ಅಂತ ಅನ್ನಿಸ್ತು, ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ತನಕ ನಂಗೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ಈ ಮನೇಲಿ ನಾನೇ ಎಲ್ರಿಗಿಂತ ಸ್ವಲ್ಪ ಕಮ್ಮಿ, ಅನುಸರಿಸ್ಕೊಂಡು ಹೋಗ್ಬೇಕು, ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಅನ್ನಿಸ್ತಿತ್ತು. ತಾರಮ್ಮ ಬಂದಾಗ ಸ್ವಲ್ಪ ಹೇಳಿದ್ರು ನನಗೆ, ಇಷ್ಟೆಲ್ಲ ಇದು ಮಾಡ್ತಿದ್ದಾರೆ ಆಟಕ್ಕೋಸ್ಕರ ಅವರೆಲ್ಲ, ನೀನು ಏನಾದರೂ ಮಾಡಬೇಕಲ್ವಾ, ಯಾಕೆ ಹಿಂಗಿರ್ತೀಯ ಏನು ಅಂತೆಲ್ಲ ಕೇಳಿದ್ರು. ಏಕೆಂದರೆ ವೈಯಕ್ತಿಕವಾಗಿ ಪರಿಚಯ ಇದ್ದಾರೆ, ಒಂದಷ್ಟು ಕಾರ್ಯಕ್ರಮಗಳು ಓಡಾಡಿದ್ದೀವಿ, ವಿಮಾನದಲ್ಲಿ ಕೂಡ ಒಂದಷ್ಟು ಹಾರಾಟ ಮಾಡಿದ್ದೀವಿ, ಪರಿಚಯ ಇದ್ದಾರೆ, ಒಳ್ಳೆ ವ್ಯಕ್ತಿಯವರು. ಬಂದು ನನಗೆ ಒಂದಷ್ಟು ಮಾತುಗಳು ಹೇಳಿದ್ರು. ಅದು ನನ್ನ ಮನಸ್ಸಿಗೆ ಏನೋ ಹತ್ರದಲ್ಲಿದ್ದವ್ರು ಯಾರೋ ಒಬ್ರು ಬಂದ್ರಪ್ಪ, ತಾಯಿ ಹೃದಯದವರು ಅಂತ ಅನ್ನಿಸ್ತು. ಕೇಳಿದೆ ಒಂದಷ್ಟು ಮಾತುಗಳು, ಅದು ಸ್ವಲ್ಪ ಪ್ಲಸ್ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಓಕೆ. ನಿಮಗೆ ಮನೆಯಲ್ಲಿ ಸಪೋರ್ಟ್ ಅಂತಂದರೆ ಸಂಗೀತ ಒಬ್ಬರೇ ಅಲ್ಲ, ಆ್ಯಕ್ಚುಲಿ ವರ್ತೂರ್ ಅವರು ಸಾಕಷ್ಟು ಸಲ ಸಪೋರ್ಟ್ ಮಾಡಿದ್ದಾರೆ. ಬಟ್ ಸಂಗೀತನ ಪ್ರೀತಿ ಅರ್ಥ ಮಾಡ್ಕೊಂಡಿದ್ದು ಪ್ರತಾಪು ವರ್ತೂರ್ ಪ್ರೀತಿನ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಂಬಿಟ್ರ ಅಂತ. ಯಾಕಂದರೆ ಅವರು ತುಂಬ ನೊಂದ್ಕೊಂಡ್ಬಿಡ್ತಾರೆ. ನಾನು ಅಷ್ಟೆಲ್ಲ ಸಪೋರ್ಟ್ ಮಾಡಿ ತುಕಾಲಿ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ತುಕಾಲಿನ ಬಿಟ್ಟು ನಾನು ಪ್ರತಾಪ್ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀನಿ, ಅಂಥದ್ರಲ್ಲಿ ಇವನು ನನ್ನ ಓಟ್ನ ಕನ್ಸಿಡರೇ ಮಾಡಲಿಲ್ವಲ್ಲ ಅಂತೇಳಿ ಸಿಕ್ಕಾಪಟ್ಟೆ ನೊಂದ್ಕೊಂಡ್ಬಿಡ್ತಾರೆ ಪಾಪ. ವ್ಯಕ್ತಿ ಭಾಳ ಮುಗ್ಧರು, ಒಳ್ಳೆಯವರು, ಮನಸ್ಸಿನಿಂದ ಹಾರೈಸ್ತಾರೆ. ಏನೇ ಮಾಡಿದ್ರು ಹೊರಗೊಂದು ಒಳಗೊಂದು ಮಾಡಲ್ಲ ಅವರು. ನಾನು ಗಮನಿಸಿದ ಪಟ್ಟಿಗೆ ಮನಸ್ತಾಪಗಳು ಬರ್ತಾ ಇರ್ತವೆ ಸಣ್ಣ ಪುಟ್ಟ. ಆ ಮನಸ್ತಾಪಗಳು ವೀಕೆಂಡ್ಗೆ ಹೋದಾಗಲೇ ಆ ಮನಸ್ತಾಪ ಅಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತೆ. ಆ ಥರ ಸಂದರ್ಭ ಯಾವಾಗಲೂ ಬಂದಿಲ್ಲ ನಮ್ಮವ್ರ ಮಧ್ಯೆ. ಅಲ್ಲಲ್ಲೇ ಸಾರ್ಟ್ ಮಾಡಿಕೊಂಡು ಅವರು ಮತ್ತೆ ಕಾಮಿಡಿ ಸಂತೋಷ್ ಅವರು ಹಲವಾರು ಬಾರಿ ನಡೆದಿದೆ ವೈಯಕ್ತಿಕವಾಗಿ. ನನ್ನ ವಿಚಾರದಲ್ಲಿ ಸ್ವಲ್ಪ ಅವರು ಮುನ್ಸ್ಕೊಂಡಿರ್ಬೋದು, ನಾನು ಮುನ್ಸ್ಕೊಂಡಿರ್ಬೋದು, ಕಡೆಯಲ್ಲಿ ಸ್ವಲ್ಪ ಅದು ಫ್ಲಕ್ಚುಯೇಟ್ ಆಗ್ತಿರ್ಬೋದು. ಒಂದು ಸ್ನೇಹ ಸಂಬಂಧ ಅಂದಮೇಲೆ ಇದ್ದೇ ಇರುತ್ತೆ. ವೈಯಕ್ತಿಕವಾಗಿ ಅವ್ರಂಗೆ ಇದು ಮಾಡೋದು, ನಾನು ಸಪೋರ್ಟ್ ಮಾಡಿದಾಗ ಅವ್ರು ಮಾಡದೇ ಇರೋದು, ಅವ್ರು ಸಪೋರ್ಟ್ ಮಾಡಿದಾಗ ನಾನು ಮಾಡದೇ ಇರೋದು, ಗೊತ್ತಾಗದೇ ಇರೋದು ಒಬ್ರಿಗೊಬ್ರು. ಆದರೆ ವ್ಯಕ್ತಿ ಹೆಂಗೆ ಅಂದರೆ, ಮಾಡಿದ್ದನ್ನು ಹೇಳ್ಕೊಳ್ಳಲ್ಲ, ತಾನು ಮಾಡಿದ್ದನ್ನು ಹೇಳ್ಕೊಳ್ಳಲ್ಲ. ಅದನ್ನು ನಾನು ಭಾಳ ಮೆಚ್ಚಿದೆ ಅವರಲ್ಲಿ. ಎಷ್ಟೋ ಸಲ ನನಗೆ ಗೊತ್ತಾಗಿಲ್ಲ. ಇಲ್ಲಿ ನೆನ್ನೆ ಕಿತ್ತಾಡಿರ್ತೀವಿ ಅಂದರೆ ಸುಮ್ಮನೆ ಒಂದಷ್ಟು ಮುನ್ಸ್ಗಳು ಬಂದಿರುತ್ತೆ, ಅವರು ನನಗೇನೋ ಕಾರ್ಡ್ಗಳು ಏನೋ ಎಂದು ಹೇಳ್ಬಿಟ್ಟು ಹೋಗಿರ್ತಾರಪ್ಪ. ಅವ್ರೇನು ಅಂದರೆ ಅಲ್ಲಿ ನಡೆಯೋದು ನೋಡಿ ಹೇಳ್ತಾರೆ, ಆಮೇಲೆ ಅವರೇ ಸರಿ ಹೋಗ್ತಾರೆ, ಗೊತ್ತಾಗಲ್ಲ ಪಾಪ ಅವ್ರಿಗೆ. ಆದ್ರೆ ನಾಳೆಗೆ ಬಂದು ಎಲ್ಲೋ ಒಂದು ಕಡೆ ಸಪೋರ್ಟಿಂಗ್ ರೀತಿಲಿ ಹೆಸರು ಹೇಳ್ಬಿಟ್ಟು ಹೊಟ್ಟೋಗಿರ್ತಾರೆ, ಸಪೋರ್ಟ್ ಮಾಡೋ ರೀತಿ. ಹೆಂಗಪ್ಪ ಏನಿದು ಕತೆ, ಏನು ಈ ಬದಲಾವಣೆ ಅಂತ ಅನಿಸುತ್ತೆ ನನಗೆ. ನಾನು ಕೂಡ ಎಷ್ಟೋ ವಾರಗಳು ಅವ್ರನ್ನ ಒಂದು ವಾರ ಎಲ್ಲ ನಾನು ಸೇಫ್ ಮಾಡಿದ್ದೆ, ನಾನು ಹೇಳ್ಕೊಂಡಿರಲ್ಲ ಅವ್ರ ಜೊತೆ. ಯಾಕೆ ಮಾಡಿದೆ ಅಂತ ಕೇಳಿದ್ರು. ಅದೊಂದು ಮುಗ್ಧತೆ ಅವರಲ್ಲಿದೆ. ಬೇರೆ ಯಾರಾದರೂ ಕೇಳಿದರೆ ನಾನು ಮಾತಾಡಿಸ್ತಿರ್ಲಿಲ್ಲ. ಅದೊಂದು ಬಾಂಡಿಂಗ್ ಹಂಗೆ ಇದೆ. ಮನೆಯಿಂದ ಹೊರಗಡೆ ಹೋದ್ಮೇಲೆ ಉಳ್ಕೊಳ್ಳೋ ಬಾಂಡಿಂಗಲ್ಲಿ ಅದು ಒಂದು. ಓಕೆ. ಬಿಗ್ ಬಾಸ್ನಲ್ಲಿ ಪ್ರತಾಪ್ ಅವರು ಸಿಟ್ಟು ಬಂದರೆ ಎಲ್ಲರ ಥರ ಕಿರ್ಚಾಡೋದಿಲ್ಲ, ಅದನ್ನು ನಾಮಿನೇಷನಲ್ಲಿ ತೋರಿಸ್ತಾರೆ, ಹೌದಾ? ಸಿಟ್ಟು ಏನಕ್ಕೆ ಬರುತ್ತೆ ಮ್ಯಾಮ್, ನೀವೇ ಹೇಳಿ. ಅಂದರೆ ಅವ್ರು ನಿಮಗೇನಾದರೂ ಅಂದಾಗ ಅಲ್ವಾ? ಈಗ ಅಲ್ಲಿ ಮನೆ ಒಳಗೆ ನಾಮಿನೇಷನ್ಸ್ ಮಾಡೋದು ಯಾವ ರೀತಿ ಮಾಡ್ತಾರೆ, ಆಟ ನೋಡಿ ಮಾಡ್ತಾರಾ? ಇಲ್ಲ, ವೈಯಕ್ತಿಕವಾಗಿ ಎಲ್ಲ ನಾಮಿನೇಟ್ ಮಾಡೋದು.
ವೈಯಕ್ತಿಕವಾಗಿ ಅಂದರೆ ಅವ್ರೇನು ನಮ್ಮನ್ನ ಕರೆದ್ಬಿಟ್ಟು ಒಬ್ಬೊಬ್ಬರಿಗೆ ಹೇಳಲ್ಲ, ಎಲ್ಲರ ಮುಂದೆ ಒಂದಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಾರೆ, ಅದು ನಮ್ಗೆ ಸರಿ ಅನ್ಸಿರಲ್ಲ. ಆಟನೇ, ಅದು ಕೂಡ ಆಟನೇ. ಮನೆ ಒಳಗೆ ಆಡೋದು ಒಂದು ಆಟನೇ. ಟಾಸ್ಕು ಒಂದು 30% ಅಂತ ಇಟ್ಕೊಂಡ್ರೆ ಮನೆ ಒಳಗಡೆ ಅವ್ರು ಮಾತಾಡೋ ರೀತಿ ಅವೆಲ್ಲ ನಮಗೆ ಇಡಿಸ್ತಿರ್ಲಿಲ್ಲ ನನಗೆ ಯಾಕಂದ್ರೆ ವೈಯಕ್ತಿಕವಾಗಿ. ಕಾಮಿಡಿ ಸಂತೋಷ್ ಅವರು ನಿಮ್ಮ ಹತ್ರ ತುಕಾಲಿ ಸಂತೋಷ್ ಅಂತ ಹೇಳಕ್ಕಾಗಲ್ಲ ಆಕ್ಚುಲಿ, ಯಾಕಂದ್ರೆ ನೀವು ಯಾವತ್ತೂ ಆ ಪದ ಬಳಸಲೇ ಇಲ್ಲ. ಹೌದು. ಕಾಮಿಡಿ ಸಂತೋಷ್ ಅವ್ರನ್ನ ನನಗೆ ಗೊತ್ತಿದ್ದಂಗೆ ಪ್ರತಾಪ್ ಹೈಯೆಸ್ಟ್ ನಾಮಿನೇಟ್ ಮಾಡಿರೋದೇ ಕಾಮಿಡಿ ಸಂತೋಷ್ ಅವ್ರನ್ನ. ಯಾಕೆಂದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ಅವರು ಆಟ ಆಡ್ತಾ ಇದ್ರು, ಅದು ನನಗೆ ಕಾಣಿಸ್ತಾ ಇತ್ತು. ಎಷ್ಟು ಬುದ್ಧಿವಂತಿಕೆಯಿಂದ ಅವ್ರು ಆಟ ಆಡ್ತಾ ಇದ್ರು. ನಾಮಿನೇಷನ್ಸಲ್ಲಿ ಎಷ್ಟೋ ಸಲ ಮಿಸ್ ಆಗಿ ಹೋಗಿದ್ದುಂಟು. ಈವನ್ ಅವ್ರ ಆಟ ಅಂದರೆ ಅವರು ಹಾಸ್ಯ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು, ಒಪ್ಕೋತೀನಿ. ಅದು ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ರು. ಅದನ್ನ ನನಗೆ ಹೆಕ್ಕಿ ತೆಗಿಬೇಕು ಅಂತ ಅನ್ನಿಸ್ತು. ಈವನ್ ಅವರು ಫಿನಾಲೆಗೆ ಬಂದ ವಾರದಲ್ಲಿ ನಾನು ಒಬ್ಬನೇ ನಾಮಿನೇಟ್ ಮಾಡಿದ್ದು, ಯಾರು ನಾಮಿನೇಟ್ ಆಮೇಲೆ ಎಲ್ಲ ರಿಗ್ರೆಟ್ ಮಾಡ್ತಾ ಇದ್ರು, ಅಯ್ಯೋ ನಾಮಿನೇಟ್ ಮಾಡಿಲ್ವಲ್ಲ ಅಂತ. ಅದೇನೋ ಅಂತೆ ಇದ್ದಾಗ ತಿಂದೆ, ಹಸುವಾದಾಗ ತಿಂದೆ, ಹೊಟ್ಟೆ ತುಂಬಿದಾಗ ಅನ್ನ ಮಾಡ್ಕೊಂಡು ಮನೆ ತುಂಬ ಇಟ್ಕೊಂಡ್ರಂತೆ. ಹಂಗೆ ಆಕ್ಚುಲಿ ಯೋಚನೆ ಮಾಡ್ತಿದ್ದೆ ಪ್ರತಾಪ್ ಅವ್ರು ಇಷ್ಟೊತ್ತಾದ್ರೂ ಏನಕ್ಕೊಂದು ಗಾದೆನೂ ಹೇಳಲಿಲ್ಲ ಅಂತ. ಅದು ಬರಬೇಕು ಅನ್ಸ್ದಾಗ ಹೇಳ್ಬೇಕು, ಆಗ್ಲೇ ಅದಕ್ಕೊಂದು ಖುಷಿ, ಒಂದು ಮಜಾ ಬರೋದು. ನಗಿ ಅಂತಾರೆ, ನಗು ಬರ್ಲಿಲ್ಲ ಅಂದ್ರೆ ಎಲ್ಲಿಂದ ನಗಣ ನಾವು? ಮನೆಯೊಳಗೆ ಏನೋ ಒಂದು ಮಾಡಿದ್ರಿ ಮಾಡಿ ಅಂತಾರೆ, ಬರಲ್ಲ ಅದು. ಅದು ಒಂದು ಮನಸ್ಸಿಂದ ಬರ್ಬೇಕು. ಏನೇ ಆದ್ರೂ ಮನಸ್ಸಿಂದ ಬಂದಾಗ್ಲೇ ಅದಕ್ಕೊಂದು ಅರ್ಥ ಇರುತ್ತೆ. ಹಂಗೆ ಕೆಲವೊಂದ್ಸಲ ಆಟ ನೋಡಿ ಮಾಡ್ಬೇಕಾಗತ್ತೆ, ಮಾಡಿಲ್ಲ ಎಷ್ಟೋ ಒಂದಷ್ಟು ಜನ. ನಾನು ಗುರುತಿಸ್ತಿದ್ದೆ ಹೌದು ಹಿಂಗಾಗ್ತಿದೆ ಅಂತ. ಅವರಂತೂ ಸ್ವಲ್ಪ ಅವ್ರು ಮಾಡೋದು, ನನ್ನ ಮಾಡೋದು ನಡೀತಾನೆ ಇತ್ತು. ನೀವು ಗಮನಿಸಿದ್ರೆ ಒಂದಷ್ಟು ಸ್ಟೇಟ್ಮೆಂಟ್ಗಳು ನಾನು ಯಾವುದು ಕೊಟ್ಟಿಲ್ಲ ಅಂದ್ರೂ ಬರ್ತಾ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಮಾಡ್ತಾ ಇದ್ದೆ. ಸೊ ಏನೇ ಆಗಿದ್ರು ಆಟಕ್ಕೋಸ್ಕರ ಕಡೆಯಲ್ಲಿ ಅವರೇ ಬಂದು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಭಾಳ ಖುಷಿ ಆಯಿತು ನನಗೆ ಮನಸ್ಸಿಂದ. ಆ್ಯಕ್ಚುಲಿ ನಿಮ್ಮ ಇಂಟರ್ವ್ಯೂ ಮಾಡಬೇಕಾದ್ರೆ ಇದೊಂದು ಕ್ವೆಶನ್ ಕೇಳಿ ಅಂತ ನನಗೆ ಸಾಕಷ್ಟು ಜನ ಹೇಳಿದ್ದಾರೆ. ಏನು ಅಂದರೆ ಡ್ರೋನ್ ಪ್ರತಾಪ್ ಅವ್ರು ಪೊಲಿಟಿಷಿಯನ್ ಆಗ್ತಾರಾ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ಡ್ರೋನ್ ಪ್ರತಾಪ್ MP ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ. ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಬಂದಿರೋ ಅಮೌಂಟ್ನ ನಾನು ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರಿ. ಆ್ಯಂಡ್ ನಿಮಗೆ ಬಂದಿರೋ ಬೈಕ್ ಕೂಡ ಸ್ವಿಗ್ಗಿ ಇಲ್ಲ ಝೊಮ್ಯಾಟೋರ್ಗೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಅಂತ. ಅಂಥದ್ರಲ್ಲಿ ಅಂದರೆ ನೀವು ಬಂದಿರೋದನ್ನೆಲ್ಲ ಹಿಂಗೆ ಕೊಡ್ತೀನಿ ಅಂತ ಹೇಳ್ತಾ ಇರೋದು, ಇವ್ರು ಪೊಲಿಟಿಷಿಯನ್ ಏನಾದರೂ ಆಗ್ತಾರಂತ. ಇನ್ ಪಾಸಿಟಿವ್ ವೇ, ನೆಗೆಟಿವ್ ವೇ ಇಲ್ಲಲ್ಲ ಇದು. ರಾಜಕಾರಣಿ ಆಗಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ಪ್ರತಾಪ್ ಅವ್ರಿಗೆ ಅಂತ? ಒಳ್ಳೆ ಮನಸ್ಸಿನಿಂದ ಒಬ್ರು ಕೊಡಬೇಕು, ಮನಸ್ಫೂರ್ತಿಯಾಗಿ ಕೊಡಬೇಕು ಅಂದರೆ ಅವ್ರು ರಾಜಕಾರಣಿನೇ ಆಗಬೇಕಾಗಿಲ್ಲ. ಪ್ರೀತಿಯಿಂದ ಕೊಟ್ಟರೆ ನನಗೂ ಸಾಕಷ್ಟು ಅವಶ್ಯಕತೆಗಳಿವೆ ಜೀವನದಲ್ಲಿ. ಅದ್ರ ಬಗ್ಗೆನೂ ಕ್ವಶನ್ ಮಾಡ್ತಾರೆ ಕೆಲವು, ನಿಮಗೆ ಅವಶ್ಯಕತೆ ಇವೆ ಏನಕ್ಕೆ ಅಂತ. ಇಷ್ಟು ದಿವಸ ಮೊದಲನೇ ವಾರದ ಪ್ರತಾಪ್ ನೋಡಿ, ಈಗ ನಿಂತಿರೋ ಪ್ರತಾಪ್ ನೋಡಿ. ಎಷ್ಟೋ ಜನ ಈಗ ಒಂದು ಖಾಸಗಿ ಮಾಧ್ಯಮದ ಇಂಟರ್ವ್ಯೂಲಿ ಕಾಲ್ ಮಾಡಿ ಮಾತಾಡಿಸ್ತಿದ್ರು ಲೈವಲ್ಲಿ. ಎಷ್ಟು ಪ್ರೀತಿ, ಎಂಥ ಮಾತುಗಳು, ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖುಷಿ ಆಯ್ತದೆ ನಂಗೆ, ನಿಜವಾಗ್ಲೂ ಅಷ್ಟು ಖುಷಿ ಆಯ್ತದೆ, ಖುಷಿ ಆಗುತ್ತೆ. ಇಲ್ಲ ನೀವು ಹಂಗೆ ಮಾತಾಡಿ, ನೀವು ಹೆಂಗೆ ಮಾತಾಡಿದ್ರು ಜನಗಳಿಗೆ ಹೋಗುತ್ತೆ. ಅಷ್ಟು ಖುಷಿ ಆಯ್ತದೆ ನನಗೆ. ಅದನ್ನ ನನಗೆ ಎಲ್ಲ ಒಂದು ಕಡೆ ದೇವರಲ್ಲೂ ನಾನು ಕೈ ಮುಗಿತಾ ಇದ್ದೆ. ಇಷ್ಟೇ ಅನ್ಕೋತಿದ್ದೆ ನಾನು. ನಾನು ಗೆದ್ದರೆ ನನ್ನ ಪ್ರೀತಿ ತೋರಿಸೋಂಥ ಜನಕ್ಕೆ ಆ ದುಡ್ಡನ್ನ ಎಷ್ಟೇ ಬರಲಿ, ಮೊದಲನೇ ಸ್ಥಾನನೋ, 2ನೇ ಸ್ಥಾನನೋ, 3ನೇ ಸ್ಥಾನನೋ. ಏನು ಗೊತ್ತಾ ಪ್ರತಾಪ್ ಅವರ, ನೀವು ಈ ಹೋಯ್ತದೆ ಬರ್ತದೆ ಅಂತ ಮಾತಾಡಿದ್ರೆ ಪ್ರತಾಪ್, ಹೋಗುತ್ತೆ ಬರುತ್ತೆ ಅಂತ ಮಾತಾಡಿದ್ರೆ ಡ್ರೋನ್ ಪ್ರತಾಪ್. ಸೊ ಜನಗಳಿಗೆ ಪ್ರತಾಪೇ ಇಷ್ಟ ಆಗಿರೋದು. ಸರಿ, ಆದ್ರಿಂದ ಹೇಳಿ. ಆಕ್ಚುಲಿ ನಿಮ್ಮ ನಗು ತುಂಬಾ ಚೆನ್ನಾಗಿದೆ, ಹೇಳಿ. ಅದರಿಂದ ಕೊಡಬೇಕು ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ಅಷ್ಟು ವಾರ ನಾನು ಉಳಿತಾನೆ ಇರ್ತೀನಿ ಅಂತ ಅನಿಸಿಲ್ಲ. ಅದು ಒಂಥರ ಯಾವ ಇದಕ್ಕೂ ಕಮ್ಮಿ ಇರಲಿಲ್ಲ ಮನೆ ಒಳಗಡೆ. ಅಷ್ಟು ವಾರ ಇವ್ರು ಹೋಗ್ತಾರೆ ಅಂದರೆ ಇವ್ರು ಹೋಗಲ್ಲ, ಇವ್ರು ಉಳಿತಾರೆ ಅಂದರೆ ಇವ್ರು ಉಳಿಲ್ಲ. ಅದರಲ್ಲೂ ನನಗೆ ಫೈನಲ್ಸು ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿರುಗೋ ರೊಟೇಟ್ ಆಗ್ತಿತ್ತಲ್ಲ, ಸೈನ್ಸ್ ಥರ ಒಂದು ಪ್ರೊಪೆಲ್ಲರ್ ಡೈರೆಕ್ಷನ್ಲಿ ರೊಟೇಟ್ ಆಗ್ತಿತ್ತದು. ನಾನೇ ಅದು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಅದು ಒಂದ್ಸಲಿ ಚೇರ್ ಕೂಡ ಖಾಲಿ ಆಗತ್ತೆ. ಖಾಲಿ ಆಯಿತು, ಕರ್ಕೊಂಡೋಗಿ ಕಣ್ಣಿಗೆ ಬಟ್ಟೆ ಹಾಕಿ ಮತ್ತೆ ಬಂದು ಕೂರಿಸಿದ್ರು. ಓಕೆ, ನನಗೆ ಆಟ ಮುಗೀತು, ಈ ಮನೆ ಋಣ ಮುಗೀತು, ಇಲ್ಲಿಗೆಲ್ಲ ಮುಗಿಸ್ಕೊಂಡು ಬರುವ ಆಯಿತು ಈ ಕತೆ ಇಲ್ಲಿಗೆ ಅಂತ ಅನ್ಕೊಂಡಿದ್ದೆ. ಮತ್ತೆ ಬಂದು ಕೂರಿಸ್ತಾರೆ ನೋಡಿ ಅಲ್ಲಿ. ಅಯ್ಯೋ ಎಂಥವ್ರನ್ನ ತೆಗೆದು ಎತ್ಬಿಟ್ರಪ್ಪ. ನಾನು ರಿಯಲಿ ಟಾಪ್ 1 ಟಾಪ್ 2
ಬಂದ್ಬಿಡುತ್ತಲ್ವ ಎಂಥವ್ರಿಗಾದ್ರೂ ಇಂಥವ್ರು ಬರ್ತಾರೆ ಮನೆ ಒಳಗಡೆ ನೋಡ್ಬೇಕಾದ್ರೆ ಅವ್ರು ಮಾತಾಡೋ ರೀತಿ ಫಸ್ಟ್ ವಾರದಿಂದ ನೋಡ್ಕೊಂಡ್ ಬಂದಿದ್ದ ರೀತಿ. ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಅಂದ್ರೆ ಯಾರು ಟಾಪ್ 1 ಟಾಪ್ 2 ಬರ್ಬೋದು ಅನ್ಕೊಂಡಿದ್ರಿ? ಒಂದು ಸಂಗೀತದ ಇದು ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಅದು ಬಿಟ್ರೆ ಕಾರ್ತಿಕಣ್ಣನು ಇರ್ಬೋದು. ನಾನೊಂದು 3 ಅಥವಾ 4ನೇ ಸ್ಥಾನಕ್ಕೆ ಹಗ್ಗ ಜಗ್ಗಾಟಗಳು ನಡೀತಾವೆ ಮನೆ ಒಳಗೆ ಅಂತ ನಾನು ಅನ್ಕೊಂಡಿದ್ದೆ. ನನಗೆ ಒಂದು ಗೊತ್ತಾಗಿದ್ದು ಎಲ್ಲ ಮುಗಿದ ಮೇಲೆ ಇದು ವ್ಯಕ್ತಿತ್ವದ ಆಟ. ಹೊರಗಡೆ ಬಂದು ಯಾವಾಗ ಜನ ಅಷ್ಟು ಲೈಟ್ಸ್ ಹಿಡಿದು ನಿನ್ನೆ ರಾತ್ರಿ ಅಷ್ಟು ಲೈಟ್ಸ್ ಹಿಡಿದು ಮುತ್ತೆಲ್ಲ ಕೊಟ್ಟು ಅಪ್ಕೊಂಡ್ರು, ಆಗಲೇ ನಂಗೆ ಗೊತ್ತಾಯಿತು, ಓ ನಾವು ಇದ್ದಂಥ ರೀತಿನೇ ಜನ ಇಲ್ಲಿ ಟಾಸ್ಕ್ ಬರಲಿಲ್ಲ, ನಾವು ಏನೇನು ಮಾಡಿದ್ದೀವಿ ಮನೆ ಒಳಗಡೆ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಕಡೆನೂ ಇರುತ್ತೆ. ಸುಮ್ಮನೆ ಆಟಕ್ಕೋಸ್ಕರ ಏನೋ ಒಂದು ಹೇಳ್ತಾ ಇರ್ತಾರೆ, ಆ ಕಾಂಟ್ರಿಬ್ಯೂಷನ್ ಹಾಗೆ ಈ ಪರ್ಫಾರ್ಮೆನ್ಸ್ ಇನ್ವಾಲ್ವ್ಮೆಂಟು ಅಂತ. ಅದು ಭಾಳ ಮುಖ್ಯ ಆಗುತ್ತೆ. ಅದನ್ನು ನಾನು ಗಮನಿಸ್ದೆ ಕೂಡ ಅಲ್ಲಿ. ಹೊರಗಡೆ ಬಂದಾಗಲೇ ನನಗೆ ಅಷ್ಟು ಅರ್ಥ ಆಗಿತ್ತು ಏನಕ್ಕೋಸ್ಕರ ನಾನು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ಅಂತ. ಗೆದ್ದಿದ್ದಷ್ಟೇ ನನಗೆ ಸಂತೋಷ ಆಗಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ. ಓಕೆ, ನೀವು ಹೇಳ್ತಾ ಇದ್ರಿ, ಸುದೀಪ್ ಸರ್ ಕೇಳಿದ್ರು ಅಂದರೆ ನೀವು ವಿನ್ನರ್ ಆದ್ರೆ ಏನು ಮಾಡ್ತೀರಾ ಅಂತ. ನೀವು ಹೇಳಿದ್ರಿ ನನಗೆ ಟ್ರೋಫಿ ಒಂದೇ ಸರ್ ಬೇಕಾಗಿರೋದು, ಭಾಳ ಅಮೌಂಟ್ ಎಲ್ಲ ನಾನು ಬೇಕಾದ್ರೆ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಟ್ಬಿಡ್ತೀನಿ ಅಂತ. ನಿಜವಾಗ್ಲೂ ಅಂದ್ರೆ ಎಷ್ಟೊಂದು ಜನ ಹೇಳ್ತಾರೆ ಬಟ್ ಮಾಡಲ್ಲ. ಅಂದ್ರೆ ನೀವು ಯಾವ ದೃಷ್ಟಿಯಿಂದ ಮಾತು ಹೇಳಿದ್ದು ಅಂತ, ಅಂದ್ರೆ ನಿಜ ಗೆದ್ದಿದ್ರೆ ಅಷ್ಟು ಅಮೌಂಟ್ ಕೊಟ್ಬಿಡ್ತಾ ಇದ್ರೆ? ಕೊಟ್ಬಿಡ್ತಿದ್ದೆ, ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದಾಗಿತ್ತು. ನನ್ ಗೆಲ್ತೀನಿ ಅನ್ನೋ ಭರವಸೆ ಬಂದ್ಬಿಡ್ತು. ಆ ರೊಟೇಷನ್ ಇಂದ ಸೇಫ್ ಆಗಿ ಮತ್ತೆ ಆ ಸ್ಟೇಜ್ ಮೇಲೆ ಆಗ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗ್ತಿತ್ತಲ್ಲ, ಗ್ರೀನು ರೆಡ್, ಅಲ್ಲಿ ಸೇಫ್ ಆಗಂತ ಓ ನನಗೂ ಗೆಲ್ಲೋದಕ್ಕೆ ಅವಕಾಶ ಇದೆ, ಇವಾಗ ನಾನು ಗೆಲ್ತೀನಿ ಅಂತ ಒಂದು ಅವಕಾಶ ಬಂದಿದೆ ಅಂತ ನಂಗೆ ಖುಷಿ ಆಗೋಯ್ತು. ಪರವಾಗಿಲ್ಲ, ಆಗ್ಲೂ ನನ್ನ ಮಾತು ಹೇಳಿದ್ರೆ ರನ್ನರ್ ಅಪ್ ಆದ್ರೂ ಪರವಾಗಿಲ್ಲ ಸರ್ ಅಂತ. ಗೆದ್ದಿದ್ರೆ ಬೇಕಾದ್ರೆ ಅವ್ರನ್ನೇ ಕೊಡಿ ಅನ್ಬಿಡ್ತಿದ್ದೆ. ನನ್ನ ಕೈ ಕೊಡಬೇಡಿ, ನೀವೇ ಕೊಟ್ಬಿಡಿ. ನಾನು ನಿಜವಾಗ್ಲೂ ಯಾರು ಕೊಡ್ತೀನಿ ಅನ್ನೋದನ್ನು ಒಂದು ಸಣ್ಣದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸದ್ಯದಲ್ಲೇ. ಆ ಬೈಕ್ನ ಯಾರಾದ್ರೂ ಅರ್ಹ ವ್ಯಕ್ತಿ ಹುಡುಕ್ಬಿಟ್ಟು ಕೊಡಬೇಕು. ಆ ದುಡ್ಡು ಅಷ್ಟೇ. ನನಗೆ ನಾನು ನೋಡಿರೋದು ನಮ್ಮ ಅಜ್ಜಿಗೆ ಕ್ಯಾನ್ಸರ್ ಎಲ್ಲ ಬಂದಿತ್ತು. ಆ ಟೈಮಲ್ಲಿ ದುಡ್ಡಿಗೆಲ್ಲ ಎಷ್ಟು ಪರದಾಡಿದ್ದೀವಿ. ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ, ಇತ್ತೀಚೆಗೆ ರೈತರಿಗೆ ಸಮಸ್ಯೆ ಏನಾಗಿದೆ ಅಂದರೆ, ಒಂದು ಊಟಕ್ಕೇನು ಅಷ್ಟಕ್ಕಷ್ಟೇ ಒಂದು ಏನು ಸಮಸ್ಯೆ ಇಲ್ಲ ಅಷ್ಟು ಈಗಿನ ಇತ್ತೀಚೆಗೆ. ಉಳಿದಿದ್ದಕ್ಕೆಲ್ಲ ಏನು ಸಮಸ್ಯೆ ಇಲ್ಲ, ಮನೆಗೆ ಅಷ್ಟಕ್ಕೆ. ಒಬ್ಬ ಮಿಡ್ಲ್ ಕ್ಲಾಸ್ ರೈತನಿಗೆ ಒಂದು ಏನಾದರೂ ಒಂದು ರೋಗ, ತಡಿಲಾರ್ದಂಥ ರೋಗ ಬಂದ್ಬಿಟ್ರೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ. ಒಂದು ಡಯಾಲಿಸಿಸ್ಸು, ಕ್ಯಾನ್ಸರು, ಟ್ರೀಟ್ಮೆಂಟ್ಗೆ ಯಾವ್ದಾದ್ರು ಜಿಲ್ಲಾಸ್ಪತ್ರೆಗೆ ಹೋಗ್ಬೇಕು ಅಥವಾ ಹೊರಗಡೆ ಹೋಗಬೇಕು, ಅವನ್ನೆಲ್ಲ ನೋಡಿಬಿಟ್ಟು ಒಂದು ಟ್ರೀಟ್ಮೆಂಟ್ಗೆ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು ಮನುಷ್ಯನ ಜೀವನದಲ್ಲಿ. ಅದು ಕೋವಿಡ್ ಬಂದ್ಮೇಲಂತೂ ಹೌದು, ನಿಜ, ಅದು 100% ಆಗಿದೆ. ಆರೋಗ್ಯ ಒಂದು ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಹೌದು, ಒಂದು 10 ಜನಕ್ಕೆ ಕೊಡ್ಬೇಕಂತ ಅಂದ್ರೆ ಸುಮ್ಮನೆ ಹೇಳ್ಕೋಬೇಕಂತಲ್ಲ, ಮಾಡಿ ಹೇಳ್ಬೇಕು. ಅದನ್ನ ಮುಗಿಸಿದ್ಮೇಲೆ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಡ್ರೋನ್ ಪ್ರತಾಪ್ ಎಷ್ಟು ಇಷ್ಟ ಆಗಿದಾರೋ ಜನಗಳಿಗೆ, ಬಹುಶಃ ನಿಮ್ಮ ತಂದೆ ತಾಯಿ ಅದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದಾರೆ. ಆ್ಯಂಡ್ ಇದು ಸುಮ್ಮನೆ ನೀವು ಮುಂದೆ ಕೂತಿದ್ದೀರಾ ನಿಮ್ಗೆ ಹೊಗಳೋದಿಕ್ಕೆ, ಇಲ್ಲ ನಿಮ್ಮ ತಂದೆ ತಾಯಿನ ಹೊಗಳೋದಿಕ್ಕೆ ಅಂತಲ್ಲ, ಇಲ್ಲ ನಿಮ್ಮನ್ನ ಮೆಚ್ಸೋದಿಕ್ಕೆ ಅಂತಲೂ ಹೇಳ್ತಾ ಇಲ್ಲ. ಅದು ಅಷ್ಟು ಇಷ್ಟಪಟ್ಟಿದ್ದಾರೆ ನಿಮ್ಮ ತಂದೆ ತಾಯಿನ, ಅಷ್ಟು ಇನ್ನೋಸೆಂಟ್ ಇದ್ದಾರೆ ಅವರು. ಮನೆ ಒಳಗಡೆ ಬಂದಾಗಂತೂ ಎಲ್ರಿಗೂ ಸೀರೆ ಕೂಡ ತಂದುಕೊಟ್ರು, ಅಲ್ಲಿರೋ ಹೆಣ್ಮಕ್ಳಿಗೆಲ್ಲ. ಬಹುಶಃ ಬಿಗ್ ಬಾಸ್ನಲ್ಲಿ ಯಾರೂ ಮಾಡಿರಲಿಲ್ಲ ಈ ಥರದ್ದೆಲ್ಲನೂ. ನಿಮ್ಮ ತಂದೆ ತಾಯಿ ಬಗ್ಗೆ ಏನು ಹೇಳ್ತೀರಿ? ನೀವು ರನ್ನರ್ ಅಪ್ ಅಂದಿದ ತಕ್ಷಣ ಅಪ್ಪ ಅಮ್ಮ ಫಸ್ಟ್ ನಿಮ್ಮ ಹತ್ರ ಏನು ಮಾತಾಡಿದ್ರು? ಬಹುಶಃ ಅವರಿಗೆ ನೀವು ವಾಪಸ್ ಅವ್ರನ್ನ ಮಾತಾಡ್ಸಿರೋದೇ ದೊಡ್ಡ ಗಿಫ್ಟ್ ಅನ್ಸುತ್ತೆ. ಬಟ್ ಸ್ಟಿಲ್ ಅವರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇದನ್ನು? ಒಂದಷ್ಟು ವಿಡಿಯೋಗಳು ನೋಡಿದೆ ಹಳೇದು, ಸ್ವಲ್ಪ ಭಾಳ ಖುಷಿಪಟ್ಟಿದ್ದಾರೆ ನಮ್ಮಪ್ಪ ಅಂತೂ. ಕಳ್ಕೊಂಡಿದ್ದು ಜನರ ಪ್ರೀತಿ ದೊಡ್ಡ ಮಟ್ಟದಲ್ಲಿ ಹೋಗಿತ್ತದು. ಅದು ಒಂದಷ್ಟು ವಾಪಸ್ ಸಿಕ್ಕಿದೆ. ಇನ್ನು ಮುಂದೆ ಉಳಿದಿರೋದೊಂದೇ, ಆ ಸಿಕ್ಕಿರೋ ಪ್ರೀತಿನ ಉಳಿಸ್ಕೊಂಡು ಹೋಗಬೇಕು. ಅದು ಕೆಲಸದ ಮುಖಾಂತರನೇ ಆಗಬೇಕು. ನಮ್ಮ ತಂದೆ ತಾಯಿಗಂತೂ ಅವ್ರಿಗೆ ಮೊದಲು ನಡ್ಸ್ಕೊಳ್ತಿದ್ದಂಥ ರೀತಿ, ಈಗ ಅವ್ರನ್ನ ಮಾತಾಡಿಸೋ ರೀತಿ, ನಮ್ಮಪ್ಪನೇ ಬಂದು ಹೇಳಿದ್ರು ಹೆಂಗೈತೆ ಅಂತ. ಅದೇ ದೊಡ್ಡ ಗಿಫ್ಟ್ ನಾವು ಅಪ್ಪನ ಕೊಟ್ಟಿರೋದು. ನಮ್ಮಮ್ಮ ಒಂದು ಮದುವೆ ಹೋಗೋಕ್ಕಾಗ್ತಿರ್ಲಿಲ್ಲ, ಬೇರೆ ಏನಾದರೂ ಕಾರ್ಯಗಳು ಅಂತ ಒಂದು ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲರ ಥರ ಓಡೋಕ್ಕಾಗ್ತಿರ್ಲಿಲ್ಲ ಅಂತ ಭಾಳ ಹೇಳ್ಕೊತಾಯಿದ್ರು. ಆ ಟೈಮಲ್ಲೇ ಹೇಳ್ಕೊತಾಯಿದ್ರು. ಒಂದು ಮನೆಗೆ ಕಾರ್ಡ್ ಕೊಟ್ಟು ಒಂದು ಮನೆಗೆ ಕೊಡ್ತಾ ಇರಲಿಲ್ಲ, ಸ್ಕಿಪ್ ಮಾಡಿ ಹೋಗೋರು. ಮದುವೆ ಅಂತ ಬಂದರೆ ಅಥವಾ ಒಂದು ಕಾರ್ಯ ಅಂತ ಬಂದರೆ, 11 ದಿವಸದ ಕಾರ್ಯ ಅಂತ ಆಯ್ತದೆ ಹಂಗಂತ ಆದರೆ ಆ ಕಾರ್ಡ್ಗಳನ್ನೆಲ್ಲ ಕೊಡದೆ ಹೋಯ್ತಾಯಿದ್ರು. ಇವತ್ತು ಅದೇ ನಮ್ಮ ಅಪ್ಪ ಬಂದ್ಬಿಟ್ಟು ಹೇಳ್ತಾರೆ, ಹಿಂಗಲ್ಲ, ಹಿಂಗೆ ಕಣಪ್ಪ, ಹಿಂಗಾಗೈತೆ ಅಂತಾರೆ. ಅದಕ್ಕಿಂತ ದೊಡ್ಡ ಗಿಫ್ಟ್ ಏನು ಬೇಕಾಗಿಲ್ಲ. ಸಮಾಜದಲ್ಲಿ
ನನ್ನ ಅಪ್ಪ ಅವನು ನಾನು ಪ್ರತಾಪನ ತಂದೆ ತಾಯಿ ಅಂತ ತಲೆ ಎತ್ಕೊಂಡು ಯಾವ ಪ್ರತಾಪನಿಂದ ಹಂಗಾಗಿತ್ತು ಹಿಂಗಾಯಿತು ಅಂತ ಎಲ್ಲ ನೋವುಗಳು ಅನುಭವಿಸಿದ್ರು ಕಷ್ಟಗಳಿಂದ, ಅದೇ ಪ್ರತಾಪ್ನಿಂದ ಸರಿ ಹೋಗಬೇಕು ಅಂತ ನನ್ನ ಮನಸ್ಸಲ್ಲಿ ಅದು ಹಿಂಗೆ ಸರಿ ಹೋಗುತ್ತೆ ದೇವರಾಣೆ ಅಂದ್ಕೊಂಡಿರಲಿಲ್ಲ ನಾನು, ಹಿಂಗೆ ಸರಿ ಹೋಯ್ತದೆ ಅಂತ. ಬಹುಶಃ ನಾನಾಗಿದ್ದಿದ್ದಕ್ಕೆ ಅದು ಒಂದು ಲೆವೆಲ್ಗೆ ಸರಿ ಹೋಗ್ತಾ ಬಂತು. ಮ್ಯಾಮ್ ನಾನು ಗೆದ್ದಿದ್ದೀನಿ ಮ್ಯಾಮ್, ಆ ವಿಚಾರದಲ್ಲಂತೂ ನಾನು ಗೆದ್ದಿದ್ದೀನಿ. ನೀವು ಟ್ರೋಫಿ ಗೆದ್ದಿದ್ದೀರೋ ಇಲ್ವೋ, ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಂಥ ಅತ್ಯಮೂಲ್ಯ ಗಿಫ್ಟ್ ಅಂದರೆ ಬಹುಶಃ ನಿಮ್ಮ ತಂದೆ ತಾಯಿ ನಿಮ್ಗೆ ಅಲ್ಲಿ ಬಂದು ನಿಮ್ಮನ್ನು ಒಪ್ಕೊಂಡು ಮಾತಾಡಿಸಿದ್ದು. ಬಹುಶಃ ನೀವು ಬಿಗ್ ಬಾಸ್ ಗೆದ್ದಿದ್ರೂ ಎಷ್ಟು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ ಅಲ್ವಾ. ಆ್ಯಂಡ್ ನಿಮ್ಮ ತಂದೆ ತಾಯಿನ ನಾವು ಮಾತಾಡ್ಸಿದ್ದೀವಿ ಕೂಡ, ನಿಮ್ಮ ತಂದೆ ನಮ್ಮ ಚಾನಲಿಗೆ ಮಾತಾಡಿದ್ದಾರೆ. ನೀವು ಹುಷಾರಿಲ್ಲದೆ ಇರೋ ಟೈಮಲ್ಲೂ ಮಾತಾಡಿದ್ರು ಅವರು, ಅಂದರೆ ನೀವು ಬಿಗ್ ಬಾಸ್ ಮನೇಲಿ ಫುಡ್ ಪಾಯ್ಸನ್ ಆದಾಗ. ಜೊತೆಗೆ ನಾವು ಊರ ಜನನ ಕೂಡ ಮಾತಾಡ್ಸಿದ್ವಿ. ಊರ ಜನ ಏನು ಹೇಳ್ತಾ ಇದ್ರು ಅಂದರೆ ನಾವು ಪ್ರತಾಪ್ ಬಗ್ಗೆ ಏನೋ ಅಂದ್ಕೊಂಡಿದ್ವಿ, ಬಟ್ ಆ ಹುಡುಗ ಗೆದ್ದು ಬರಬೇಕು ಅನ್ನೋ ಮಾತು ಹೇಳಿದ್ರು. ಇವಾಗ ಎಕ್ಸಾಕ್ಟಾಗಿ ಊರಲ್ಲಿ ಏನು ಸಿಚುವೇಶನ್ ಇದೆ, ಜನಗಳು ಏನು ಹೇಳ್ತಿದ್ದಾರೆ ನಿಮಗೆ? ಭಾಳ ಖುಷಿಪಟ್ಟವ್ರೆ. ನಮ್ಮ ಮಂಡ್ಯ ಜಿಲ್ಲೆಯವನು, ನಮ್ಮೂರವನು, ನಮ್ಮೂರು ಹುಡುಗ, ನಮ್ಮ ಹಳ್ಳಿ ಹುಡುಗ ಅಷ್ಟು ಜನದ ಮಧ್ಯೆ ಇದ್ದು ಆಡಿಕೊಂಡು ಕೆಲವು ವಿಚಾರ ಕಲಿಬೇಕಾಗಿತ್ತಲ್ಲ ಹೋದ್ಮೇಲೆ. ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ನಾನು ಡ್ಯಾನ್ಸ್ ಮಾಡ್ತಿದ್ದೆ ಯಾವಾಗ ಅಂದರೆ, ಯಾವಾಗಲಾದ್ರೂ ಖುಷಿಯಾದಾಗ ಒಂದಷ್ಟು ಕುಣಿತ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಮನೆ ಒಳಗಡೆ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಆಗೋಂಗೆ ಆಗೈತೆ ಅದು. ಬರ್ದೋಗ್ಬೇಕಾದ್ರೆ ಬರ್ದೋದ್ರು, ನಿಮ್ಮ ತಂದೆ ಡ್ಯಾನ್ಸ್ ಕೂಡ ಮಾಡಿದ್ರು ಜೊತೆಗೆ. ಬರ್ದೋಗ್ಬೇಕಾದ್ರೆ ಬರ್ದೋದ್ರು, ದಿನ ಬೆಳಿಗ್ಗೆ ಡ್ಯಾನ್ಸ್ ಮಾಡಪ್ಪ ಅಂತ ಬರ್ದೋದ್ರು. ಅದಾದ್ಮೇಲೆ ಪ್ರತಾಪ್ ಡ್ಯಾನ್ಸ್ ನಿಲ್ಲಿಸ್ಲಿಲ್ವಾ ಅಂತ. ಡೈಲಿ ಬೆಳಿಗ್ಗೆ ಡ್ಯಾನ್ಸು ಯಾರು ಮಿಸ್ ಆದ್ರೂ ಪ್ರತಾಪ್ ಡ್ಯಾನ್ಸ್ ಇಲ್ಲ ಆ ಥರ ಇಲ್ಲ. ನಮ್ಮ ಅಪ್ಪ ನೋಡ್ಲಿ ಅಂತಾನೆ ಮಾಡ್ತಿದ್ದೆ ನಾನು. ನಮ್ಮ ಅಪ್ಪ ನೋಡಬೇಕು, ನಮ್ಮ ಅಪ್ಪನಿಗೋಸ್ಕರ ನಾನು ಕುಣಿತಾ ಆಗ್ತಿದ್ದು, ಡ್ಯಾನ್ಸ್ ಮಾಡ್ತಿದ್ದು ಮನೆ ಒಳಗಡೆ. ನಮ್ಮ ಅಪ್ಪ ಅವನು ನೋಡಬೇಕು, ಖುಷಿ ಪಡಬೇಕು. ಯಾಕೆಂದರೆ ಬಂದಾಗ ಒಂದು ಮಾತು ಹೇಳ್ತಾರೆ, ಯೋಚನೆ ಮಾಡಿ ನೀವು ಒಂದು ಮಾತು ಹೇಳಿದ್ರಿ ಕೂರ್ತಿದ್ರಿ ಇವನು ಕೆಲವೊಂದ್ಸದ್ರು. ನಮ್ಮವ್ವ ಅಂತೂ ನಿನ್ನಂಗೆ ಕೂತ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಹಂಗೆ ಕೂರ್ಬೇಡ ನೀನು ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದು, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಹೋದರು. ಮಾತಾಡು, ಇಲ್ಲಿ ಯಾರೇ ಏನಂದ್ರು ನಿಮ್ಮ ಅಣ್ಣನ, ನಾನು ಹಂಗೆ ಇದ್ದೆ ಮ್ಯಾಮ್. ಯಾರ ಮೇಲೂ ನನಗೆ ಏನೂ ಇರ್ತಿರ್ಲಿಲ್ಲ, ಅವ್ರು ಏನೇ ಅಂದರೂ ನನಗೇನು ಇರ್ತಿರಲಿಲ್ಲ. ನಾನು ಅಷ್ಟೇ ಒಂದಷ್ಟು ಮರ್ಯಾದೆ ಕೊಡಬೇಕಂತ ಅನ್ನಿಸ್ತಿತ್ತು ನನಗೆ, ಮನ್ಸಿಂದ ಬರ್ತಿತ್ತು, ನನಗೆ ಮನಸ್ಪೂರ್ವಕವಾಗಿ ಬರ್ತಿತ್ತು. ಹಂಗೆ ನಡ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅವನು ಅದನ್ನೇ ಹೇಳ್ಬಿಟ್ಟು ಹೋದ್ರು. ಹಂಗೆ ಬದುಕಿದ್ದೀನಿ, ಬಾಳಿದ್ದೀನಿ ಮನೆ ಒಳಗಡೆ. ಅವ್ರಿಗೆ ಖುಷಿ ಆಗೈತೆ, ನನಗೂ ಖುಷಿ ಆಗೈತೆ. ತಂಗಿ ಏನಂದ್ರು? ಮಾತಾಡಿದೆ, ಭಾಳ ಖುಷಿಪಟ್ರು. ಗೆಲ್ಬೇಕಿತ್ತು ಎಲ್ಲ ಅದನ್ನೇ ಹೇಳ್ತಾ ಇದ್ರು. ನೀನು ಗೆದ್ದಿದ್ಯಾ ಅಣ್ಣ, ನೀನು ಗೆದ್ದಿದ್ಯಾ ಅಂದಿದ ತಕ್ಷಣ ಮುಖ ಹಂಗೆ ಪ್ರತಾಪ್ಗೆ. ಏನೋ ಒಂದಷ್ಟು ಕನಸುಗಳು ಇಷ್ಟೆಲ್ಲ ನೋಡಿದ್ಮೇಲೆ ಜೀವನದಲ್ಲಿ ಅಯ್ಯೋ ಭಗವಂತ, ಈ ಪ್ರೀತಿಗೆ ಎಷ್ಟು ಕೊಟ್ಟರು ಸಾಲದು, ಜನಗಳ ಪ್ರೀತಿಗೆ. ಎಲ್ಲಿ ಮ್ಯಾಮ್, ಎಲ್ಲಿ ಡ್ರೋನ್ ಪ್ರತಾಪು, ಏನೇನೋ ಮಾತುಗಳು, ಏನೇನೋ ಟೀಕೆಗಳು, ಟಿಪ್ಪಣಿಗಳು. 16 ವರ್ಷಕ್ಕೆ ಹಾಕ್ಬೇಕಾರೋ ಶ್ರಮನ 16 ವಾರದಲ್ಲಿ ಜನಗಳು ಇಷ್ಟು ಪ್ರೀತಿ ತೋರಿಸಿ ಬದಲಾವಣೆಗೊಂಡು ನಿಂತಿದೆ ಅಂದರೆ ಜನಗಳು ಕೊಟ್ಟಿದ್ದ ಭಿಕ್ಷೆ. ಆ ಭಿಕ್ಷೆಗೆ ನಾನು ಋಣಿಯಾಗಿರ್ತೀನಿ. ನಮ್ಮ ತಂದೆ ತಾಯಿಗೆ ತೋರಿಸಿರುವಂಥ ಪ್ರೀತಿ, ನಾನು ಒಬ್ಬ ಕನ್ನಡಿಗನಾಗಿ ಒಪ್ಕೊಂಡು ಒಂದು ಹೆಮ್ಮೆ ಪಟ್ಟು ಇವನ್ನೆಲ್ಲ ತಾಕತ್ತಿದೆ, ಇವನು ಬೆಳಿಬೇಕು ಅಂತ ಪ್ರತಿ ವಾರ ನಾನು ಉಳಿಸ್ಕೊಂಡು ಬಂದು ಏನೋ ಮಾಡ್ತಾನೆ ಅಂತ ಒಂದಷ್ಟು ನಂಬಿಕೆಗಳಿಟ್ಕೊಂಡು ಮಾಡಿದಾರಲ್ಲ, ಪ್ರೀತಿ ತೋರಿಸಿದ್ರು. ಆ ನಂಬಿಕೆಗೆ ಹುಸಿಯಾಗುವಂಥ ಕೆಲಸ ಇನ್ನು ಮುಂದೆ ನಾನು ಯಾವತ್ತೂ ಮಾಡಲ್ಲ. ನಡ್ಕೋತೀನಿ ನನ್ನ ಕೈಲಿ ಆದಷ್ಟು. ಯಾವುದೇ ರೀತಿಯಲ್ಲಿ ಯಾರ ಮನಸ್ಸಿಗೂ ನೋವಾಗದಿರೋ ರೀತಿ ನಡ್ಕೊಂಡು ಕೆಲಸಗಳ ಮುಖಾಂತರ, ಮತ್ತೊಮ್ಮೆ ಹೇಳ್ತೀನಿ, ಕೆಲಸಗಳ ಮುಖಾಂತರ ನಾನು ಸಾಧನೆ ಮಾಡಿ ತೋರಿಸ್ತೀನಿ. ಡ್ರೋನ್ ಪ್ರತಾಪು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಹೇಗಿದ್ರು ಜನಗಳಿಗೆ ಗೊತ್ತು, ಬಿಗ್ ಬಾಸ್ ಹೋದ್ಮೇಲೆ ಹೇಗಿದ್ದಾರೆ ಜನಗಳಿಗೆ ಗೊತ್ತು, ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಜನಗಳಿಗೆ ಗೊತ್ತು. ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ. ನಿಮ್ಮ ತಂಗಿ ಅಂದಿದ ತಕ್ಷಣ ಹೇಳಿದ್ನಲ್ಲ, ಮುಖ ಒಂದು ಫುಲ್ಲು ಅರಳು ಬಿಡ್ತಾ ಇದೆ. ಹಾಗೆ ನಿಮ್ಮ ತಂಗಿ ಜೊತೆ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಜಡೆ ಎಣಿತಾ ಇದ್ದೆ. ನೋಡಿದೀವಿ ತನಿಷಾಗೆ ಮತ್ತೆ ಸಂಗೀತಾಗ ಹಾಕಿದ್ರಿ ಅನ್ಸುತ್ತೆ. ನಮ್ಮವ್ವ ಏನಾದರೂ ಬಂದ್ಬಿಡುತ್ತದು. ಇಲ್ಲ ಮಾತಾಡಿದ್ ಏನ್ ತೊಂದರೆ ಇಲ್ಲ. ನಮ್ಮವ್ವ ಏನಾದರೂ ಯಾವ ಕಡೆಗಾದ್ರೂ ದೂರಕ್ಕೆ ಹೋದ್ರೆ ಅಥವಾ ಕಸ ಗಿಸ ಸುರಿಯಕ್ಕೆ ಹೋದ್ರೆ, ಅಥವಾ ನಮ್ಮ ಅಜ್ಜಿ ಮನೇಲಿ ಇರ್ತಿದ್ವಿ ಕೆಲವೊಂದ್ಸಲ,
ಅಲ್ಲೂ ಬೆಳೆದಿದ್ದೀವಿ. ನಮ್ಮ ಅಜ್ಜಿ ಏನಾದ್ರು ಇರಲಿಲ್ಲ ಅಂದಿದ್ರೆ ಟೇಪ್ ತಗೊಂಡು ಹಿಂಗೆ ಜಡೆ ಎಣಿಯೋದು, ಬಾಚ್ಬಿಟ್ಟು ನೀಟಾಗಿ ಬೈತಲೆ ತೆಗೆದ್ಬಿಟ್ಟು ಜಡೆ ಎಣಿತಿದ್ದೆ. ಎಣಿ ಬರ್ತಿರ್ಲಿಲ್ಲ ಮೊದ್ಲು, ಆಮೇಲೆ ಯಾರು ಮನೇಲಿ ಇರ್ತಿರಲ್ಲ, ಎಣಿಬೇಕಾಗ ಸ್ಕೂಲಿಗೆ ಲೇಟ್ ಆಗೋದು. ಅಯ್ಯೋ ಏನ್ ಹಿಂಗೆ ಕೂತ್ಕತ್ಯ ತಿದ್ದು ಎಣಿತಿದ್ದೆ ನಾನು. ನೀನು ನೆಟ್ಟಗೆ ಕೂತ್ಕೊಂಡ್ಬಿಟ್ಟು ತಿರುಗಿಸ್ಬಿಟ್ಟು ಜಡೆ ಎಣಿತಾ ಇದ್ದೆ ಟೇಪ್ ಹಾಕ್ಬಿಟ್ಟು. ಅದು ಸ್ವಲ್ಪ ಮನೆಯೊಳಗೆ ಕೂತಾಗ ಯಾಕೆ ಈ ಹೆಣ್ಮಕ್ಳೆಲ್ಲ ಕೂದಲು ಬಿಚ್ಕೊಂಡು ಒಂದೊಂದ್ಸಲ ಹಿಂಗೆ ಓಡಾಡ್ತಾರೆ, ಚೆನ್ನಾಗಿ ಕಾಣಿಸ್ಲಿ ಮನೆ ಹೆಣ್ಮಕ್ಳು ಅಂದ್ರೆ ಅವ್ರವ್ರ ಸ್ಟೈಲು ರೆಸ್ಪೆಕ್ಟ್ ಮಾಡ್ತೀನಿ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಹಿಂಗೂ ಕಾಣ್ಲಿ ಮನೆ ಹೆಣ್ಮಕ್ಳು ಅಂತ ನಾನು ಯಾವಾಗ್ಲೂ ಆ ಥರ ಸ್ವಲ್ಪ ಶೈ ನೇಚರ್ ಇದೆ ನನಗೆ. ಕ್ಯಾಮ್ರಾಗಳೆಲ್ಲ ತಿರುಗಿವೆ ಆ ಕಡೆ ಅಂತ ನೋಡ್ಕೋತಿದ್ದೆ ಅಂತ ಸಂದರ್ಭಗಳಲ್ಲಿ. ಓ ಯಾವ ನೋಡ್ತಾ ಇಲ್ಲ, ಎಲ್ಲಿಂದ ತೆಗದ್ರಪ್ಪ ಇದನ್ನ, ನಾವು ಈಗ ನೋಡ್ತಾ ಇದ್ದೀನಿ ನಾನು, ಎಲ್ಲಿಂದ ತೆಗೆದ್ರು ಜಡೆ ಎಲ್ಲ ಎಣ್ದಿರೋದು ಅದು ಬಂದ್ಬಿಡ್ತಿತ್ತು ಮ್ಯಾಮ್ ನಂಗೆ, ಮನ್ಸಿಂದನೇ ಬಂದ್ಬಿಡ್ತಿತ್ತು. ಅಂದ್ರೆ ಮುದ್ದೆ ಮಾಡೋದು ಎಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕಲ್ತಿದ್ದೆ ಅಜ್ಜಿ ಮನೆಯಲ್ಲೇನೆ? ಅಂದ್ರೆ ನಮ್ಮ ಅಪ್ಪ ಮಾಡ್ತಾರೆ, ನಮ್ಮ ತಾತನಿಗೆ ಬಹಳ ಕೋಪ, ಮುದ್ದೆ ಬೆಳಿಗ್ಗೆ ಹೊತ್ತೆ ನಾಷ್ಟಕ್ಕೆ ಮುದ್ದೆನೆ ಮಾಡೋದು, ಬೆಳಿಗ್ಗೆ ಹೊತ್ತೆ ಮಾಡ್ಬೇಕಿತ್ತು. ಆವಾಗ ಇರ್ತಿರ್ಲಿಲ್ಲ ನಮ್ಮ ತಾತನಿಗೆ ಬಿಸಿ ಬಿಸಿ ಮುದ್ದೆ, ಅಲ್ಲಿ ಹಪ್ಪಳಿ ಇಳಿದ್ ಬತ್ತವ್ರೆ ಅಂದ್ರೆ ಇಟ್ನೆಸ್ ರುಯ್ಬೇಕಾಗಿತ್ತು. ಇಲ್ಲಿ ಒಂದೊಂದ್ಸಲ ನಮ್ಮ ಅಪ್ಪನೂ ಇರ್ತಿರ್ಲಿಲ್ಲ. ಈ ಕಡೆ ನಮ್ಮ ಅಜ್ಜಿ ಮನೆ, ಇನ್ನು ನಮ್ಮ ಅಮ್ಮನ ಮನೆ ಕಡೆ ಅಲ್ಲೂ ನಮ್ಮ ತಾತ ಮುದ್ದೆನೆ. ಎರಡು ಕಡೆನೂ ಮುದ್ದೆ ಮಾಡೋ ಅಭ್ಯಾಸ, ನನಗೂ ತಿಂದ ಅಭ್ಯಾಸ. ಬಹುಶಃ ಅದಕ್ಕೆ ಮನೆಯೊಳಗೆ ಬಂದಂತ ಇದು ನಡೀತು ಹೊಡಿತು, ಕೊನೆ ತನಕನೂ ನಡೀತಾ ಮುದ್ದೆ. ಬಹುಶಃ ಅವತ್ತು ಪ್ರತಾಪ್ ಕೂತ್ಕೊಳಂಗಿರ್ಲಿಲ್ಲ, ನಿಂತ್ಕೊಳಂಗಿರ್ಲಿಲ್ಲ. ಅವತ್ತೇನಾದ್ರು ಸುದೀಪ್ ಸರ್ ಊಟ ಕಳ್ಸಿರ್ಲಿಲ್ಲ ಅಂದ್ರೆ ವಿನಯ್ ಪ್ರತಾಪ್ನೇ ಏನ್ ಮಾಡ್ತಿದ್ರು ಅಂತ ಉತ್ತರಗಳು ಕೊಟ್ಟಿದ್ದೀನಿ ಮೇಡಮ್, ಮನೆ ಒಳಗೆ ಕೊಟ್ಟಿದ್ದೀನಿ. ಅವರು ತಗೊಂಡಿದ್ದಾರೆ ಪಾಪ, ಸರಿಯಾಗಿ ಕೊಟ್ಟಿದ್ದೀನಿ ಮೇಡಮ್. ಕೆಲವೊಂದ್ ಕಡೆ ಅಲ್ಲಿ ಕಲ್ತಿದ್ದು ಇಟ್ನೆಸ್ರಾಗ್ಲಿ ತೋಡೋದಾಗ್ಲಿ, ಮನೆ ಒಳಗೆ ಇಟ್ಟೊಂದೊಣೆ ಕಂಗೋಲು ಇರಲಿಲ್ಲ. ಎಲ್ಲರಿಗೂ ಬರಲ್ಲ ಬಿಡಿ, ಅದು ಅಷ್ಟು ಈಸಿಯಾಗಿ ಬರೋದಿಲ್ಲ. ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಗಂಟಿಲ್ದೆ ಮುದ್ದೆ ಮಾಡೋಳು ತಂಟೆ ತಕರಾರಿಲ್ದೆ ಸಂಸಾರ ಮಾಡ್ತಾಳೆ ಅಂತ. ಹಂಗೆ ಆಕ್ಚುಲಿ ನಿಮ್ಗೂ ಅಂತ ಹೆಂಡತಿನೇ ಸಿಗ್ಲಿ, ಗಂಟಿಲ್ದೆ ಮುದ್ದೆ ಮಾಡೋ ಹೆಂಡತಿನೇ ಸಿಗ್ಲಿ. ಕೈಗೆ ಹೊರ್ಕಬಾರ್ದು, ಆಮೇಲೆ ನೀರ್ ಹಾಕಿ ಹಿಂಗೆ ಮೆತ್ತಿದ್ರೆ. ಮುದ್ದೆ ಮುರಿಯೋದು ಇದೆಯಲ್ಲ, ಹೆಬ್ಬೆಟ್ಟಲ್ಲೇ ಮುರಿಬೇಕು, ಹಿಂಗ್ ಮುರಿಬಾರ್ದು. ಅದನ್ನ ಹಳ್ಳಿಗಳ ಕಡೆ ಅಂದ್ರೆ ಹಿಂಗ್ ಕೀಳದ್ ಯಾರು ದೊಡ್ಡವ್ರು ನೋಡಿದ್ರೆ ಬೈದೇ ಬಿಡ್ತಾರೆ. ಅದು ಹೆಬ್ಬೆಟ್ಟಲ್ಲಿ ಕೋಳಿ ಕಿತ್ತಂಗ್ ಕಿಲ್ತಿಯಲ್ಲ, ಕೋಳಿ ಕಾಲ್ ಹಾಕ್ದಂಗ್ ಆಗ್ತಿಲ್ಲ ಅಂತಾರೆ. ಅದು ಸ್ವಲ್ಪ ಜೈಲ್ಗೆ ಹೋಗ್ತಿರೋರ್ಗೆ ಇದ್ ಕಳ್ಸೋರು ಹಿಟ್ಟು. ನನಗೇನ್ ಅನಿಸ್ಬಿಟ್ಟಿತ್ತು ಅಂದ್ರೆ, ಯಾವ ಟಾಸ್ಕ್ ಪತ್ರದಲ್ಲೂ ಬರ್ದಿಲ್ವಲ್ಲ, ಅಲ್ಲೇನ್ ಬರ್ದಿತ್ತು ಅಂದ್ರೆ ಜೈಲ್ಗೆ ಹೋಗೋರು ರಾಗಿ ಗಂಜಿ ಬಿಟ್ಟು ಏನು ಸೇವಿಸಂಗಿಲ್ಲ, ಮನೇಲಿರೋರು ಅದನ್ನ ಬಳಸ್ಕೊಳಂಗಿಲ್ಲ ಅಂತ ಬರ್ದಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಶುರುವಾಯ್ತು. ಒಂದು ಲೂಪ್ ಹೋಲ್ ಹುಡುಕ್ಬಿಟ್ಟೆ ನೀನು, ಬಹಳ ಇಂಟೆಲಿಜೆಂಟ್ ಆಗಿ ಲೂಪ್ ಹೋಲ್ ಅಲ್ಲಿ ಏನ್ ಬರ್ದಿರ್ತಾರೆ ಗಮನ ಬಿಟ್ಟು ಓದ್ಬೇಕಷ್ಟೇ ನಾವು. ಅಂದ್ರೆ ನೀವೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ಬಿಟ್ರೆ ಅಂದ್ರೆ ಅದ್ ಮನ್ಸಲ್ಲಿ ಇರುತ್ತಲ್ಲ, ಹುಡುಗ ಒಬ್ಬ ಮುದ್ದೆ ಮಾಡೋದಂದ್ರೆ ಎಲ್ರಿಗೂ ಒಂಥರ ನಾನ್ ಮುದ್ದೆ ಮಾಡ್ತೀನಿ, ನನಗ್ ಮುದ್ದೆ ಮಾಡಕ್ ಬರತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಮಾಡಿದ್ದು ಅನ್ಸುತ್ತೆ. ಎಕ್ಸೈಟ್ಮೆಂಟ್ ಮತ್ತೆ ತಿನ್ಬೇಕು ಅನ್ನೋ ಆಸೆ. ನಾನ್ ಮನೇಲಿದ್ರೆ ಒಂದೊಂದು ತಿಂತೀನಿ ನಾನು ಯಾವಾಗ್ಲಾದ್ರು. ಮುದ್ದೆ ತಿಂದ್ರೆ ಹಸುವಲ್ಲ, ಮಧ್ಯಾಹ್ನ ಒಂದ್ ಮುದ್ದೆ, ರಾತ್ರಿಗೂ ಹಸುವಾಗಲ್ಲ ಸರಿಯಾಗಿರೋ ಒಂದ್ ಮುದ್ದೆ ತಿಂದ್ರೆ. ಆ ವಾರ ಅಂತೂ ಗ್ರಾಸರಿಗಳು ಸರಿಯಾಗಿ ಬಂದೇ ಇರ್ಲಿಲ್ಲ. ಹಳ್ಳಿಗಳ ಕಡೆ ತಲೆಗಾತ್ರದ ಮುದ್ದೆನೆ ಅಂತಾರೆ. ಹೌದು, ತಲೆಗಾತ್ರದ ಮುದ್ದೆ, ಈ ಪಾಟಿ ಇರ್ಬೇಕು. ಹೌದು, ಈ ಪಾಟಿ ಇದ್ರೇನೆ ಮುದ್ದೆ. ಈಗೆಲ್ಲ ಇಷ್ಟಿಷ್ಟು ಗಾತ್ರಕ್ಕೆ ಬಂದ್ಬಿಟ್ಟೈತೆ. ಅದನ್ನು ತಿನ್ನಲ್ಲ, ಅದ್ರಲ್ಲೂ ಮುರಿದು ತಿಂತಾರೆ. ಈ ಪಾಟಿ ಮುದ್ದೆ ಇದ್ರೇನೆ ಅದು ಸರಿ, ಪೂರ್ತಿ ಹೊಟ್ಟೆ ತುಂಬ್ದಂಗೆ ಆಯ್ತದೆ. ಅದನ್ನ ಮಾಡ್ಬೇಕಲ್ಲ ನಾನು, ಹೆಂಗಾದ್ರೂ ಮಾಡಿ. ಗ್ರಾಸರೀಸ್ ಬಂದಿಲ್ಲ, ಅಲ್ಲೂ ವರ್ತುರಣ ಇದ್ರು ಇವ್ರಿದ್ರು ಸಪೋರ್ಟ್ ತಗೋಬಿಟ್ಟೆ, ಒಂದಷ್ಟು ವೋಟಿಂಗ್ ಹಾಕ್ಸ್ಬಿಟ್ಟು ಮಾಡ್ಬಿಟ್ಟೆ ಅತ್ತಾಗೆ. ಅದು ಏನ್ ನನಗೆ ಅರ್ಥವೇ ಆಗ್ತಿರ್ಲಿಲ್ಲ ಒಂದೊಂದ್ಸಲ. ಏನ್ ಮಾಡಿದ್ರು ಹಿಂಗ ಆಯ್ತದಲ್ಲ ಮನೇಲಿ, ಹೆಂಗಿರೋದು, ಇಲ್ಲಿ ಕೆಲವ್ರು ಮಾಡಿದ್ರೆ ಆಗಲ್ಲ, ನಾವು ಮಾಡಿದ್ರೆ ಹಿಂಗ ಆಯ್ತದಲ್ಲ ಅಂತ ಒಂದೊಂದ್ಸಲ ಹಂಗ ಅನ್ಸೋದು. ಆದ್ರೂ ಆಟಕ್ಕೋಸ್ಕರ ತಾನೇ ಪರವಾಗಿಲ್ಲ, ಆಗಿದ್ದಾಗೋಯ್ತು. ಮುಂದ್ಲ ವಾರ ಕತೆ, ಆ ಕತೆ ಮುಗಿದ ಅವರೇ ಎತ್ಕೊಂಡು ಬರೋರು. ಪಾಪ ಅವ್ರಿಗೆ ಏನು ಕಾರಣಗಳು ಸಿಗ್ತಿರ್ಲಿಲ್ಲ, ಎತ್ಕೊಂಡು ಬರೋರು. ಏನ್ ಮಾಡಿದ್ರು ಅಲ್ಲಿಗೆ ಬಿಟ್ಬಿಟ್ಟಿದೀನಿ ಮೇಡಮ್ ಎಲ್ಲಾನು. ಓಕೆ, ಪ್ರತಾಪಿಗೆ ಸಾಕಷ್ಟು ಆಸೆಗಳಿದಾವೆ. ಅದರಲ್ಲಿ ನಿಮ್ಮ ಪುಟ್ಟಿ ಮದುವೆ ನೋಡ್ಬೇಕು, ಮದುವೆ ಚೆನ್ನಾಗಿ ಮಾಡ್ಬೇಕು ಅನ್ನೋದೊಂದು ಆಸೆ ಕೂಡ ಇದೆ. ಯಾವಾಗ ಹೇಗೆ ಪ್ಲಾನ್ ಮಾಡ್ಕೊಂತ ಇದ್ದೀರಾ ಏನು? ಮನೇಲೆಲ್ಲ ವಿಚಾರಿಸ್ಬೇಕು, ನಮ್ಮಪ್ಪ ಒಪ್ಕೋಬೇಕು. ಅದಕ್ಕೆ ನಮ್ಮಪ್ಪ ಒಪ್ಪದ ಮೇಲೇನೆ ಎಲ್ಲ, ನಮ್ಮಪ್ಪ ಅವ್ವ ಇಬ್ರು ಒಪ್ಕೋಬೇಕು. ಶೀಘ್ರದಲ್ಲೇ ಊಟ ಹಾಕ್ಸ್ತೀನಿ. ಒಂದಷ್ಟು ಜನ ಹೇಳಿದ್ದಾರೆ ಹೆಂಗ್ ಮಾಡ್ತೀಯ ನೋಡ್ತೀನಿ ಅಂತ. ಆ ಟೈಮಲ್ಲಿ ಅವ್ರಿಗೆಲ್ಲ ಹೋಗಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿ
ನಾನೇ ಹೋಗಿ ಕೊಡಬೇಕು, ಆ ದಿನ ಬರಬೇಕು, ಬರ್ತದೆ. ಅದೇ ಮುತ್ತಣ್ಣ ಪಿಪಿ ಊದುವ ಆ ಥರ ಅಲ್ಲ, ಕೊಡ್ತೀನಿ. ನನಗೆ ಆಸೆ ಐತೆ, ನನಗೆ ಲಗ್ನ ಪತ್ರಿಕೆ ನೋಡಿ ಕೊಡ್ಬೇಕಂತ ಆಸೆ ಐತೆ, ಮಾಡ್ತೀನಿ. ಓಕೆ, ತಂಗಿ ಮದುವೆ ಆಯ್ತು, ಪ್ರತಾಪಿಗೆ ಯಾವ ತರ ಬೇಕು ಹುಡುಗಿ ಅಂತ? ಪ್ರತಾಪ್ಗೆ ಅಪ್ಪ ನೋಡ್ತಾರೆ ಯಾವ ಥರ ಬೇಕು ಅಂತ. ಹಂಗೆ ನೋಡಬೇಕು ಅಂದರೆ ನನಗೆ ಸ್ವಲ್ಪ ಸಪೋರ್ಟಿಂಗ್ ಇರಬೇಕು. ಹಂಗಂತ ಹೇಳಿ ತೀರಾ ಹಳೆ ಸ್ಟೈಲ್ ಅಲ್ಲ. ಅವ್ರಿಗೇನು ಮರ್ಯಾದೆ ಕೊಡಬೇಕು ಆ ಮರ್ಯಾದೆ ನಾನು ಕೊಡ್ತೀನಿ. ನನ್ನ ಜೊತೆ ಬರೋರಿಗೆ ಒಂದು ಈಕ್ವಲ್ ರೈಟ್ಸ್ ಕೊಟ್ಟು, ಅವರು ಒಂದು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿದ್ದು ಅವರು ಏನಾದ್ರು ಮಾಡಬೇಕು ಅಂತ ಬಯಸಿದ ಸಾಧನೆ ಅದಕ್ಕೆ ನನ್ನ ಸಪೋರ್ಟ್ ಇರುತ್ತೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮನೆಯೊಳಗೂ ಹೇಳಿದ್ದೆ, ಅದನ್ನು ಸಾಕಷ್ಟು ಪ್ರಶ್ನೆ ಮಾಡಿದ್ದು, ತಟ್ ಅಂತ ರೆಡಿ ಆಗಬೇಕು. ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇರ್ತೀವಿ ಏನಾದ್ರು ಸ್ವಲ್ಪ ಕೆಲ್ಸದ ಕಡೆ ಗಮನ ಇರಬೇಕು. ಕಷ್ಟ ಆಗುತ್ತೆ ಅನ್ಸುತ್ತೆ ನಿಮಗೆ ಹುಡುಗಿ ಸಿಗೋದು? ಇಲ್ಲ, ನಮ್ಮ ಅಪ್ಪ ತಟ್ ಅಂತ ರೆಡಿ ಆಗೋದು ಹೆಂಗೆ? ತಟ್ ಅಂತ ಅಲ್ಲ, ಅಂದ್ರೆ ಸ್ವಲ್ಪ ಬೇಗ ರೆಡಿ ಆಗಬೇಕು. ಅಂದ್ರೆ ಅವ್ರಿಗೆ ಏನಾದ್ರು ಕೆಲಸ ಮಾಡಬೇಕು, ಅವ್ರಿಗೂ ಇದ್ರೆ. ನಾನು ನೋಡಿದ್ದೀನಿ ಎಷ್ಟೋ ಇವ್ರನ್ನ, ಪರವಾಗಿಲ್ಲ ಮನೇಲೇ ಇರ್ತೀನಿ, ನಮ್ಮಪ್ಪ ಯಾವ್ದಾದ್ರು ಒಂದು ಹುಡುಗಿ ನೋಡ್ತಾರೆ, ಮನೇಲೇ ಇರ್ತೀನಿ, ಮನೇಲೇ ಇದ್ದು ಎಲ್ಲ ಮಾಡಿ ಅವ್ರ ಇಷ್ಟ ಮೇಡಮ್. ಅವ್ರಿಗೇನು ಅಭಿಪ್ರಾಯ ಬರುತ್ತೋ ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ, ಬೆಲೆ ಕೊಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪನ ನೋಡಿದ ಹುಡುಗಿನೇ ನನ್ನ ಮದುವೆ ಆಗೋದು, ಅದರಲ್ಲಿ ಎರಡನೇ ಮಾತಿಲ್ಲ. ಅವ್ರು ನೋಡಲಿ. ಅದಕ್ಕೆ ನಾನೇನು ಕೇಳ್ತೀನಿ ಅಂದರೆ ಒಂದು ಸಮಯ ಕೇಳ್ಕೊತೀನಿ. ಏನು ಮಾಡಿಲ್ಲ ಮೇಡಮ್ ನಾನು, ಒಂದು ಸಣ್ಣ ಪುಟ್ಟ ಕೆಲಸಗಳು ಬಿಟ್ಟರೆ, ಅದು ಇತ್ತೀಚೆಗಾಗಿರೋದು. ಮಾಡೋದು ತುಂಬ ಕೆಲಸ ಇದೆ, ಕೆರಿಯರ್ ಕಡೆ ಫೋಕಸ್ ಮಾಡ್ತೀನಿ ಈಗ, ಬೇಡ ಆ ವಿಷಯ ಅಂತ. ಇನ್ನೂ ಒಂದು ಚಿಕ್ಕ ವಯಸ್ಸು ಸ್ವಲ್ಪ, ಈಗಿನ ಕಾಲಕ್ಕೆ ಇನ್ನೂ ಒಂದು 3-4 ವರ್ಷ, ಒಂದು 5 ವರ್ಷ ಕೆಲಸ ಮಾಡ್ತೀನಿ, ಆಮೇಲೆ ಅದ್ರ ಉಳಿದಿದ್ದೆಲ್ಲ ಯೋಚನೆ. ಓಕೆ, ಲಾಸ್ಟ್ ಕ್ವಶನ್ ಪ್ರತಾಪ್ ಅವ್ರಿಗೆ. ಪ್ರತಾಪ್ ಇನ್ನೋಸೆಂಟಾ ಇಂಟೆಲಿಜೆಂಟಾ? ಎರಡೂ ಅಲ್ಲ. ಪ್ರತಾಪ್ ಒಬ್ಬ ಸಾಮಾನ್ಯ ಹುಡುಗ. ಯಾಕೆಂದರೆ ಹಿಂದೆನೂ ಕೂಡ ಎಷ್ಟೋ ಟೈಟಲ್ಗಳು ಬಂದಾಗ ಅದು ಅವ್ರ ಕಡೆಯಿಂದನೇ ಬಂದಿರುತ್ತೆ. ಅದನ್ನು ಅಕ್ಸೆಪ್ಟ್, ನೀವೇ ಹೇಳ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಾನೇನೂ ಅಲ್ಲ ಮೇಡಮ್, ಒಬ್ಬ ಸಾಮಾನ್ಯ ಹುಡುಗ. ಆ ಸಮಯಕ್ಕೆ ಏನು ಯೋಚನೆ ಬರುತ್ತೋ, ಆಲೋಚನೆ ಬರುತ್ತೋ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಅದ್ರಲ್ಲಿ ಕೆಲವೊಮ್ಮೆ ಎಡುತ್ತೀವಿ, ಕೆಲವೊಮ್ಮೆ ಎಲ್ಲರಿಗಿಂತ ಅತ್ಯುತ್ತಮ ಅನಿಸುತ್ತೆ, ಅದೇ ಜಾಣ್ಮೆ ಅನಿಸುತ್ತೆ ಕೆಲವ್ರಿಗೆ. ಅದೆಲ್ಲ ಅವ್ರವ್ರು ಕೊಡೋ ಪ್ರಶಂಸೆ. ಈಗ ನೀವು ನನ್ನ ನೋಡಿದ್ಮೇಲೆ ಅದು ನೀವು ಹೇಳಬೇಕು ಮ್ಯಾಮ್, ಅದು ಬಿಟ್ಟರೆ ಬೇರೇನಿಲ್ಲ. ಯಾಕಂದರೆ ನಾವು ಈಗಷ್ಟೇ ನಾನೇ ಒಂದು ಇದು ಟ್ರಾಲ್ ಪೇಜ್ದು ಒಂದು ಮೀಮ್ಸ್ ನೋಡ್ತಾ ಇದ್ದೆ. ಅವರು ಡ್ರೋನ್ ಪ್ರತಾಪ್ ಅಮಾಯಕ ಅಲ್ಲ, ಡ್ರೋನ್ ಪ್ರತಾಪ್ನ ನೋಡಿದ ಕರ್ನಾಟಕದ 7 ಕೋಟಿ ಜನ ಅಮಾಯಕರು ಅಂತ ಒಂದು ಪೋಸ್ಟ್ ಹಾಕಿದ್ರು. ಅದಕ್ಕೆ ನಾನು ಕೇಳಿದೆ ನಿಮಗೆ, ಅಂದರೆ ಡ್ರೋನ್ ಪ್ರತಾಪ್ ಇನ್ನೋಸೆಂಟಾ ಇಲ್ಲ ಇಂಟೆಲಿಜೆಂಟಾ ಅಂತ. ಆ ಥರದವರಿಂದಲೇ ನಾವು ಬೆಳೆಯೋದು. ಮುಂದುವರಿಸಿ ನಿಮ್ಮ ಕೆಲಸಗಳನ್ನ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ. 24 ಗಂಟೆ ಕ್ಯಾಮ್ರಾ ಇತ್ತಲ್ಲಿ, ಅಷ್ಟು ಜನದ್ದು ಮಾತುಗಳು ಬರ್ತಾ ಇತ್ತು. ಜನಗಳು ನೋಡಿದ್ದಾರೆ ನಾನೇನು ಅಂತ, ನಾನು ಯಾವ ಥರ ಇದ್ದೆ, ಯಾವ ಥರ ಬಾಳಿದೆ, ಬದುಕ್ತೆ ಅಂತ. ಅದು ಜನಗಳ ಮನಸ್ಸಿಗೆ ಬಿಟ್ಟಿದ್ದೀನಿ ಮೇಡಮ್. ನಾನು ಇದು ಅಂತ ನಾನು ಯಾವತ್ತೂ ಏನು ಹೇಳ್ಕೊಳಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಷ್ಟೇ. ಓಕೆ, ಇದು ಆ್ಯಕ್ಚುಲಿ ಲಾಸ್ಟ್ ಕ್ವಶನ್ ಅಂತ ಅದನ್ನೇ ಹೇಳಿದೆ. ಇದನ್ನು ಲಾಸ್ಟ್ ಕ್ವಶನ್ ಮಾಡ್ತೀನಿ. ಏನು ಅಂತಂದರೆ, ಕೆಲವು ಕಂಟೆಸ್ಟೆಂಟ್ಗಳು ಪೇಯ್ಡ್ ಪ್ರಮೋಷನ್ ಮಾಡಿಸಿದ್ದಾರೆ ಅನ್ನೋದೊಂದು ಆರೋಪ ಇದೆ. ಬಟ್ ಮೈಕಲ್ ಒಂದು ಮಾತು ಹೇಳ್ತಾರೆ, ಅವರು ಹೊರಗಡೆ ಬಂದಮೇಲೆ ನಿಮ್ಮ ಬಗ್ಗೆ ಒಪಿನಿಯನ್ ಚೇಂಜ್ ಆಗಿದೆ ಅಂತ ಅವರೇ ಮನೆ ಒಳಗಡೆ ಬಂದಾಗ ಹೇಳಿದರು. ಅಂದರೆ ಪೇಯ್ಡ್ ಪ್ರಮೋಷನ್ ಮಾಡಿಸಿದ್ರೆ ಅಷ್ಟೊಂದು ಜನಗಳನ್ನ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ, ಅಂದರೆ ಅಷ್ಟು ಜನಗಳಿಗೆಲ್ಲ ದುಡ್ಡು ಕೊಟ್ಟು ಪೇಯ್ಡ್ ಪ್ರಮೋಷನ್ ಮಾಡಿಸ್ಕೊಳೋದಕ್ಕಾಗೋದಿಲ್ಲ ಅಂತಾರೆ. ಆ್ಯಕ್ಚುಲಿ ಈ ಆರೋಪ ನಿಮ್ಮ ಮೇಲೇ ಯಾರೋ ಒಬ್ರು ಕಂಟೆಸ್ಟೆಂಟ್ ಮಾಡಿದ್ರು ಆ್ಯಂಡ್ ಹೊರಗಡೆನೂ ಮಾತಿತ್ತದು. ಬಟ್ ಮೈಕಲ್ ಅದಕ್ಕೆ ಈ ಥರದೊಂದು ಆನ್ಸರ್ ಕೊಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೈಕಲ್ ಅವ್ರು ಅಲ್ಲ ಅಂತ ಹೇಳಿದ್ರ? ಮೈಕಲ್ ಹೇಳಿದ್ದು ಇಷ್ಟು ಜನಕ್ಕೆಲ್ಲ ದುಡ್ಡು ಕೊಟ್ಬಿಟ್ಟು ಪೇಯ್ಡ್ ಪ್ರಮೋಷನ್ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ, ನನಗನ್ಸುತ್ತೆ ಪ್ರತಾಪ್ಗಿರೋದು ಜೆನ್ಯೂನ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಮೈಕಲ್ಲೇ ಹೇಳಿದರು. ನನಗಿರೋ ಅಭಿಮಾನಿಗಳು ನನ್ನ ಬಂದು ನೋಡಿದಂಥ ರೀತಿಗೆ ನನಗೆ ಒಂದು ಶಾಕ್ ಆಗಿದೆ. ಏನಪ್ಪ ಹಿಂಗ ಅಂತ. ಇದೇ ಎಕ್ಸ್ಪ್ರೆಷನ್ ಮೈಕಲ್ ಅವರು ಕೂಡ ಕೊಟ್ಟರು. ಅಂದರೆ ನನಗೆ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ನೋಡಿ ಶಾಕ್ ಆಗಿಬಿಡ್ತು. ಆ್ಯಂಡ್ ನಾನು ಅವ್ರ ಕಂಪನಿ ಕೂಡ ಚೆಕ್ ಮಾಡಿದೆ, ಅವ್ರಿಗಿರೋರು ಜೆನ್ಯೂನ್ ಫ್ಯಾನ್ಸು, ಯಾರೋ ಪೇಯ್ಡ್ ಫ್ಯಾನ್ಸ್ ಅಲ್ಲ. ಅಂದರೆ ಈ ಥರದೊಂದು ಆರೋಪ ಇದೆ ಅಂತ ನಾವು ಮೈಕಲ್ ಅವ್ರನ್ನ ಕೇಳಿದಾಗ ಮೈಕಲ್ ನಿಮ್ಮ ಬಗ್ಗೆ ಕೊಟ್ಟ ಅಭಿಪ್ರಾಯ ಇದು. ಮನೆಯಲ್ಲಿ ಹೊರಗಡೆ ಒಂದು ಅಭಿಪ್ರಾಯ ಇದೆ, ಮೈಕಲ್ ಅವ್ರು ಯಾವ ರೀತಿ ಅಭಿಪ್ರಾಯ ಕೊಡ್ತಾರೆ ಅಂತ. ಕೊಡೋ ಅಭಿಪ್ರಾಯದ ಬಗ್ಗೆ ಸುದೀಪ್ ಸರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೆಲವೊಮ್ಮೆ ಆಟಕ್ಕೋಸ್ಕರ ನನ್ನ ಮೇಲೆ ಕೊಟ್ಟಿದ್ದುಂಟು, ಅದೆಲ್ಲ ಬಿಟ್ಟು ಯಾವ ಥರ ಅಭಿಪ್ರಾಯ ಕೊಡ್ತಾರೆ ಅಂತ. ಅದು ಬಿಟ್ಟರೆ ನನ್ನ ಏನೋ ಅಭಿಮಾನಿಗಳು, ನನ್ನ ಪ್ರೀತಿ ಮಾಡೋರು, ನೀವೇನಂತ ಕರ್ಕೋತೀರ ಅದು ನಿಮ್ಮ ಟರ್ಮ್ಸ್ ಮ್ಯಾಮ್. ಅವರೆಲ್ರಿಗೂ ನಾನು ಋಣಿಯಾಗಿದ್ದೀನಿ. ನನಗಿರೋರು ಪ್ರೀತಿ ತೋರಿಸೋ ಜನ ಹೆಂಗೆ ಕಾಣಿಸ್ತು ಅದು ನೆನ್ನೆ ನಾನು ಗೆದ್ದು ಬಂದಾಗ ಹೊರಗಡೆ 2ನೇ ಸ್ಥಾನದಲ್ಲಿ ಕಾಣಿಸ್ತದೆ ನನ್ನ ಕಣ್ಣಿಗೆ.
ಇವತ್ತಿಗೂ ಒಂದಷ್ಟು ಜನ ಮಾತಾಡ್ತಿದ್ದಾರೆ, ತುಂಬ ಜನ ಮಾತಾಡ್ತಿದ್ದಾರೆ ಆ ಗೆಲುವಿನ ಬಗ್ಗೆ, ಬೇರೆ ಬೇರೆ ರೀತಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ನನಗೆ ಒಂದು ತೃಪ್ತಿ ಇದೆ, ಆತ್ಮಗೌರವ ಇದೆ ಸಿಕ್ಕಿರೋದು. ಆ ಹೇಳ್ದವ್ರಿಗೆ ನನ್ನ ಅವ್ರ ಪ್ರಕಾರ ನನ್ನ ಪ್ರೀತಿಯ ಫ್ಯಾನ್ಸ್ ಏನಿದ್ದಾರೆ ಅವ್ರು ಯಾವ ಟರ್ಮ್ಸ್ ಕೊಟ್ಟಿದ್ರೋ ಅವರೇ ಉತ್ತರ ಕೊಟ್ಕೋತಾರೆ ಮೇಡಮ್. ಆ ಥರ ಟೀಕೆ ಟಿಪ್ಪಣಿಗಳು ಮಾಡೋರಿಗೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಆ ಥರ ಮಾಡಬೇಕು ಅಂತಿದ್ದಿದ್ರೆ ಮೊದಲನೇ ವಾರ ಹೆಂಗಿತ್ತು ಅಭಿಪ್ರಾಯ, ಮೊದಲನೇ ವಾರದಿಂದನೇ ಒಳಗಡೆ ಹೋಗಿತ್ತ ಮುಂಚೆನೇ ಸ್ವಲ್ಪ ಸಾಕಷ್ಟು ತಯಾರಿಗಳು ಮಾಡಿಕೊಂಡು, ಒಂದಷ್ಟು ಹೊರಗಡೆಯಿಂದನೇ ಪಾಸಿಟಿವ್ ಆಗಿ ಇದು ಮಾಡಿಕೊಂಡು, ಪೇಯ್ಡ್ ಫಾಲೋವರ್ಸ್ನೆಲ್ಲ ಇದು ಮಾಡ್ಕೊಂಡು ಹೋಗ್ಬೋದಾಗಿತ್ತು ನನ್ನ ಒಳಗಡೆ. ನನಗೆ ಗೊತ್ತಿಲ್ಲ ಹೆಂಗಾಯಿತು ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನಾನು ಇದ್ದಿದ್ದ ರೀತಿ ಇಷ್ಟ ಆಗಿರ್ಬೋದು, ಅದಕ್ಕೆ ನಾನು ಭಾಳ ಋಣಿಯಾಗಿರ್ತೀನಿ ಮೇಡಮ್, ಅಷ್ಟೇ. ಓಕೆ, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಇದು. ಏನಂದ್ರೆ ಯಾರ್ಯಾರು ಹೆಂಗೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಜೊತೆಗಿದ್ದಂತ ನಿಮ್ಮ ನಲ್ಮೆಯ ಕಂಟೆಸ್ಟೆಂಟ್ಸ್ ಏನಿದಾರಲ್ಲ ಅವ್ರ ಬಗ್ಗೆ ಕೇಳ್ತೀನಿ. ಅಂದ್ರೆ ಅವ್ರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು, ಲೈಕ್ ರ್ಯಾಪಿಡ್ ಫೈರ್. ಓಕೆ, ರೆಡಿ ಇದ್ದೀರಾ? ಸ್ನೇಕ್ ಶ್ಯಾಮ್ ಅವರು ಆಟ ಕಮ್ಮಿ ಆಯಿತು ಸ್ಟಾರ್ಟಿಂಗ್ ದಿವಸದಲ್ಲಿ, ಆದರೆ ಒಬ್ಬ ಒಳ್ಳೆ ವ್ಯಕ್ತಿ. ಗೌರಿ ಶಕ್ಕಿ ಆಟನ ಬಿಟ್ಟು ಅವ್ರಿಗೆ ಸಾಕು ಅನ್ನಿಸ್ಬಿಡ್ತು ಆಟ ಅವ್ರಿಗೆ ಮಧ್ಯದಲ್ಲೇ. ಸಾಕಪ್ಪ, ಇದ್ದಷ್ಟು ವಾರಕ್ಕೆ ಹೆಂಗೆ ಬಿಗ್ ಬಾಸ್ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಆಡಕ್ಕೆ ಬಂದರು. ಬಟ್ ಇದ್ದಂಥ ಟೈಮಲ್ಲಿ ಅವ್ರದ್ದು ಪ್ರೆಸೆನ್ಸ್ ಕಾಣಿಸ್ತು ಮನೇಲಿ. ರಕ್ಷಕ್ ಬೆಳೆಯುವಂಥ ಹುಡುಗ ಅವರು, ಮಾತುಗಳು ಆಡಬೇಕಾದ್ರೆ ಕೆಲವೊಮ್ಮೆ ನೋಡ್ಕೊಂಡು ಮಾತಾಡಲಿ, ಒಳ್ಳೇದಾಗಲಿ ಅವ್ರಿಗೆ. ನೀತು ದೀದಿ ತುಂಬ ಸ್ವೀಟು, ತುಂಬ ಜೆನ್ಯೂನು, ಒಳ್ಳೆ ಹೃದಯ ಇರೋರು. ಮನೇಲಿ ಕೆಲವು ವಾರಗಳು ನನಗೂ ಸಪೋರ್ಟ್ ಮಾಡಿ ನಿಂತಿದ್ರು. ಇನ್ನಷ್ಟು ವಾರಗಳು ಉಳಿಬೇಕಾಗಿತ್ತು, ಬಟ್ ಅವ್ರು ಓದಿದ ಹಾರ್ಟ್ ಬ್ರೇಕಿಂಗ್. ಇಶಾನಿಧಿ ಗೊತ್ತಾಗದೆ ಏನೇನೋ ಮಾತಾಡ್ತಾರೆ ಕೆಲವೊಂದು ಬಾರಿ, ಅದನ್ನು ಸ್ವಲ್ಪ ತಿದ್ಕೊಂಡ್ರೆ ಒಳ್ಳೆ ಹೆಣ್ಮಗಳು, ಒಳ್ಳೇದಾಗಲಿ ಅವ್ರಿಗೆ. ಭಾಗ್ಯಶ್ರೀ ಅಮ್ಮ ಮಾಡಿದ್ದನ್ನು ಕೆಲವೊಮ್ಮೆ ನೆನ್ಕೋಬೇಕು, ಯಾರೇ ಒಬ್ಬರು ವ್ಯಕ್ತಿ ಆಗಲಿ. ನೆನ್ಕೊಂಡಿದ್ರೆ ಇನ್ನೊಂದಷ್ಟು ವಾರ ದೋಸೆ ಅಂತಲ್ಲ, ಎಷ್ಟೋ ವಿಚಾರಗಳು ಅವ್ರ ಬಳಿ ಯಾರು ಬಂದು ಅವಕಾಶಗಳು ಕೇಳ್ತಾರಲ್ಲಿ ಕೊಡಬೇಕು, ಅವ್ರಿಗೆ ಅವಕಾಶಗಳು ಕೊಡಬೇಕು. ಆ ನಿಟ್ಟಿನಲ್ಲಿ ಅದು ಬಿಟ್ಟರೆ ಮನೆ ಒಳಗಡೆ ಸುಸಂಸ್ಕೃತ ಹೆಣ್ಮಗಳು. ಸ್ನೇಹಿತನ ಇರೋದನ್ನ ಇದ್ದಾಗೆ ಹೇಳ್ತೀನಿ ಅಂತ ಅನ್ಕೋತಾರೆ, ಆದರೆ ಎಲ್ಲೋ ಒಂದು ಕಡೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಡಿದ್ರು. ಅದನ್ನು ಸ್ವಲ್ಪ ತೆರೆದಾಡಿದರೆ ಮೊದಲನೇ ವಾರದಿಂದ ಪೊಟೆನ್ಷಿಯಲ್ ಇತ್ತು, ಆಡುವಂಥ ಪೊಟೆನ್ಷಿಯಲ್ಲು. ಇನ್ನೊಂದಷ್ಟು ವಾರ ಉಳಿಬೋದಾಗಿತ್ತು. ಅದು ಬಿಟ್ಟರೆ ಬುದ್ಧಿವಂತರು, ಅಂದರೆ ಇನ್ ಟರ್ಮ್ಸ್ ಆಫ್ ಬುಕ್ಸು ಇದೆಲ್ಲ ನಾಲೆಡ್ಜಬಲ್. ಮೈಕಲ್ ಅವರು ತುಂಬ ಇಷ್ಟ ಆಗಿದ್ರು ನನಗೆ ಕೆಲವು ವಾರಗಳು. ಓಟ್ ಕೂಡ ಕೇಳಿರ್ತೀರಾ ಅವರಿಗೆ? ಹೌದು, ನನಗೆ ಹೌದು ಕೇಳಿದ್ದೆ. ಭಾಳ ಇಷ್ಟ ಆಗಿದ್ರು ಮನ್ಸಿಗೆ, ಒಂದು ಖುಷಿ ಇತ್ತು ಮೈಕಲ್ ಅವ್ರ ಮೇಲೆ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಮಾಸ್ಟರ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಓಕೆ, ನೆಕ್ಸ್ಟ್ ಕಾರ್ತಿಕ್ ಅಣ್ಣ, ಸ್ವೀಟ್ ಆರ್ಟ್. ಕಾರ್ತಿಕ್ ಅಣ್ಣ ಹೆಂಗೆ ಅಂದರೆ ಪಾಪ ಏನು ಹೇಳಿದ್ರು ಕೇಳಿಸ್ಕೋತಾರೆ, ಇರ್ಬೋದೇನೋ ಅಂತ ಎಲ್ಲರೂ ಹೇಳಿದ್ರು ಕೇಳಿಸ್ಕೋತಾರೆ. ಮನೆ ಒಳಗಡೆ ಎಲ್ಲ ಕಡೆ ಲವ್ಕಿಂದ ಓಡಾಡಿಕೊಂಡು ಒಂದು ಅಡುಗೆ ಮಾಡಿಕೊಂಡು ಎಲ್ರಿಗೂ ಪ್ರೀತಿ ಪಾತ್ರರಾಗಿದ್ದರು. ಒಬ್ಬ ಒಳ್ಳೆ ಹುಡುಗ. ಅದೇ ನಾಮಿನೇಷನ್ ಪಾಸ್ ನಿಮ್ಮ ಹತ್ರ ತಗೊಂಡಂಗೆ ವಿನ್ನರ್ ಕೂಡ ಕಾರ್ತಿಕೇ ಆಗ್ಬಿಟ್ರು. ಒಳ್ಳೇದಾಗಲಿ ಅವ್ರಿಗೆ. ಅದನ್ನು ಹೇಗೆ ವಿನ್ನರ್ ಆಗಿದ್ದಾರೋ ಜೀವನದಲ್ಲೂ ಕೂಡ ಅದೇ ರೀತಿ ವಿನ್ನರ್ ಆಗಿ ಹೊರಗಡೆ ಬರಲಿ ಅಂತ ಆಶಿಸ್ತೇನೆ. ಸಂಗೀತ ದೀದಿ ಹೇಳ್ಕೊಳಕ್ಕೆ ಯಾವುದೇ ಹಿಂಜರ್ತಾ ಇಲ್ಲ. ಮೋಸ್ಟ್ ಫೇವ್ರೇಟ್ ದೀದಿ. ಕಾರ್ತಿಕ್ ಅಣ್ಣ ಹೆಂಗೆ ಫೇವ್ರೇಟ್ ಅಣ್ಣ, ಸಂಗೀತ ದೀದಿ ಫೇವ್ರೇಟ್ ದೀದಿ. ಅವ್ರಿಗೂ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಮುಂದೆ. ಮನೆಯೊಳಗೆ ಒಬ್ಬ ಗಟ್ಟಿ ಹೆಣ್ಮಗಳಾಗಿ ನಿಂತು ಕೆಲವೊಂದು ವಾರಗಳು ಆಡಿದಂಥ ರೀತಿ ಅದ್ಭುತ ಅನಿಸುತ್ತೆ, ಖುಷಿ ಕೊಡುತ್ತೆ ಮನಸ್ಸಿಗೆ. ಸಿರಿ ಅಕ್ಕ ಸಖತ್ತು ಸಿಹಿ ಕೊಡುವಂಥ ಸಿರಿ ಅಕ್ಕ, ಎಲ್ರಿಗೂ ಬೇಕಾದವರು ಅಂತ ಅನ್ನಿಸ್ತಾರೆ. ಕಠಿಣ ನಿರ್ಧಾರಗಳು ಅಂತ ಬಂದಾಗ ಕೆಲವೊಮ್ಮೆ ಹಿಂಜರಿದುಂಟು. ಬಟ್ ಆದರೆ ಒಬ್ಬ ವ್ಯಕ್ತಿಯಾಗಿ ಹೇಗಿರಬೇಕೋ
ಆ ರೀತಿ ಇದ್ದಿದ್ದಾರೆ, ಅವ್ರು ಅವರಾಗಿದ್ದು ಆಟ ಆಡಿದ್ದಾರೆ. ನಮ್ರತಾ ನಮ್ರತಾ ದೀದಿ ಆಟದಲ್ಲಿ ಕೆಲವೊಮ್ಮೆ ಏರುಪೇರುಗಳಾದರೂ ಕೂಡ ಕೆಲವು ವಾರಗಳು, ನಂತರದ ವಾರಗಳಲ್ಲಿ ಭಾಳ ಅದ್ಭುತವಾಗಿ ಆಡಿದ್ದಾರೆ. ನಿಮ್ಮಿಬ್ರದ್ದು ಗಿವ್ ಅಂಡ್ ಟೇಕ್ ತುಂಬಾ ಚೆನ್ನಾಗಿತ್ತು. ಯಾರ್ದು? ನಿಮ್ದು ನಮ್ರತಾ ಅವ್ರದ್ದು. ನಮ್ರತಾ ದೀದಿ ಒಂದ್ಸತಿ ನೀವು ಅವ್ರಿಗೆ ಹೆಲ್ಪ್ ಮಾಡೋದು, ಇನ್ನೊಂದ್ಸತಿ ಅವ್ರು ನಿಮಗೆ ಹೆಲ್ಪ್ ಮಾಡೋದು. ನನಗೆ ಏನಕ್ಕೆ ಅಂದರೆ ಲೈಕ್ ನನಗೆ ಮಾಡಿದವ್ರು ನೆನೆಸ್ಕೋಬೇಕು, ಅದೆಂಥವರೇ ಆಗಿರಲಿ ನೆನೆಸ್ಕೊಳ್ಳೇಬೇಕು. ನೆನೆಸ್ಕೊಳ್ಳಿಲ್ಲ ಅಂದರೆ ನಾವು ಮುಂದೆ ಬರೋಕ್ಕಾಗಲ್ಲ. ಎಲ್ಲ ಒಂದು ಕಡೆ ನಂಗೊಂದು ಸಹಾಯ ಮಾಡಿದ್ರು, ನನಗೂ ಮಾಡ್ಬೇಕಂತ ಅನ್ನಿಸ್ತು. ಆಮೇಲೆ ಗಿಲ್ಟ್ ಇತ್ತಾ ನಿಮಗೆ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ತೆಗೆದ್ಬಿಟ್ಟೆ ನಾನು? ಇಲ್ಲ, ಆಮೇಲೆ ನನಗೆ ಭಾಳ ಖುಷಿ ಆಗೋಯ್ತು. ಅದು ಮುಗಿತಾ ಅದ್ರ ನಾಳೆಗಂತೂ ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಈಗ ಮಾಡಿರಲಿಲ್ಲ ಅಂದರೆ ಚಪ್ಪಾಳೆನೂ ಬರ್ತಿರ್ಲಿಲ್ಲ, ಉತ್ತಮನೂ ಬರ್ತಿರ್ಲಿಲ್ಲ ಅನ್ನಿಸ್ಬಿಡ್ತು ನನಗೆ. ಕೊನೆಗೆ ಒಂದು ಖುಷಿ ಇತ್ತು ನನಗೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಯ್ಯೋ ತೆಗೆದ್ನಲ್ಲ ಅಂತಿತ್ತು ಮನಸ್ಸಲ್ಲಿ, ಯಾಕೆಂದ್ರೆ ನನಗೇನು ಆಲೋಚನೆ ಬರುತ್ತೆ ಹಂಗೆ ಇದು ಮಾಡ್ಕೊಂಡು ಬಂದಿರ್ತೀನಿ. ಬಟ್ ಆದರೆ ಖುಷಿ ಆಯಿತು ಅವ್ರಿಗೆ ಚಪ್ಪಾಳೆ ಮತ್ತು ಉತ್ತಮ ಬಂದಿದ್ದು. ಅವಿ ಅಣ್ಣ ಚೆನ್ನಾಗಿ ಅರ್ಥ ಮಾಡ್ಕೋಬೋದಾಗಿತ್ತು, ಆದರೆ ಒಂದು ಮುಗ್ಧ ಮನಸ್ಸಿದೆ ಅವರಲ್ಲಿ. ಯಾರನ್ನ ಯಾವ ದೃಷ್ಟಿಲಿ ನೋಡಬೇಕು ಅನ್ನೋದನ್ನ ನೋಡ್ತಾರೆ, ಗೊತ್ತಾಗುತ್ತೆ ಅವ್ರಿಗೆ ಚೆನ್ನಾಗಿ. ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ, ರೂಪಿಸ್ಕೊಳ್ಳಿ. ಮನೆ ಒಳಗಿದ್ದಾಗ ತುಂಬ ಇಷ್ಟ ಆಗಿದ್ರು ನನಗೆ, ಮಾತಾಡೋ ರೀತಿ ನಂಗೆ ತುಂಬ ಇಷ್ಟ ಆಗಿತ್ತು. ಪವಿ ಅಕ್ಕ ಆ ಗೇಮ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೆಲವೊಂದು ಕಡೆ ಸೋತರು ಅಂತ ನನಗನ್ಸುತ್ತೆ. ಆದರೆ ಒಬ್ಬ ವ್ಯಕ್ತಿಯಾಗಿ ಪವಿ ಅಕ್ಕ ಇಷ್ಟ ಆಗ್ತಾರೆ. ಸಂತು ಪಂತು ಮನಸ್ಫೂರ್ತಿಯಾಗಿ ನಕ್ಕಿದ್ದೀನಿ ಕಾಮಿಡಿ ಸಂತೋಷ್ ಅಣ್ಣನ ಜೋಕ್ಸ್ಗೆ. ಮನಸ್ಫೂರ್ತಿಯಾಗಿ ಕೆಲವೊಮ್ಮೆ ಬೇಜಾರಾಗಿದೆ. ಬಟ್ ಏನೇ ಆಗಿದ್ರು ಆಟ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಎಲ್ಲ ಅಲ್ಲೇ ಬಿಟ್ಟು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಓಕೆ, ಪಂತು ವರ್ತೂರ್ ಸಂತೋಷ್ ಅವರು. ವರ್ತೂರ್ ಅಣ್ಣ ಮನೆ ಹೊರಗಡೆ ಬಂದ ಮೇಲೂ ಮಾತಾಡಿಸ್ಬೇಕು ಅನಿಸುತ್ತೆ, ಸಿಗಬೇಕು ಅನಿಸುತ್ತೆ. ಏಕೆಂದರೆ ವ್ಯಕ್ತಿ ಭಾಳ ಒಳ್ಳೆಯವರು. ಆಟದ ವಿಚಾರ ಅಂತ ಬಿಟ್ಟರೆ ನನಗೂ ಅವ್ರಿಗೂ ಬೇರೆ ಯಾವ ರೀತಿಯಿಂದಲೂ ವೈಯಕ್ತಿಕವಾಗಿ ಅಷ್ಟು ವಾರಗಳಲ್ಲಿ ಏನೂ ಬಂದಿಲ್ಲ. ಭಾಳ ಇಷ್ಟ ಆಗ್ತಾರೆ, ಮುಗಿದ್ರು, ಬೆಳಿಬೇಕು ಜೀವನದಲ್ಲಿ. ಮನೆ ಒಳಗಿದ್ದಾಗ ಅವರಾಗಿದ್ದ ಆಟ ಆಡಿದ್ದಾರೆ, ಎಲ್ರಿಗೂ ಇಷ್ಟ ಆಗಿದ್ದಾರೆ. ಮನೆ ಒಳಗಡೆ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ, ಕೆಲವೊಂದು ಕಡೆ ಮಾತಾಡಬೇಕಾಗಿರೋ ಜಾಗದಲ್ಲಿ ಇಷ್ಟ ಆದರು. ಓಕೆ, ತನಿಷಾ ದೀದಿ ಅವ್ರ ತಂದೆ ತಾಯಿ ಬಂದಾಗಂತೂ, ಅವ್ರ ತಾಯಿ ನೋಡಿದಾಗಲಂತೂ ನನಗೆ ನಮ್ಮ ಮನೇಲಿ ಯಾರನ್ನೋ ಒಬ್ರನ್ನ ನೋಡಿದಷ್ಟೇ ಖುಷಿ ಆಯಿತು. ಅವರು ಒಬ್ಬರು ಮೆತ್ತಗಿರೋ ತನಿಷಾ ದಿ ಆಗಿದ್ದಾಗ ಭಾಳ ತುಂಬ ಇಷ್ಟ ಆಗ್ತಾರೆ. ಅವ್ರು ಮಾತಾಡುವಂಥ ರೀತಿ, ನಿಮ್ಮನ್ನು ಮಾತಾಡಿಸುವಂಥ ರೀತಿ, ನಮ್ಮನ್ನು ಮಾತಾಡಿಸುವಂಥ ರೀತಿ, ಮನೆಯೊಳಗೆ ಆಟ ಆಡಿದಂಥ ರೀತಿ. ಆದರೆ ಮನೆ ಒಳಗಡೆ ಅವ್ರು ಹೋದ್ಮೇಲೆ ಸೌಂಡ್ ಕಮ್ಮಿ ಆಯಿತು. ಇದ್ದಷ್ಟು ವಾರಗಳು ತಪ್ಪೋ ಸರಿನೋ ಭಾಳ ಗಟ್ಟಿ ಧ್ವನಿಲಿ ಮಾತಾಡಿದ್ದಾರೆ. ಓಕೆ, ವಿನಯ್ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಮಗನ ನೋಡಿ ಭಾಳ ಖುಷಿ ಆಯಿತು. ಯಾರ ಹೆಸರು ಕೇಳಿದಾಗ ಇಷ್ಟು ನಗಲಿಲ್ಲ ನೀವು. ಒಳ್ಳೇದಾಗಲಿ ಅವ್ರಿಗೆ. ಏನೇ ಅಂದಿದ್ರು ಆಟದ ವಿಷಯ ಎಲ್ಲ ಮರ್ತಿದ್ದೀನಿ ನಾನು. ಚೆನ್ನಾಗಿರ್ಬೇಕಷ್ಟೇ, ಅವ್ರಿಗೆ ಅಂದ್ಕೊಂಡಿರೋದೆಲ್ಲ ಸಿಗಬೇಕು ಜೀವನದಲ್ಲಿ. ಏನು ಒಬ್ಬ ಇಂಡಸ್ಟ್ರಿಯಲ್ಲಿ ದೊಡ್ಡ ವಿಲನ್ ಆಗಬೇಕು ಅಂತಿದ್ದಾರೆ, ಬೆಳೆದು ಇಂಡಿಯಾದಲ್ಲೇ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಓಕೆ, ಈ ಸೆಗ್ಮೆಂಟ್ ಮುಗೀತು. ಬಹುಶಃ ಸುದೀಪ್ ಸರು ಬರೀ ಸ್ಕ್ರೀನಲ್ಲಿ ಅಷ್ಟೇ ಹೀರೋ ಅಲ್ಲ, ಡ್ರೋನ್ ಪ್ರತಾಪ್ ಲೈಫಲ್ಲೂ ಇವಾಗ ರಿಯಲ್ ಹೀರೋ ಅಂತ. ಯಾಕಂದರೆ ನಿಮ್ಮನ್ನು ಅಷ್ಟು ಪುಷ್ ಮಾಡಿದ್ದಾರೆ ಅವರು, ಆಮೇಲೆ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನೀವು ಲೋ ಆದಾಗೆಲ್ಲ ಬಹುಶಃ ಸುದೀಪ್ ಸರ್ ಅಷ್ಟು ಚೆನ್ನಾಗಿ ನಿಮಗೆ ಬೇರೆ ಯಾರೂ ಎಂಕರೇಜ್ ಮಾಡಿಲ್ಲ. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಿ? ಒಳಗಡೆ ಇದ್ದಾಗಷ್ಟೇ ಅಲ್ಲ, ಇವತ್ತು ಟ್ವಿಟರಲ್ಲಿ ಒಂದು ಟ್ವೀಟ್ ಕೂಡ ಮಾಡಿದರು, ಒಬ್ಬರು ಆಗ್ತಂಥ ಪ್ರಶ್ನೆಗೆ ಅಂತ ಅವರು ಇಂಥವ್ರು ಅಂತ. ನನ್ನ ಜೀವನದಲ್ಲಿ ಪ್ರಶ್ನೆಗಳು ಬಂದಿದ್ದು ವ್ಯಕ್ತಿತ್ವದ ಮೇಲೇ. ಹಾಗೆ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ, ಇದ್ದದ್ದು ಹಂಗೆ ತಿರ್ಚ್ತಾರೆ, ಹಿಂಗೆ ತಿರ್ಚ್ತಾರೆ, ಇಲ್ದಿರೋದು ಹೇಳ್ತಾರೆ ಅಂತ. ಈಗ ಅದೇ ವ್ಯಕ್ತಿತ್ವದ ಮೇಲೆ ನಾನು ಇಲ್ಲಿ ಬಂದು ಕೂತಿದ್ದೀನಿ, ಒಂದಷ್ಟು ಪ್ರೀತಿಗಳು ಗಳಿಸಿದ್ದೀನಿ. ಅದರಲ್ಲಿ ಬಹುಮುಖ್ಯ ಕಾರಣ ಪಾತ್ರನ ಹೇಗೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ವಹಿಸ್ತಾರೋ ಅದೇ ರೀತಿ ಸುದೀಪ್ ಸರ್ದು ಭಾಗ ಇದೆ ಅದರಲ್ಲಿ. ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ತೀನಿ, ಎಲ್ಲೇ ಹೋದರೂ ಗಟ್ಟಿಯಾಗಿ ಹೇಳ್ತೀನಿ. ಒಬ್ಬ ಅದ್ಭುತವಾದ ವ್ಯಕ್ತಿ, ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸುತ್ತಷ್ಟೇ, ಬೇರೆ ಅನ್ಸಲ್ಲ. ಭಾಳ ಖುಷಿಯಾಗುತ್ತೆ ಸುದೀಪ್ ಸರ್ ನೋಡಿದ್ರೆ, ಹೆಮ್ಮೆಯಿಂದ ಹೇಳ್ತೀನಿ. ಮರೆಯಲ್ಲ ಅಷ್ಟೇ, ಅವ್ರು ಮಾಡಿದ್ದನ್ನ ಮರೆತ್ಕೋಬಾರ್ದು. ಅದನ್ನ ಮನಸ್ಸಲ್ಲಿ ಇರುತ್ತೆ ಅಷ್ಟೇ, ನನ್ನ ಮನಸ್ಸಲ್ಲಿ. ಒಳ್ಳೆ ವ್ಯಕ್ತಿ ಮ್ಯಾಮ್. ಮೊದಲನೇ ವಾರದಿಂದ ನಾನು ಗಮನಿಸ್ಕೊಂಡು ಬಂದಾಗೆ ನನ್ನ ಕೈಲಿ ಒಂದು ಡ್ಯಾನ್ಸ್ ಮಾಡು ಅಂತ ಹೇಳಿದ್ರು.
ಆ ವಾಕ್ ಸರಿಯಾಗಿ ಬರಲಿಲ್ಲ ಅಂದರು, ಇನ್ನೊಂದ್ಸಲ ಮಾಡಿಸಿದ್ರು. ನಿಮ್ಮನ್ನ ಓಪನ್ ಅಪ್ ಮಾಡಿಸಿದ್ರು. ಟೈಮ್ ತೊಗೊಂಡು ಮಾಡಿ ಇನ್ನೊಂದ್ಸಲ ಅಂತ ಹೇಳಿದ್ರು. ಕೆಲವೊಂದು ಬಾರಿ ಬೆದರಿಸೋರ ಥರ ಮಾತಾಡ್ಬಿಟ್ರು. ಒಂದ್ಸಲ ಶುಗರ್ ಕೋಟ್ ಮಾಡ್ತಿದ್ರು, ಪ್ರತಾಪ್ ಯಾಕೆ ಅಲ್ಲಿ ನಾವು ಸಂಗೀತ ದೀದಿ ನಮ್ರತಾ ದೀದಿ ಫೋಟೋ ಅವ್ರದ್ದು. ಆಮೇಲೆ ಅವರೇ ಅರ್ಥ ಮಾಡಿಕೊಂಡು ನಿಮ್ಮ ಮನ್ಸು ಅರ್ಥ ಆಗುತ್ತೆ, ನೀವು ಕೊಡೋ ಗೌರವ ಅರ್ಥ ಆಗುತ್ತೆ, ನೀವು ಹೇಗಿದ್ದೀರಾ ಅಂತ ಅರ್ಥ ಆಗುತ್ತೆ ಅಂತ ಅವರೇ. ಅಂದರೆ ಒಬ್ಬ ವ್ಯಕ್ತಿಗೆ ಎರಡೂ ರೀತಿಲಿ ಅರ್ಥ ಮಾಡ್ಕೊಳಕ್ಕೆ ಬರುತ್ತೆ. ಈಗ ನಾವಾಗಿದ್ರೆ ಏನು ಮಾಡ್ತೀವಿ ಅಂದರೆ ಆ ಕ್ಷಣಕ್ಕೆ ಏನು ಬೇಕಾದನ್ನು ಯೋಚನೆ ಮಾಡಿ ಬಂದ್ಬಿಟ್ಟು, ಬಟ್ ಅವ್ರಿಗೆ ಇಷ್ಟು ಒಂದು ಅನುಭವ ಇರೋದ್ರಿಂದ ಎಲ್ಲಿ ಏನು ಮಾತಾಡಬೇಕು ಅದು ಮಾತಾಡ್ತಾರೆ. ಆ ಮಾತುಗಳಿಗೆ ಒಂದು ತೂಕ ಇರುತ್ತೆ, ಒಂದು ಬೆಲೆ ಇರುತ್ತೆ. ಇಷ್ಟು ವಾರಗಳು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಆ ಬಿಗ್ ಬಾಸ್ ಅನ್ನೋದನ್ನ ಅವ್ರು ಬಿಟ್ಟು ಬೇರೆ ಯಾರೇ ಹೋಸ್ಟ್ ಮಾಡಿದ್ರು ಗೊತ್ತಿರಲಿಲ್ಲ ಏನಾಗ್ತಿತ್ತು ಅಂತ. ನಾನಲ್ಲಿ ಉಳಿತಿದ್ನೋ ಇಲ್ವೋ ಗೊತ್ತಿರಲಿಲ್ಲ. ಉಳಿದಾಡಿದ್ದೀನಿ ಅಂದರೆ ದೊಡ್ಡ ಪಾತ್ರ ಇದೆ ಮ್ಯಾಮ್, ತುಂಬ ದೊಡ್ಡ ಪಾತ್ರ ಇದೆ. ಓಕೆ, ಮನೆಯಿಂದ ಹೊರಗೆ ಬಂದಮೇಲೆ ನಿಮಗೆ ಏನಾದರೂ ಶಾಕಿಂಗ್ ಥರ ಏನಾದರೂ ವಿಚಾರ ಅನಿಸ್ತಾ? ಯಾಕಂದರೆ ನಿಮ್ಮ ಮೇಲೆ ಡಾಕ್ಟರ್ ಪ್ರಯಾಗ್ ಅವರೇನೋ ಡೆಫಮೇಷನ್ ಕೇಸ್ ಹಾಕಿದ್ದಾರೆ ಅಂತ. ಯಾರವರು ಗೊತ್ತಿಲ್ಲ ನನಗೆ, ಯಾರ ಬಗ್ಗೆ ಮಾತಾಡ್ತಿದ್ರ ಅಂತ. ನಾನು ತಿಳ್ಕೊಬೇಕು ವಿಷಯನ, ರೆಫರ್ ಮಾಡಬೇಕು. ರೆಫರ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅಂದರೆ ಕ್ವಾರಂಟೈನ್ ಟೈಮಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿತ್ತು ಅಂತ ನೀವು ಒಂದ್ಸತಿ ಬಿಗ್ ಬಾಸಲ್ಲಿ ಹೇಳ್ತಾ ಇದ್ರಿ ಹತ್ಕೊಂಡು. ಅಂದರೆ ನನಗೆ ಒಡಿದ್ರು, ಹಿಂಸೆ ಮಾಡಿದ್ರು ಸ್ವಲ್ಪ ಅಂತ. ಅದ್ರ ಮೇಲೆ ಡಾಕ್ಟರ್ ಪ್ರಯಾಗ್ ಅವರು ನಿಮ್ಮ ಮೇಲೆ ಡೆಫಮೇಷನ್ ಕೇಸ್ ಹಾಕಿದ್ದಾರೆ. ಇದ್ರ ಬಗ್ಗೆ ಅಂದರೆ ನಿಮಗೆ ಮಾಹಿತಿ ಇದೆಯಾ? ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಲ್ಲಿ ಮಾತಾಡಬೇಕಾದ್ರೆ ಚಾನಲ್ಲಿ ಯಾವುದೇ ಹೆಸರುಗಳು ಬಳಸಿಲ್ಲ. ಈಗ ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಟಾಕಿ ನೋಡ್ಕೋಬೇಕು ಕೆಲವರು. ನಾವು ಯಾವ ಹೆಸರು ಬಳಸಿಲ್ಲ. ಹಿಂಗೆ ಮಾಡಿ ನಾನೇ ಅಂತ ಯಾಕೆ ಅನ್ಕೋಬೇಕು ಕೆಲವರು. ನೀವು ಯಾರ ಬಗ್ಗೆ ಮಾತಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ಈ ಹೇಳಿಕೆಗೆ ನೀವು ಬದ್ಧರಾಗಿರ್ತೀರಿ? ಹೌದು, ನೀವು ಯಾರ ಬಗ್ಗೆ ಮಾತಾಡ್ತಿದ್ರಿ ಅಂತ ನಂಗೆ ಗೊತ್ತಿಲ್ಲ. ಬಹುಶಃ ಆ ದಿನಗಳಿಗೆ ಹೋಗಿ ಜ್ಞಾಪಿಸ್ಕೊಂಡು ನಡೆದಿರೋ ವಿಚಾರಗಳನ್ನ ಹೇಳಿರೋದು, ಈಗ ಹೇಳ್ತಿರೋದು, ಈ ಎಲ್ಲ ಹೇಳಿಕೆಗೂ ನೀವು ಹೌದು, ನನ್ನ ಹೆಸರು ತಗೊಂಡಿಲ್ಲ ಮ್ಯಾಮ್. ಆ ಹೇಳಿಕೆಗೂ ಬದ್ಧವಾಗಿದ್ದೀನಿ. ಕ್ವಾರಂಟೈನ್ ಸಂದರ್ಭದಲ್ಲಿ ಈ ರೀತಿ ಆಯಿತು ಅಂತ ಈ ಹೇಳಿಕೆಗೂ ಬದ್ಧವಾಗಿದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಗ್ದೋಗಿರೋ ವಿಚಾರಗಳವೆಲ್ಲ ಎಷ್ಟು ಎಳ್ಕೊಂಡು ಹೋದ್ರು ಅದು ಹೋಗ್ತಾನೆ ಇರುತ್ತೆ. ಆ ಕೇಸ್ ಹಾಕಿದಾರಾ ಇಲ್ವಾ ಯಾರಾದರೂ ನೀವು ಬಳಸಿದಂಥ ವ್ಯಕ್ತಿ ಅಥವಾ ಇನ್ನೊಬ್ರು ಯಾರಾದರೂ ಅಥವಾ ಬೇರೆ ಕಡೆಯಿಂದ ಎಲ್ಲಾದರೂ ನೋಡ್ಬೇಕಾಗತ್ತೆ. ಅದನ್ನ ನೋಡಿದ್ಮೇಲೆ ಗೊತ್ತಾಗತ್ತದು. ಸೊ ನಿಮಗೆ ಇನ್ನೂ ನೋಟಿಸ್ ಬಂದಿಲ್ಲ ಆಗಿದೆ? ಯಾವುದು ಬಂದಿಲ್ಲ ನನಗೆ. ಅದ್ರ ಬಗ್ಗೆ ವಿಚಾರಣೆ ಮಾಹಿತಿನೇ ಇಲ್ಲ. ನಿನ್ನೆ ಬಂದಿದ್ದೀನಿ, ನಿನ್ನೆ ರಾತ್ರಿ ಮಧ್ಯರಾತ್ರಿ, ಬೆಳಗಿನ ಜಾವ ಆಲ್ಮೋಸ್ಟು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಬೆಳಗ್ಗೆನೂ ಸ್ವಲ್ಪ ಮಲಗಿದ್ದೀನಿ. ಎದ್ದು ಬಂದು ಇಂಟರ್ವ್ಯೂ ಅಂದರು ಒಂದಷ್ಟು. ಒಳಗೆ ಹೋದ್ಮೇಲೆ ಒಂದಷ್ಟು ಇಂಟರ್ವ್ಯೂ ಕೊಡಲೇಬೇಕು, ಅದಕ್ಕೋಸ್ಕರ ಬಂದು ಕೂತಿದ್ದೀನಿ. ಓಕೆ ಪ್ರತಾಪ್ ಅವರೇ, ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಳದೇ ಬೇಕಿಲ್ಲ, ಜನಗಳೆಲ್ಲ ನೋಡಿದ್ದಾರೆ, ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಇಮ್ಯಾಜಿನೇಷನ್ಗೂ ಮೀರಿ ಜನಗಳು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಅಂದರೆ ನೀವು ಕನಸಲ್ಲೂ ಎಣಿಸಿರ್ಲಿಕ್ಕಿಲ್ಲ ಅಂದರೆ ಈ ಥರ ಜನಗಳ ಪ್ರೀತಿ ನಿಮಗೆ ಸಿಗುತ್ತೆ ಅಂತ. ಆ ಪ್ರೀತಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸಾಗರ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಎಲ್ಲಾದರೂ ಓಡಾಡಬೇಕಾದ್ರಾಗಲಿ, ಒಂದಷ್ಟು ಫೋನ್ ಕಾಲ್ಸ್ ಆಗಲಿ, ಬೆಳಗ್ಗೆಯಿಂದ ಬಂದಿರೋ ಫೋನ್ ಕಾಲ್ಗಳಿಗೆ ಲೆಕ್ಕನೇ ಇಲ್ಲ. ಏನು ರನ್ನರ್ ಅಪ್ ಆಗಿದ್ದೀನಿ, ಏನಿಷ್ಟು ಫೋನ್ ಕಾಲ್ಸ್. ಕೆಲವರಂತೂ ಹೇಳ್ತಾ ಇದ್ದಾರೆ ಸರ್, ಈಗ ಗೆದ್ದಷ್ಟೇ ಖುಷಿ ಇದೆ ಸರ್, ಭಾಳ ಚೆನ್ನಾಗಿ ಆಡಿದ್ರಿ. ಒಂಥರ ನಿಜವಾಗ್ಲೂ ನಾನಾಗಿದ್ದರೆ ಇಷ್ಟೊಂದು ಪ್ರೀತಿ ಸಿಗುತ್ತಾ ಮನೆ ಒಳಗಡೆ? ನನಗೆ ಅನ್ಸಿದ್ದನ್ನು ಮಾಡ್ಕೊಂಡು ಬಂದಿದ್ದೀನಿ. ಮನೆ ಒಳಗಡೆ ಏನು ಅನ್ಸುತ್ತೋ ಅದು ಮಾಡಿದ್ದೀನಿ. ಇಂಥದ್ದು ಮಾಡಬೇಕು ಅನ್ಸಿದ್ರೆ ಅಂಥದ್ದು ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಖುಷಿ ಸಿಗುತ್ತಾ ಅಂತ ಬಹುಶಃ ನನಗೆ ಹೊರಗಡೆ ಬಂದಮೇಲೆ ನೋಡಿದ್ಮೇಲೆ ಗೊತ್ತಾಗಿತ್ತು. ಭಾಳ ಖುಷಿ ಇದೆ, ಒಂದು ಹೆಮ್ಮೆ ಇದೆ. ಅದನ್ನು ಕಾಪಾಡಿಕೊಂಡು ಇದೇ ಥರ ಪ್ರೀತಿನ ನನ್ನ ಮೇಲೆ ಇಟ್ಟಿದ್ದಕ್ಕೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಜನಗಳು ಪ್ರೀತಿ ಎಷ್ಟು ಚೆನ್ನಾಗಿ ಕೊಡ್ತಾರಲ್ಲ, ಅವರಿಗೆ ಒಂದು ಚೂರು ಆ ಕಡೆ ಈ ಕಡೆ ಎಲ್ಲಾದ್ರೂ ಅನ್ಸ್ತು ಅಂದ್ರೆ ಅವರೇ ನಿಂತ್ಕೊಂಡು ಟೀಕೆ ಕೂಡ ಮಾಡ್ತಾರೆ. ಆ ಜನಗಳ ಪ್ರೀತಿನ ನೀವು ಅದಾಗಿದೆ ಜೀವನದಲ್ಲಿ ಒಮ್ಮೆ ಆಗಿದೆ ಅದು. ಅದೆಲ್ಲೂ ಕೂಡ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಅದನ್ನ ಮುಂದೆ ಕಾಪಾಡಿಕೊಂಡು, ಅದಕ್ಕೆ ಹೇಳ್ತಾ ಇರೋದು, ಯಾಕಂದ್ರೆ ಕರ್ನಾಟಕ ಜನರು ನಿಮ್ಗೆ ಬರೀ ಗೆಲುವು ಕೊಟ್ಟಿಲ್ಲ, ಜೀವನನೇ ಕೊಟ್ಟಿದ್ದಾರೆ. ನನಗನ್ಸಿದ್ ಒಂದೇ, ಇದನ್ನ ಇದ್ದಾಗ ಹೇಳಬೇಕು ಜನಗಳ ಮುಂದೆ. ಏನಿದೆಯೋ ಈಗ ಮನೆ ಒಳಗೆ ನಾನು ಹಿಂಗೆ ಇರೋದಪ್ಪ, ನಾನು ಹಿಂಗೆ ಮಾಡೋದು, ನಂಗೆ ಅನ್ಸಿದ್ದೇ ಮಾಡಿದ್ದೀನಿ. ಅದು ಇಷ್ಟು ದೊಡ್ಡ ಪ್ರೀತಿಯ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಂಗೆ ನಾನು ಮಾಡುವಂಥ ಕೆಲಸಗಳನ್ನೂ ಅಷ್ಟೇ, ನಾನು ಇಷ್ಟೇ ಮಾಡಿರೋದು ಹಿಂಗೆ ಆಗಿದೆ ನನ್ನ ಕೆಲಸಗಳಲ್ಲಿ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತಾರೆ. ಅದೇ ರೀತಿ ಇಷ್ಟೇ ಮಾಡಿರೋದು, ನಾನು ಹೀಗೆ ಮಾಡಿದ್ದೀನಿ, ಹಿಂಗಾಗಿದೆ. ಇಷ್ಟು ಹೇಳ್ಬಿಟ್ರೆ ಬಹುಶಃ ಅದರಲ್ಲಿ ಯಾವುದೇ ಎಕ್ಸಾಜುರೇಷನ್ ಮಾಡಿದೆ ಬಹುಶಃ ಜನ ಇಷ್ಟಪಡ್ತಾರೆ ಅಂತ ಭಾವಿಸಿದ್ದೀನಿ.
ನಾನಾಗಿರೋದನ್ನ ಇಷ್ಟಪಡ್ತಾರೆ, ನಾನು ಮಾಡುವಂಥ ಕೆಲಸನ ಅದಾಗಿ ಏನಿತ್ತೋ ಅದನ್ನು ಹಂಗೆ ವ್ಯಕ್ತಪಡಿಸಿದ್ರೆ ಇಷ್ಟಪಡ್ತಾರೆ ಅಂತ ಭಾವಿಸಿದ್ದೀನಿ. ಮಾಡುವಂಥ ಕೆಲಸಗಳನ್ನ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಬಹುಶಃ ದಾಖಲೆ ಎಲ್ಲಿದೆ, ಎಲ್ಲೋಗಿದ್ರಿ, ಏನು ಮಾಡಿದ್ರಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ನನಗೆ ಒಂದೊಂದು ಸಮಯ ಅನಿಸ್ತದೆ ಏನಕ್ಕೆ ಇದು ಮಾಡಬೇಕು. ಎಷ್ಟೋ ಜನಗಳಿಗೆ ಈ ರೀತಿ ಕ್ವಶನ್ಗಳೇ ಬರಲ್ಲ. ಸಾಕಷ್ಟು ಜನ ಅವ್ರ ಜೀವನದಲ್ಲಿ ನಮ್ಮನ್ನು ಮೇಲ್ ಕೂತ್ಕೊಂಡು ನಮ್ಮನ್ನೇನು ಆಳ್ತಾರೆ, ಅವ್ರಿಗೆಲ್ಲ ಇಷ್ಟು ಗಟ್ಟಿ ಧ್ವನಿಯಿಂದ ಮುಗ್ದಿದೆ ಅಲ್ಲಿ, ಮನೆಯೊಳಗೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಒಂದು ಕ್ಷಮೆ ಕೇಳಿ ಜನಗಳ ಮುಂದೆ ಇಟ್ಟಿದ್ದೀನಿ, ಅದನ್ನು ಮತ್ತೆ ಮತ್ತೆ ಎತ್ತಿ ಮಾತಾಡ್ತಿರ್ತಾರೆ, ಪದೇ ಪದೇ ಕೇಳ್ತಾರೆ. ಬಹುಶಃ ಇಷ್ಟು ಕ್ವಶನ್ಗಳನ್ನ ಜನ ಒಪ್ಕೊಂಡ ಮೇಲೂ ಕೂಡ ಹೌದು ಆಗಿದೆ, ನಾನೇ ಹೇಳ್ತಾ ಇದ್ದೀನಿ ಅದನ್ನ, ಅದು ಹಂಗಾಯ್ತಾ, ಇದು ಈ ಕಡೆ ಹಿಂಗ ಆ ಥರ ಕೇಳೋದನ್ನ ಬಿಟ್ಟು ಮುಂದೆ ಆಗುವಂಥ ಕೆಲಸಗಳು ಏನು ಮಾಡ್ತಾನೆ ನೋಡೋಣ, ನನಗೆ ಸಪೋರ್ಟ್ ಮಾಡಿ ಜೈ ಅನ್ನೋದಕ್ಕೂ ಏನು ಬೇಕಾಗಿಲ್ಲ ಮ್ಯಾಮ್. ಒಂದು ಪ್ರೀತಿ ತೋರಿಸಿದ್ರೆ ಆ ಪ್ರೀತಿ ನನ್ನ ಮೇಲೆ ಹಾಗೇ ಇಡ್ರಿ, ನನ್ನ ತೀರಾ ಮೇಲಕ್ಕೂ ಎತ್ಕೊಂಡು ಹೋಗ್ಬೇಡಿ. ನೀವು ಎಷ್ಟು ಎತ್ಕೊಂಡೋದ್ರೂ ನನ್ನ ತಲೆ ಬಾಗೇ ಇರ್ತೀನಿ. ನಾನು ಮಾಡೋ ಕೆಲಸಗಳನ್ನ ಇನ್ನು ಪ್ರಸ್ತುತಪಡಿಸ್ತಾ ಹೋಗ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ. ಈ ವಾರದಲ್ಲಿ ಹಿಂಗಾಯಿತು, ಈ ತಿಂಗಳಲ್ಲಿ ಹಿಂಗಾಯಿತು, ಇಷ್ಟು ಕೆಲಸ ಮಾಡಿದ್ದೀನಿ, ಹಿಂಗಾಗಿದೆ ನೋಡಿ. ಅದರಿಂದ ಒಂದಷ್ಟು ಜನಕ್ಕೆ ಖುಷಿ ಪಡೋದಾದ್ರೆ ಪ್ರತಾಪ್ ಈ ಥರ ಮಾಡಿದ್ದಾರೆ ಅಂದರೆ ಯಾಕೆ? ಯಾರೋ ಹೇಳ್ತಿದ್ರಪ್ಪ ಪ್ರತಾಪ್ ಹೆಂಗೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಹೀರೋ ಆಗ್ತಾರೆ ಅಂತಿದ್ರಪ್ಪ. ಅವಕಾಶಗಳು ಸಿಕ್ಕಿದ್ರೆ ಸಣ್ಣ ಪುಟ್ಟ ಅವಕಾಶಗಳು, ಒಂದು ಅಂದರೆ ಮೇನ್ ವೃತ್ತಿ ಅಂತಲ್ಲ, ಒಂದು ಹಾಬಿ ಥರ, ಹವ್ಯಾಸದ ಥರ ಮಾಡ್ಕೊಂಡು ಹೋಗ್ತೀನಿ. ನನ್ನ ವೃತ್ತಿ ಅಂತೂ ನಾನು ಬಿಡಲ್ಲ. ಯಾಕೆ ಅಂದರೆ ಇಷ್ಟೆಲ್ಲ ಮಾಡಿಲ್ದಿರೋದಕ್ಕೆ ಅರ್ಥವಿಲ್ಲದೆ ಆಗೋಗುತ್ತೆ. ನಾನೇನು ಉದ್ದೇಶ ಇಟ್ಕೊಂಡು ಬಂದಿದ್ನೋ, ಒಂದಷ್ಟು ಜನ ಟೀಕೆ ಟಿಪ್ಪಣಿಗಳನ್ನ ಎಸಿತಾ ಇರ್ತಾರೆ, ಅದಕ್ಕೆ ಅಲ್ಲಿ ಹೋದಪ್ಪ ಬರದೇ ಮಾಡೋಕ್ಕೆ. ನನಗೆ ನೀವೇ ನೋಡಿದರೆ ಬೇಜಾರಾಗಿ ಕೂತ್ಕೋತಿದ್ದೆ. ಮನೆ ಒಳಗಡೆ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಇತ್ತು, ಕೀಟ್ಲೆ ಮಾಡೋಕ್ಕೆ ಅವಕಾಶ ಇತ್ತು, ಕುಣಿದಾಡೋಕ್ಕೆ ಅವಕಾಶ, 24 ಗಂಟೆ ಮಾಡ್ಕೊಂಡು ಇರ್ಬೋದಾಗಿತ್ತು ಒಂದಷ್ಟು ಜನಕ್ಕೆ ಸೇರಿಕೊಂಡು. ನನಗೆ ನಾನು ಡ್ರೋನ್ ನೋಡಿದಾಗಂಥ ಖುಷಿ ಆ ಮನೇಲಿ ಅಷ್ಟು ನನ್ನ ಜೀವನದಲ್ಲೇ ನಕ್ಕಿಲ್ಲ. ಆ ಮನೇಲಿ ಅಷ್ಟು ಖುಷಿ ನನಗೆ, ಅಷ್ಟು ವಾರಗಳು ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ ಅಷ್ಟು ಖುಷಿ ನನಗೆ ನನ್ನ ಜೀವನದಲ್ಲೇ ಆಗಿಲ್ಲ. ಅದು ನನಗೆ ಯಾವ ವ್ಯಕ್ತಿಗೆ ತಾನು ಮಾಡುವಂಥ ಕೆಲಸದಲ್ಲಿ ಇಂಟ್ರೆಸ್ಟ್ ಇರುತ್ತಲ್ಲ, ಆ ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿದಾಗಲೇ ಹೆಚ್ಚು ಸಮಯ ತೊಡಗಿಸ್ಕೊತಾನೆ, ಕೆಲಸ ಕೂಡ ಚೆನ್ನಾಗಾಗುತ್ತೆ. ಸೊ ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಆ್ಯಕ್ಟರ್ ಕೂಡ ಆಗ್ತಾರಂತೆ, ಅದು ನಮ್ಮ ಶೋನಲ್ಲೇ ಹೇಳ್ತಾ ಇದ್ದಾರೆ. ನೋಡಿ, ಡ್ರೋನ್ ಪ್ರತಾಪಿಗೆ ಸೂಟ್ ಆಗೋ ಥರದ್ದು ಯಾವ್ದಾದ್ರು ಕ್ಯಾರೆಕ್ಟರ್ ಇತ್ತು ಅಂತಂದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಹಾಗೆ ಅವ್ರಿಗೆ ಆಫರ್ ಕೂಡ ಮಾಡ್ಬೋದು. ಏನು ಪ್ರತಾಪ್ ಅವರೇ? ಸಣ್ಣ ಪುಟ್ಟ ಜಾಸ್ತಿ ಶೆಡ್ಯೂಲ್ಗೆ ಅಂದರೆ ನನ್ನ ಕೆಲಸಕ್ಕೆ ಇದಾಗದಿರೋ ಥರ, ಯಾಕೆಂದರೆ ಜನಗಳು ಒಂದಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕೂಡ ಒಂಥರ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ವಿಷಯನೇ. ಭಾಳ ಖುಷಿ ಇದೆ ಆ ರಂಗಕ್ಕೆ ನಾನು ಕೂಡ ಒಂದಷ್ಟು ಸಣ್ಣದಾಗಿ ಬಂದು ಏನೋ ಒಂದು ಪ್ರವೇಶ ಮಾಡಿ ಒಂದಷ್ಟು ಜನಗಳ ಪ್ರೀತಿ ನಾನು ಇದು ಗೆದ್ದಿದ್ದೀನಿ ಅಂತ. ಅದೇ ರೀತಿ ಜನಗಳ ಆ ಇದರಲ್ಲಿ ನಾನು ನೋಡೋಕ್ಕೆ ಇಷ್ಟಪಡ್ತಾರೆ. ನನ್ನ ಕೆಲಸಕ್ಕೆ ಎಲ್ಲೂ ಹಾನಿ ಆಗಬಾರ್ದು. ಒಂದು ಸಣ್ಣ ಪುಟ್ಟ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದ್ರ ಮುಖಾಂತರ ಖುಷಿ ಪಡಿಸಿದ್ರೆ ನಾನು ಮಾಡ್ತೀನಿ. ಬಟ್ ನನ್ನ ಕೆಲಸ ಡ್ಯಾನ್ಸ್ ರಿಯಾಲಿಟಿ ಶೋಗೆ ಪ್ರತಾಪ್ ಅವ್ರಿಗೆ ಆಫರ್ ಬಂದರೆ ಹೋಗ್ತಾರಾಗಿದ್ರೆ ಅದು ಆ ಸಮಯದಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಮ್ಯಾಮ್. ಸದ್ಯಕ್ಕಂತೂ ಆ ಥರ ಯಾವುದೇ ಆಲೋಚನೆ ಇಲ್ಲ. ನನ್ನ ಒಂದು ಏನು ಸಂಸ್ಥೆ ಐತೆ, ಆ ಸಂಸ್ಥೆನ ಒಂದು ಸಣ್ಣ ಮಟ್ಟದಲ್ಲೇ ಇನ್ನೊಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ಒಂದಷ್ಟು ಅದನ್ನು ಹರಡಿಸ್ಬೇಕು ಕರ್ನಾಟಕದಾದ್ಯಂತ. ರೈತರಿಗೆ ಅನುಕೂಲ ಆಗೋದಂತ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು. ಈಗ ಒಂದು ಸಣ್ಣ ಮಟ್ಟದಲ್ಲಿ ಆಗಿದೆ, ಇನ್ನೊಂದು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಮಾಡೋಣ ಅಂತ ಆಸೆ ಇದೆ ಮ್ಯಾಮ್. ಜನಗಳ ಪ್ರೀತಿ ಕೊಟ್ಟಿರೋದು ಅದಕ್ಕೋಸ್ಕರ ಉಳಿಸ್ಕೋಬೇಕು ಅಂತ. ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬರೆದಿರೋ ಥರ ನಡ್ಕೋತೀನಿ, ಆ ಕೆಲಸಗಳನ್ನ ಪೂರೈಸ್ತೀನಿ ಅಂತ ಹೇಳ್ತೀನಿ. ಓಕೆ, ಜನ ನಿಮ್ಮನ್ನು ಮತ್ತೊಂದು ಚಾನ್ಸ್ ಕೊಟ್ಟು ನಿಮ್ಮನ್ನು ಅಪ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಒಂದು ಬಹುದೊಡ್ಡ ಜವಾಬ್ದಾರಿ ಇದೆ. ಈಗ ನೀವು ಎಷ್ಟು ಸಾಧ್ಯನೋ ಅಷ್ಟು ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸಿಗೂ ಆಲ್ ದ ವೆರಿ ಬೆಸ್ಟ್. ಸಾಧ್ಯ ಆದರೆ ಡ್ರೋನ್ ಪ್ರತಾಪ್ ಅವ್ರನ್ನ ಆ್ಯಕ್ಟರ್ ಆಗಿ ಕೂಡ ನೋಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಡ್ರೋನ್ ಪ್ರತಾಪ್ ಅವರೇ. ನ್ಯೂಸ್ ಫಸ್ಟ್ ಚಾನಲ್ಗೆ, ನಿಮಗೆ, ಬ್ಯಾಕ್ ಆ್ಯಂಡ್ ಟೀಮ್ಗೆ, ಎಲ್ಲ ತಂಡದವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ, ಕರೆಸಿದ್ದಕ್ಕೆ. ನನ್ನ ಪ್ರೀತಿ ಮಾಡ್ತಿರೋ ಜನಗಳು ಬಹುಶಃ ನನ್ನ ಜೀವಮಾನದಲ್ಲಿ ಅಂದ್ಕೊಂಡಿರಲಿಲ್ಲ ನೀವು ಅಷ್ಟು ಪ್ರೀತಿ ತೋರಿಸಿದ್ದೀರಾ. ಎಲ್ರಿಗೂ ನಿಮ್ಮ ಪ್ರತಾಪ್ ಮಾಡುವ ನಮಸ್ಕಾರಗಳು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್, ಒನ್ಸ್ ಅಗೇನ್ ಧನ್ಯವಾದ ಅಮ್ಮ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.